ನಮಸ್ಕಾರ. ನಮಸ್ಕಾರ. Kamala, Yeah. the phone is moving quite a bit. ಅದೊಂಥರ ಶೇಕ್ ಆಗ್ತಾ ಇದ್ದದ್ದು ನೋಡು. ನೋಡಿದ iPad. I'm using iPad. So the iPad is moving quite a lot. ಅದೇನೋ ಫ್ಯಾನ್ ಗಾಲಿಗೋ, but now it looks all right. Now it's fine. All right now. Now Okay. it's fine. Okay. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿದಯೋನ್ನೀತಿ ಪ್ರದಾಯ ಜ್ಞಾನ ಪ್ರದಾಯ ಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಥಭ್ಯವರ್ಧನ್ ಚತುರಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯ ಪ್ರವೃತ್ತಸ್ಯ ತಸ್ಯ ಬುದ್ಧಿಃ ಅಪೇಕ್ಷ ಲೋಕಸ್ಯ ಮಂದದೃಷ್ಟಿ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದಲ್ಲಿ ಒಂದು ಮುಖ್ಯವಾದ ಘಟ್ಟ ನೀವು ಬಂದು ಇವತ್ತು ನೋಡ್ಬೇಕಾದ್ದು 6ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕವಾಗಿರ್ತಕ್ಕಂಥದ್ದು. ಸರ್ವ ಪ್ರಸಾದ ಬಲಾತ್ ದಿತಿಜಾನ್ಯ ಅವಧ್ಯಾನ್ಯ ಸರ್ವಾನ್ಯ ನಿಹತ್ಯ ಪುನಪೇನ ಪುನಶ್ಚ ಶಕ್ಯ ಭೀತೇನ ವಾದಿ ವರದಃ ಕಥಿತಃ ಸಪ್ತತಾಲಾನ್ಯ ಪ್ರದರ್ಶ ದಿತಿಜಾನ್ಯ ಸುರುಡಿದಾಂಶ ವ್ರಜಾತ್. ಈ ಶ್ಲೋಕ ಇದಕ್ಕೆ ಅರ್ಥ ಹೇಳ್ತಾನೆ. ಇದಕ್ಕೆ ಆಮೇಲೆ ರಾಮದೇವರು ಏನ್ ಮಾಡಿರು ಅಂತ ಹೇಳ್ತಾನೆ. ಈ ಬ್ಯಾಕ್ ಗ್ರೌಂಡ್ ಚಂದಾಗಿ ಮನಸ್ಸಿಗೆ ತಗೊಂಡ್ರೆ ಭಾರಿ ಬದವ ಇರ್ತಕ್ಕಂಥದ್ದು ನಮಗೆ ಅರ್ಥ ಆಗೋದು. ಈಗ ಆ ದುಂದುಬಿ ಎಂಬುದಾಗಿರ್ತಕ್ಕಂಥ ರಾಕ್ಷಸನ ಇರ್ತಕ್ಕಂಥ ಅವ ಬಂದು ಅವನ ದೇಹವಾಗಿರ್ತಕ್ಕಂಥದ್ದು ಬಿದ್ದಿತ್ತು. ಅದು ರಾಮದೇವರು ತಮ್ಮ ಕೇವಲ ಕಾರು ಸ್ಪರ್ಶದಿಂದ ಅದನ್ನ ಎಷ್ಟೋ ಯೋಜನೆ ತೂಗಿ ಬಿಸಾಟ್ರು ಎಂಬುದಾಗಿ ಹೇಳಿ ಅದರಿಂದ ಅವರೆಲ್ಲರಿಗೂ ಅಲ್ಲಿ ಹೋಗಿ ಅಲ್ಲಿ ಇರ್ತಕ್ಕಂಥ ರಾಕ್ಷಸರನ್ನೆಲ್ಲರೂ ಸಂಹಾರ ಮಾಡಿತು. ಅವರೆಲ್ಲ ಸರ್ವವಶರ ಸುಂದರ ರುದ್ರದೇವರು ಹೊರಪಡೆದಿರ್ತಕ್ಕಂಥವರು. ಇಷ್ಟು ಆಯ್ತು. ಆಮೇಲೆ ಇದ್ರೂ ವಾಲಿಗೊಂದು ಸಂದೇಹ, ಸುಗ್ರೀವಿಗೊಂದು ಸಂದೇಹ. ಏನು ಅಂತಂದ್ರೆ ಸುಗ್ರೀವಿ ಸಂದೇಹ ಅಂದ್ರೆ ಭೀತೆಯನ ವಾಲಿ ಬಲತಃ, ನಮ್ಮ ಅಣ್ಣ ತುಂಬಾ ಬಲಶಾಲಿಯಾಗಿರ್ತಕ್ಕಂಥವ ರಾಮ, ನೀ ಅವನ್ನ ಬಂದು ನಿಗ್ರಹ ಮಾಡ್ಲಕ್ ಮುಡಿಯಾದ, ವಧ ಮಾಡ್ಲಕ್ ಮುಡಿಯಾದ. ಇನ್ನೊಂದು ವಿಷಯ ಹೇಳ್ತೇನೆ, ಅದ್ರ ಪ್ರಕಾರವಾಗಿ ನೀ ಮಾಡಿ ತೋರ್ಸು ಅಂತಂದ್ರೆ ನಾನು ಸತ್ಯವಾಗಿ ನೀನು ಬಂದು ವಾಲಿಯನ್ನ ನಿಗ್ರಹ ಮಾಡ್ವಿ ಅಂತ ನನ್ ಮನ್ಸಿಗೆ ಬರಾದು ಅಂತ ಹೇಳಿದ. ಆಗ ರಾಮದೇವರು ಕೇಳಿರು, ಏನ್ ಮಾಡ್ಬೇಕಪ್ಪ ಹಂಗೆ ಕೇಳಿರು. ಆಗ ಸುಗ್ರೀವ ಹೇಳಿದ, ಏಕೈಕಮೇಶು ನ ವಿಕಂಪಿತುಂ ಸಮರ್ಥಃ ಪತ್ರಾಣಿ ಲೋಕ್ತುಮಹಿ ತತ್ಸುಹತೆ ನ ಶಕ್ತಃ ವಿಶ್ವಕ್ಷಿತಾನ್ನೇ ಯದಿ ಭವಾನ್ನೇ ಪ್ರತಿಭೇತ್ಸ್ಯತಿ ಅನೇಕೇಶು ನ ತರ್ಹಿ ವಾಲಿವದೇ ಸಮರ್ಥಃ. ಆಗ ಏನ್ ಮಾಡಿದ, ಸುಗ್ರೀವನ ಇರ್ತಕ್ಕಂಥವ ಕಾಲವೃಕ್ಷ ಅಂತಂದ್ರೆ ಪಲ್ಮೈರ ಟ್ರೀಸ್ ಅಂತ ಹೆಸರ. ಪಲ್ಮೈರ ಟ್ರೀಸ್ 7 ಗಿಡಗಳ ಇರ್ತಕ್ಕಂಥದ್ದು ದೂರ ಇತ್ತು. ಅದೆಲ್ಲ ವಕ್ರವಾಗಿ ಬೇರೆ ಇತ್ತು. ಒಂದು ಡಿಸಾರ್ಡರ್ ಆಯ್ತು, ನೇರ ಒಂದು ಆರ್ಡರ್ ಇಲ್ಲ. ಆ ವಕ್ರಗಳ ಇರ್ತಕ್ಕಂಥ ಗಿಡವನ್ನು ತೋರಿಸಿ, ಇದರಲ್ಲಿ ಒಂದು ಗಿಡವ ಇರ್ತಕ್ಕಂಥದ್ದಲ್ಲಿ ಒಂದು ಸೊಪ್ಪಿನ ಕೊಯ್ಬೇಕು ಅಂತ ಹೇಳಿ ನನ್ನ ಅಣ್ಣ ವಾಲಿಯ ಇರ್ತಕ್ಕಂಥ ಪ್ರಯತ್ನ ಪಟ್ಟ. ಆದ್ರೆ ಕೈ ಮೆರೆದೋಯಿ ಬಹಳ ದಿನ ಬಂದು ಮಡಿಕೊಂಡಿದ್ದ, ಅವನಿಂದ ಮುಡಿಲ್ಲ. ಆದ ಕಾರಣ ರಾಮ, ನೀ ಒಂದು ಬಾಣವ ಇರ್ತಕ್ಕಂಥದ್ದು ಬಿಟ್ಟು ಇದನ್ನು ಚಂದಾಗಿ ನೀವು ಇದು ಅರ್ಥ ಆಯ್ತು ಅಂದ್ರೆ ತಾನೇ ವಾಲಿಯ ಇರ್ತಕ್ಕಂಥದ್ದು ಅದ ಅರ್ಥ ಆಗೋದು. ಆದ ಕಾರಣ ನೀ ಒಂದು ಬಾಣವ ಇರ್ತಕ್ಕಂಥದ್ದು ಬಿಟ್ಟು ಒಂದು ಸಪ್ತಶಾಲಾ ವೃಕ್ಷವ ಇರ್ತಕ್ಕಂಥದ್ದನ್ನ ನಾಶ ಮಾಡಿದಿ ಅಂತಂದ್ರೆ ನೀನು ಬಂದು ನಮ್ಮ ಅಣ್ಣನ ಕೊಲ್ಲಲಿಕ್ಕೆ ಶಕ್ತಿ ಇರ್ತಕ್ಕಂಥ ಎಂಬುದು ನನ್ನ ಮನಸ್ಸಿಗೆ ಬರಾದು ಎಂಬುದಾಗಿ ಅವನ್ನ ಜಯಿಸುವುದು ಬರುವುದು ಅಂತ ಹೇಳಿ ಸುಗ್ರೀವ ಇರ್ತಕ್ಕಂಥವ 2ನೇ ಕಂಡೀಷನ್ ಹೇಳಿದ. ಆಗ ರಾಮದೇವರು, ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ನೇ ಪ್ರಭು ಸ್ಯಾತ್ ಹಂತುಂ ಶತಾಧಿಕ ಬಲೋ ಅತಿ ಬಲಂ. ಇದೊಂದು ನಡುಲು ಒಂದು ಜನರಲ್ ರೂಲ್ ಹೇಳ್ತಾರೆ ಆಚಾರ್ಯರು. ಈ ಶ್ಲೋಕದಲ್ಲಿ ಏನಂದ್ರೆ, ಒಬ್ಬ ಜಯಿಸ್ಬೇಕು ಅಂತಂದ್ರೆ ಕಡಿಮೆ ಪಕ್ಷ ಅವನಿಗಿಂತ 4 ಟೈಮ್ಸ್ ಬಲಿಷ್ಠನಾಗಿರ್ಬೇಕು. ಒಬ್ಬನ ಕೊಲ್ಲಬೇಕು ಅಂತಂದ್ರೆ ಅವನಿಗಿಂತ 100 ಮಡಂಗು ಹೆಚ್ಚಾಗಿರ್ತಕ್ಕಂಥ ಬಲವಾಗಿರ್ತಕ್ಕಂಥದ್ದು ಇರ್ಬೇಕು. ಅಷ್ಟು ಕರೇಜ್ ಇರ್ಬೇಕು ಎಂಬುದಾಗಿ ಒಂದು ಚತುರ್ಗುಣ ಬಲಹ ಪುಮಾನ್ ಜೇತುಂ ಹರಿಂ ಪ್ರಭು ಸಮರ್ಥ. ಅದ ಕಾರಣ ಚತುರ್ಗುಣ 4 ಇರಬೇಕು. ಅದೇ ಪ್ರಕಾರವಾಗಿ ಸಂಹಾರ ಮಾಡ್ಬೇಕು ಅಂತಂದ್ರೆ ಏನಂದ್ರೆ ಆಗ ಇನ್ನೂ ಹೆಚ್ಚಾಗಿ 100 ಮಡಂಗು ಹೆಚ್ಚಾಗಿರ್ತಕ್ಕಂಥ
ಬಲವಾಗಿರ್ತಕ್ಕಂಥದ್ದು ಬರಬೇಕು. ಇದಕ್ಕೆಂದ್ರೆ ಮರ್ಡರ್ ಎಂಬುದು ಸಾಮಾನ್ಯ ಅಫೆನ್ಸ್ ಅಲ್ಲ. ಸೆಕ್ಷನ್ 302 ಇಂಡಿಯನ್ ಪೀನಲ್ ಕೋಡ್ ಇಲ್ಲಿ ದಿ ವರ್ಸ್ಟ್ ಅಫೆನ್ಸ್ ಅಂಡರ್ ದಿ ಇಂಡಿಯನ್ ಪೀನಲ್ ಕೋಡ್ ಇಸ್ ಮರ್ಡರ್. ಅದ ಕಾರಣ ಅದಕ್ಕೆಂದ್ರೆ 100 ಮಡಂಗು ಬಲವಾಗಿರ್ತಕ್ಕಂಥದ್ದು ಇರ್ಬೇಕು, ಅಷ್ಟು ಕರೇಜ್ ಇರ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಅದು ಒಂದು ನಡುವಿರ್ತಕ್ಕಂಥ ಒಂದು ಜನರಲ್ ಶ್ಲೋಕ. ಆಗ ಶ್ರುತ್ವಾಸ್ಯ ವಾಕ್ಯಂ ಅವಮರ್ಶ್ಯ ದಿತೇಹೇ ಸುತಾಂತಾನ್ನೇ. ಆಗ ಶ್ರುತ್ವ ಹಾಗೆ ಅಂತಂದ್ರೆ ರಾಮದೇವರು ಸುಗ್ರೀವ ಹೇಳಿದ್ದ ಇರ್ತಕ್ಕಂಥದ್ದನ್ನ ಕುರಿತು ಕೇಳಿಟ್ಟು ಅವರಿಗೆ ಗೊತ್ತು ಯಾರು ಅಂತಂದ್ರೆ ಇವರೆಲ್ಲ ದಿತೇಹೇ ಸುತಾನ್ನೇ ತಾನ್ನೇ. 7 ವೃಕ್ಷಗಳಾಗಿರ್ತಕ್ಕಂಥದ್ದೆಲ್ಲ ದಿತಿ ಅಂದ್ರೆ ದೈತ್ಯರ ದಿತಿ ದೇವಿ ಕಶ್ಯಪರ ಹೆಂಡತಿಯಾಗಿರ್ತಕ್ಕಂಥವ್ರು 7 ಜನ. ಅದರಲ್ಲಿ ದಿತಿ ಹುಟ್ಟಿದವರೆಲ್ಲ ದೈತ್ಯರಾಗಿರ್ತಕ್ಕಂಥವ್ರು. ಆ ದೈತ್ಯರಾಗಿರ್ತಕ್ಕಂಥವ್ರು ದಿತಿ ದೇವಿ ಹುಟ್ಟಿದವರಾಗಿರ್ತಕ್ಕಂಥವ್ರು ಅಂತ ತಿಳಿಯೋದು. ಅವರೆಲ್ಲ ಏನ್ ಮಾಡ್ರು ಅಂದ್ರೆ ತಪಸ್ ಮಾಡಿ ಚತುರ್ಮುಖ ಬ್ರಹ್ಮದೇವರದಿಂದ ವರವನ್ನ ಪಡೆದ್ರು. ಅವ್ರನ್ನ ಯಾರು ಕೊಲ್ಲಲಕ್ ಬಿಡಿಲಾರ್ದು ಅಂತ. ಅದು ಕೊಲ್ಲಲಕ್ ಬಿಡಿಲಾರ್ದು ವರ ಪಡೆದವನಿಗೆ ಏನ್ ಮಾಡಿರು ಅಂತ ಕೇಳಿದ್ರೆ ಅವರು ತಪಸ್ ಮಾಡಿ ಒಂದು ವೃಕ್ಷವಾಗಿ ನಾವು ಚತುರ್ಮುಖ ಬ್ರಹ್ಮದೇವರ ಪದವಿಯನ್ನು ಹೊಂದಬೇಕು ಎಂಬುದಕ್ಕೋಸ್ಕರವಾಗಿ ತಪಸ್ಸಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಯಾವುದು ಪಲ್ಮೈರಾಟ್ರಿಯಲ್ಲಿ ಇರ್ತಕ್ಕಂಥ ಬ್ರಹ್ಮ ರಾಕ್ಷಸರಾಗಿರ್ತಕ್ಕಂಥವ್ರು ಚತುರ್ಮುಖ ಬ್ರಹ್ಮದೇವರ ಪದವಿಗೆ ಬರಬೇಕು. ಬ್ರಹ್ಮತ್ವ ಮಾಪ್ತಂ ಅಚಲಂ ತಪಸ್ಸಿ ಪ್ರವೃತ್ತಾನೆ ಅಂತ ಮಾರಿ ನಿಂತಿರ್ತಕ್ಕಂಥದ್ರು. ಅದನ್ನ ರಾಮದೇವರಾಗಿರ್ತಕ್ಕಂಥವ್ರು ಏಕೇಶುನ ಸಬದಿತಾನ್ನೇ ಪ್ರವಿವಿದಯದ ರಾಮ. ಆಗ ರಾಮಚಂದ್ರ ದೇವರು ಒಂದೇ ಒಂದು ಬಾಣದಿಂದ ಒಂದು ತಾಳ ವೃಕ್ಷವನ್ನ ಸಂಹಾರ ಮಾಡ್ಬೇಕು ಅಂತ ಹೇಳ್ದ. 7 ತಾಳ ವೃಕ್ಷ ಇರ್ತಕ್ಕಂಥದ್ದನ್ನು ರಾಮಚಂದ್ರ ದೇವರಾಗಿರ್ತಕ್ಕಂಥವ್ರು ಒಂದೇ ಬಾಣದಿಂದ ಅದನ್ನು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ಸಂಧಾಯ ಕಾರ್ಮುಕವರೇ ನಿಶಿತೇಜ ಬಾಣೆ ಅತಾಕೃಷ್ಯ ದಕ್ಷಿಣ ಭುಜೇನ ತಥಾ ಪ್ರಯುಕ್ತೆ ರಾಮೇಣ ಸತ್ವರಂ ಅನಂತ ವಲೇನ ಸರ್ವೇ ಚೂರ್ಣೀಕೃತಾ ಸಬದಿತೆ ತರವೋ ರವೇಣ. ಆಗ ರಾಮದೇವರು ಒಂದು ಬಾಣವಾಗಿರ್ತಕ್ಕಂಥ ಅದನ್ನ ಆ ಬಿಲ್ಲಿಟ್ಟು ಅದರ ಬಂದು ತನ್ನ ಕಣ್ಣುವರಿಯಲು ತರಬೇಕು ಅಂತ ಅದುವರೆಯಲು ಸೆಳೆದು ಒಂದು ಬಾಣವಾಗಿರ್ತಕ್ಕಂಥದ್ದು ಬಿಟ್ರು. ಆ ಬಾಣದಿಂದ ಆ 7 ಸಪ್ತ ಸಾಲ ವೃಕ್ಷವಾಗಿರ್ತಕ್ಕಂಥದ್ದು ಚೂರ್ಣವಾಯಿತು ಎಂಬುದರಲ್ಲಿ ಒಂದು ಶಾಸ್ತ್ರ ವಿಷಯ ನಮಗೆ ಹೇಳ್ತಾನೆ. ಏನಂತಂದ್ರೆ ಈ ದೇವತಾ ಪದವಿ ಆಗಿರ್ತಕ್ಕಂಥದ್ದು ತತ್ರಾಪಿ ಚತುರ್ಮುಖ ಬ್ರಹ್ಮದೇವರ ಪದವಿ ಬರ್ತಕ್ಕಂಥದ್ದು ನಾವು ಒಂದು ತಪಸ್ ಮಾಡಿ ಹೊಂದತಕ್ಕಂಥ ಪದವಿ ಅಲ್ಲ. ಇದಕ್ಕೆಂದ್ರೆ ನೀವು ಉಪನಿಷತ್ತು ಸೂಕ್ತ ಎಲ್ಲ ಓದ್ತಾ ಇದ್ದೀರಿ. ಇದರಲ್ಲಿ ಅಂಬರಣಿ ಸೂಕ್ತ, ಶ್ರೀ ಸೂಕ್ತದಲ್ಲಿ ಲಕ್ಷ್ಮೀ ದೇವಿ ಹೇಳಲು ನಾ ಯಾರ ಬೇಕಾದ್ರೆ ಇಂದ್ರನಾಯಿ ಮಾಡುವೆ, ಚಂದ್ರನಾಯಿ ಮಾಡುವೆ, ಯುದ್ಧ ಮರಿ ಅಂದ್ಬಿಟ್ಟು ಯಾರ ಬೇಕಾದ್ರೆ ಚಂದ್ರನಾಯಿ ಮಾಡುವೆ, ಇಂದ್ರನಾಯಿ ಮಾಡುವೆ ಅಂತ ಅರ್ಥ ಅಲ್ಲ. ಅದಕ್ಕೆ ನಮ್ಮನ್ನ ಕೂಗೆ ರಾಘವೇಂದ್ರ ಬಾ ನೀ ಇಂದ್ರನಾಗುವಂತ ಲಕ್ಷ್ಮೀ ದೇವಿ ಹೇಳೋಗಲ್ಲ. ಮನ್ಸೂದನ ನೀ ಬಾ ಇಂದ್ರನಾಗುವಂತ ಲಕ್ಷ್ಮೀ ದೇವಿ ಹೇಳೋದಿಲ್ಲ. ಆ ಪದವಿಗೆ ಬರ್ತಕ್ಕಂಥ ಅವ್ರು ಯಾರು ಅಂತ ನಂಗೆ ತಿಳಿಯೋದು, ಅವರಿಗೆ ಆ ಪದವಿ ಕೊಟ್ಟು ಅನುಗ್ರಹ ಮಾಡುವೆ ಅಂತ ಅರ್ಥ ಮಾತಿಗೆ. ಇದಕ್ಕೆ ಇದಕ್ಕೆ ಟ್ರಾನ್ಸ್ಲೇಷನ್ ನೋಡಿದ್ರೆ ಶಿ ಕ್ಯಾನ್ ಡೂ ಎನಿಬಡಿ ಅಂತಿರೋದು ಹಂಗೆ. ಇದಕ್ಕೆ ಅಂದ್ರೆ ಇದೆಲ್ಲ ಶಾಸ್ತ್ರ ಚಂದಾಗಿ ಓದಲಾಂಗಿರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು. ಆದ ಕಾರಣ ಯಾಕೆ ಇದಕ್ಕೆ ಹೇಳ್ತಾನೆ ಅಂದ್ರೆ ಹರಿಕಥಾಂಸಾರದಲ್ಲಿ 1 ನಿಮಿಷ ನೀವು ನೋಡ್ಬೇಕು. ಅದರಲ್ಲಿ ದೇವ ಬಂದು ಕಲ್ಪ ಸಾಧನ ಸಂಧಿ ಅಂತಿದೆ. ಅದನ್ನ ನೋಡಿದ್ರೆ ಈ 100 ಅನಂತ ರುಜಿಯೋಗಿಗಳು ಅಂತ ಹೇಳ್ತಕ್ಕಂಥವ್ರು ಅನಂತ ಇನ್ಫಿನಿಟ್. ಅದಿಲ್ಲಿ 100 ಯುಜಯೋಗಿಗಳಾಗಿರ್ತಕ್ಕಂಥವ್ರಿಗೆ 100 ಕಲ್ಪ ಸಾಧನೆ ಆಗಿರ್ತಕ್ಕಂಥದ್ದು ಮುಗಿದೋಗಿರ್ತದೆ. 100 ಕಲ್ಪ ಸಾಧನೆ ಅಂತಂದ್ರೆ 3,11,04,000 ಕೋಟಿ ವರ್ಷ, 15 ಡಿಜಿಟ್ ಫಿಗರ್. ಅಷ್ಟು ಸಾಧನೆ ಆಗಿರ್ತಕ್ಕಂಥದ್ದು ಮುಗಿಸಿಂಡ ಒಂದು ರುಜಿಯೋಗಿ ಕಲ್ಕಿ ಅಂತ ಅಂತಾರೆ. ಅವ್ರು ತಾನು ಮೊದಲಿರ್ತಕ್ಕಂಥವ್ರು. ಆಮೇಲೆ ಸುತೇಜ 99 ವಾಯುದೇವರು, 98 ಲಾತವೀರು, 99 ವಾಯುದೇವರು, 100 ಚತುರ್ಮುಖ ಬ್ರಹ್ಮದೇವರು. ಆಗ ಚತುರ್ಮುಖ ಬ್ರಹ್ಮದೇವರು ಈಗ ನಮಗಿರ್ತಕ್ಕಂಥ ಯಜಮಾನರಾಗಿರ್ತಕ್ಕಂಥವ್ರಿಗೆ 100 ಕಲ್ಪ ಸಾಧನೆ ಆಗಿರ್ತಕ್ಕಂಥದ್ದು ಮುಗಿಸಿ 2ನೇ 100ನೇ ಕಲ್ಪದಲ್ಲಿ 99 ಕಲ್ಪದಲ್ಲಿ 50 ವರ್ಷವೂ ಆಯ್ತು. ದ್ವಿತೀಯ ಪರಾರ್ಧೆ ಇನ್ನೊಂದು 50 ವರ್ಷ ಇದೆ. ಆಗ 200 ಕಲ್ಪ ಸಾಧನೆ ಮುಗಿಸಿದ್ದಾದ್ಮೇಲೆ ಅವ್ರು ಮುಕ್ತ ಬ್ರಹ್ಮರಾಗ್ತಾರೆ ಅಂತ ಮಾಡಿ ಎಷ್ಟು ಮುಕ್ತ ಬ್ರಹ್ಮರಾಗಿದ್ದಾರೆ ಎಂಬುದು ನಮಗೆ ತಿಳಿದು, ಎಷ್ಟು ಜನ ಮುಕ್ತ ಬ್ರಹ್ಮರಾಗಿದ್ದಾರೆ ಅಂತ ಅಂಬುದು ಬ್ರಹ್ಮದೇವರಿಗೂ ತಿಳಿದು. ಅದನ್ನ ತಿಳಿದವ ಪರಮಾತ್ಮ ಒಬ್ಬ ತಾನೆ. ಆದ ಕಾರಣ ಆ ಸರ್ವಜ್ಞನ ಇರ್ತಕ್ಕಂಥ ಪರಮಾತ್ಮ. ಆದ ಕಾರಣ ಇಲ್ಲಿ ಈ ಸಪ್ತತಾಳ ವೃಕ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ಏನಂದ್ರೆ ಹಾಗೆ ಆಶೆ ಪಡ್ತಕ್ಕಂಥದ್ದು ಅಯೋಗ್ಯ ಮಿಚ್ಚನ್ ಪುರುಷ
ಪತಂತೇವನು ಸಂಶಯ ಅಂತಿರೋ ಪ್ರಯುಕ್ತ ಈ ಬ್ರಹ್ಮ ಪದವಿ ಆಗಿರ್ತಕ್ಕಂಥದ್ದು ಒಂದು ತಪಸ್ ಮಾಡಿಯೋ ಒಂದು ಯಾವುದೋ ದಾನ ಧರ್ಮ ಮಾಡಿಯೋ ಹೊಂದತಕ್ಕಂಥದ್ದಲ್ಲ, ಅದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಎಂಬುದನ್ನ ಇಲ್ಲಿ ಹೇಳಿ, ಆಗ ವಿದ್ವಾಚ ತಾನ್ನೇ ಗಿರಿಪುಂಗವತಿ ಪ್ರಯುಕ್ತ ಪಾತಾಳ, ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ ಅದು ನೇಡ ಪಾತಾಳವಾಗಿರ್ತಕ್ಕಂಥದ್ದು ಹೋಗಿ ಆ ರಾಮದೇವರ ಬಾಣವ ಇರ್ತಕ್ಕಂಥದ್ದು ಅಲ್ಲಿ ಕುಮುದಾಸುರರು ಅಂತ ಅನೇಕರ ಇರ್ತಕ್ಕಂಥವರಿದ್ರು, ಅವರನ್ನೆಲ್ಲ ಬಂದು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ಒಂದು ಕ್ಷಣದಲ್ಲಿ ಆ ಬಾಣವ ಇರ್ತಕ್ಕಂಥದ್ದು ತಿರುಗಿ ಬಂದುಬಿಟ್ಟು. ಇದು ರಾಮದೇವರು ಬಿಟ್ಟ ಇದು ಸಪ್ತತಾಳ ವೃಕ್ಷ ಅಂದ್ರೆ 7 ಬ್ರಹ್ಮ ರಾಕ್ಷಸರ ಇರ್ತಕ್ಕಂಥವ್ರನ್ನ ಸಂಹಾರ ಮಾಡಿ, ಅದಕ್ಕೆ ಆಮೇಲೆ ಕುಮುದಾಸುರರ ಅನೇಕರ ಇರ್ತಕ್ಕಂಥವ್ರನ್ನ ಸಂಹಾರ ಮಾಡಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯಲಾಗೆ ಆ ಬಾಣವ ಇರ್ತಕ್ಕಂಥದ್ದು ತಿಳಿ ಬಂದಿದೆ. ಈಗ ಯಾವ ಅಭಿಪ್ರಾಯದಿಂದ ರಾಮದೇವರ ಬಾಣ ಬಿಟ್ಟರು ಹಾಗೆಂಬುದನ್ನ ಚೆಂದಾಗಿ ಮನಸ್ಸಲ್ಲಿಟ್ಟನ್ರಿ. ಇಂಟೆನ್ಷನ್ ಹಾಗೆ ಅಂತ ಹೇಳ್ತಾರಲ್ಲ, ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಕ್ರಿಮಿನಲ್ ಇಂಟೆನ್ಷನ್ ಎಂಬುದಕ್ಕೆ ಲ್ಯಾಟಿನ್ಲಿ ಮೆನ್ಸುರಿ ಅಂತ ಹೆಸರು. ಆದ ಕಾರಣ ಯಾವ ಕ್ರಿಮಿನಲ್ ಅಫೆನ್ಸ್ ಆಗಿರ್ತಕ್ಕಂಥದ್ದಕ್ಕೂ ಮೊದಲು ಇಂಟೆನ್ಷನ್ ಆಗಿರ್ತಕ್ಕಂಥದ್ದನ್ನ ಪ್ರೂವ್ ಮಾಡಲೇ ಇದ್ರೆ ಅಫೆನ್ಸೇ ಪ್ರೂವ್ ಆಗಲಾರ್ದು. ಅದಕ್ಕೋಸ್ಕರ ಇದು ಬತ್ತಿ ಹೇಳ್ತೇನೆ. ಇದಕ್ಕೆಂದ್ರೆ ಎಷ್ಟೋ ನೀವು ದೇವರ ನಾಮ ನೋಡಿರ್ಬಹುದು, ಎಷ್ಟೋ ಬರೆದ ಪುರಾಣಗಳಾಗಿರ್ತಕ್ಕಂಥದ್ದು ಇರ್ಬಹುದು. ರಾಮದೇವರು ವಾಲಿನ ಕೊಂದರು ಅಂತ. ವಾಲಿನ ರಾಮದೇವರು ಕೊಲ್ಲಲೇ ಇಲ್ಲ. ಒಂದೇ ಒಂದು ಮಾತು ಕಾಡ್ತಾನೆ ಮಧುಸೂದನ ನಿಮ್ಮನ. ಇದಕ್ಕೆಂದ್ರೆ ವಾಲಿ ಬಂದು ರಾಮದೇವರಿಗೆ ಏನ್ ಮಾಡಿದ, ಅವನ್ ತಮ್ಮ ಬಂದು ಹೆಲ್ಪ್ ಮಾಡಿ ಹೆಂಡತಿ ಕಾಣ್ದಂಗ ಹೋದದ್ದನ್ನು ಹುಡುಕಿ ಕೊಡ್ತೇನೆ ಅಂತ ಹೇಳಿದ ಕಾರಣ ಅಣ್ಣನ ಇರ್ತಕ್ಕಂಥ ಅದ್ರ ಬಂದ ಅಂದ್ರೆ ಅಂತ ಮರಿ ಇರ್ತಕ್ಕಂಥ ಒಂದು ದೇವರಾಗವನ ಯೋಚನೆ ಮಾಡಿ ನೋಡ್ರಿ, ಅರ್ಥ ಆಯ್ತಲ್ಲ. ವಾಟ್ ಈಸ್ ದಿ ಹಾರ್ಮ್ ದಟ್ ವಾಲಿ ಹ್ಯಾಸ್ ಡನ್ ಟು ರಾಮದೇವರು? ಒಂದುವೇ ಇಲ್ಲವಲ್ಲ. ಆದ ಕಾರಣ ವಾಲಿಯನ್ನ ಕೊಂದರು ಅಂತ ಅರ್ಥ ಅಲ್ಲ, ವಾಲಿನ ಕೊಂದಲ್ಲ. ಅದಕ್ಕೆ ತಾನು ತುಂಬಾ ಕಷ್ಟಪಟ್ಟು ಅದು ಬಂದು ಎಲ್ಲ ದೇವರ ನಾಮದ ಅಂತಾನೆ ವಾಲಿನ ಕೊಂದ ಬಿದ್ದ ಬಂದು ಅದಕ್ಕೆ ನಗೇತತ್ ವಿಚಿತ್ರ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಪರಮೇಟ್ರೀಸ ಇರ್ತಕ್ಕಂಥದ್ದು ಏನೇನು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ, ಕುಮುದಾಸುರವಾಗಿರ್ತಕ್ಕಂಥದ್ದು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ಆ ಬಾಣವಾಗಿರ್ತಕ್ಕಂಥದ್ದು ತಿರುಗಿ ಬೈತು ಎಂಬುದಾಗಿ ಆಗೋನೆ ಸುಗ್ರೀವಿಗೆ ಒಂದು ಧೈರ್ಯ ಬಂತು. ರಾಮದೇವರು ಒಂದು ವೇಳೆ ಬಾಣ ಬಿಟ್ರು ಅಂದ್ರೆ ನನ್ನ ಅಣ್ಣನ ಇರ್ತಕ್ಕಂಥ ಹೋಗುವಂತ ಮೊನೆ ನಾ ಜಗಳಕ್ಕೆ ಹೋಗ್ತಾನೆ ಅಂದ್ಬಿಟ್ಟು. ಇದಕ್ಕೆ ಅಂದ್ರೆ ಇವ ಇರ್ತಕ್ಕಂಥದ್ದು ಒಂದು ಸ್ಥಳ, ಒಂದು ಅರಣ್ಮನೆ, ಅವರ ಅಣ್ಣ ಇರ್ತಕ್ಕಂಥದ್ದು ಒಂದು ಅರಣ್ಮನೆ. ಆಗ ನೀವು ನೋಡ್ರಿ 12ನೇ ಶ್ಲೋಕದಲ್ಲಿ ದೃಷ್ಟ್ವಾ ಬಲಂ ಭಗವತಃ ಹರೀಶ್ವರ ಅಸೌ ಅಗ್ರೇ ನಿಧಾಯ ತಂ ಅಗಾತ್ ಪುರಂ ಅಗ್ರಜಸ್ಯ. ಆಗವನಿ ಧೈರ್ಯ ಬಂತು. ಅಗ್ರಜ ಅಂದ್ರೆ ಅಣ್ಣ ಅಂತ ಅರ್ಥ. ಆಗವನಿ ಧೈರ್ಯ ಬಂತು. ರಾಮದೇವರ ಇರ್ತಕ್ಕಂಥವ್ರು ನಮ್ಮ ಅಣ್ಣನ ಇರ್ತಕ್ಕಂಥವ್ರನ್ನ ಕೊಂದುಂಡಾರು ಎಂಬುದಾಗಿರ್ತಕ್ಕಂಥ ಧೈರ್ಯ ಬರೋಣ ನೇರ ಅಲ್ಲಿ ಹೋಗೋಣ. ಏನಾಯ್ತು ಅಂದ್ರೆ ಆಸ್ಮೃತ್ಯ ರಾಮಂ ಅನುಜಸ್ಯ ಬಿಲಾಥಾತ್ ತ್ಯಾಗಾತ್ ಆಸು ದೈತ ಪ್ರತಿವಾರಿತೋಪಿ. ವಿಚಿತ್ರವಾಗಿರ್ತಕ್ಕಂಥ ಗರ್ಜನೆ ಇರ್ತಕ್ಕಂಥದ್ದು ಮಾಡಿದ. ಅದು ಕೇಳೋಣ ವಾಲಿ ಹೊರ ಬಂದ ಗುಹೆಯಿಂದ. ಆಗ ತಾರ ವಾಲಿ ಹೆಂಡತಿ ಹೇಳಿದ್ಲು, ಈತೇನೋ ನಿಮ್ಮ ಈ ತುಂಬಾ ಬಂದ ನಿಮ್ಮ ತಮ್ಮ ಸದ್ದಾಕಿ ಬರ್ತಾ ಇದ್ದಾನ, ಬೇರೆ ಯಾರೋ ಬಲ ಇದೆ ಅಂತ ತೋರ್ತೆ, ನೀವು ಹೋಗ್ಬೇಡ್ರಿ ಅಂದ್ಬಿಟ್ಟು. ಇಲ್ಲವೇ ವಾಲಿ ಹೇಳಿದ, ಏನ್ ಬೇಕಾರಾಗಲಿ, ಅವ ಯಾವಾಗ ಯುದ್ಧಕ್ಕೆ ಬಂದಿದ್ದಾನೋ ನಾ ಯುದ್ಧಕ್ಕೆ ಹೋಗ್ತೇನೆ ಅಂತ ವಾಲಿ ಬಂದು ಏನು ಬಂದ. ಆಗ ವಾಲಿಗೂ ಸುಗ್ರೀವಿಗೂ ಜಗಳವಾಗಿರ್ತಕ್ಕಂಥದ್ದಾಯ್ತು. ತನ್ಮುಷ್ಟಿ ಬಿಹಿ ಪ್ರತಿಹತಃ ಪ್ರಯೋ ಅಶಕ್ತಃ ಸುಗ್ರೀವಾಸು ರಘುಪಿ ಧರ್ಮ ವೀಕ್ಷನ್ ನಯನಂ ಜಗಾನ ವಿದಿತಾಖಿಲ ಲೋಕಶ್ರೇಷ್ಠೆ ಅಪ್ಯೇವಂ ಚಾಹ ಯುಧಿಮಾಂ ನ ಮಯಾ ವಿವಿಕ್ತವು. ಹಾಗೆಂತ ಮುನಿ ವಾಲಿಯ ಇರ್ತಕ್ಕಂಥ ಗುಹೆಯಿಂದ ಹೊರ ಬಂದು ಸುಗ್ರೀವನ್ನ ಚಂದಾಗಿ ಮುಷ್ಟಿಯಿಂದ ಪ್ರಹಾರವಾಗಿರ್ತಕ್ಕಂಥದ್ದು ಮಾಡಿ ಅವನಿಗೆ ಸುಗ್ರೀವನಿಗೆ ಸಾಯಂಗಾಯ್ತು. ಅವ ಓಡಿ ಬಂದುಟ, ತಿರುಗಿ ಬಂದುಟ, ಜಗಳ ಆಡಲಿಲ್ಲ ಅವನಿಂದ. ಓಡಿ ಬರೋಣ ರಾಮಂತ್ರ ಹೇಳಿದ, ರಾಮ ನೀ ಏನಾದ್ರು ಮಾಡ್ತೇನೆ ಅಂತ ಹೇಳಿದಿ, ನಮ್ಮ ಅಣ್ಣ ಚಂದಾಗಿ ಬಂದುಟ, ನೀ ಸುಮ್ಮನಿದ್ದಿ ಅಂತಂಬ ವೇಳೆ ಇಲ್ಲಿ ನೋಡ್ರಿ ಅಂದ್ರೆ ಒಂದು 3 ಶ್ಲೋಕದಲ್ಲಿ ಲೋಕ ನೀತಿಯಾಗಿರ್ತಕ್ಕಂಥದ್ದನ್ನ ರಾಮದೇವರು ಯಾಕಾಗ ಇಂಟರ್ಫಿಯರ್ ಮಾಡಲ್ಲ ಎಂಬುದಕ್ಕೆ ಲೋಕನೀತಿಯ ಹೇಳಿದ್ದಾರೆ. ಇಂಥ ಮರಿ ಮಧು ನಾನು ಅನೇಕರಿ ನಡೆದು ನೋಡಿದ್ದೇನೆ, ನಾನು ಅನುಭವದಲ್ಲಿ ಅಂತ ಮರಿ ಪ್ಯಾಶ್ವೇ ಮಾಡಿದ್ದೇನೆ ನಮ್ಮ ಕ್ಲೈಂಟ್ಸ್ ಇಲ್ಲಿ. ಅದಕ್ಕೆ ಹೇಳ್ತಾರೆ, ಇದಕ್ಕೆಂದ್ರೆ ಒಂದು ಅಣ್ಣ ತಮ್ಮಂದ್ರ ಜಗಳದಿಲ್ಲೋ, ಒಂದು ಸ್ವಂತದವ್ರ ಜಗಳದಿಲ್ಲೋ, ನಾವು 3ನೇವ್ರ ಚಟ್ಟದ್ದು ಹೋಗಿ ಒಂದು ಸೈಡ್ ತಗೊಂಡು ಮಾತಾಡ್ಬಾರ್ದು ಎಂಬ ನೀತಿ. ಅರ್ಥ ಆಯ್ತಲ್ಲ. ಅವರಿಬ್ಬರು ಅಣ್ಣ ತಮ್ಮಂದ್ರ ಜಗಳ, ಆಮೇಲೆ ಜಗಳ ಆಡೋರು,
ಏನೋ ಒಂದು ಕಾರಣದಿಂದ ತಿರುಗು ಏನಾಗೋದು ಅಂದ್ರೆ ಅವರಿಬ್ಬರು ಮೊದಲು ಇರ್ತಕ್ಕಂಥದ್ರಿಂದ ಚಂದ ಸೇರ್ಕಿಬ್ಬರು ಅಂತ ಬರೀ ನಾನು ದೊಡ್ಡ ಫ್ಯಾಮಿಲಿಯಲ್ಲೆಲ್ಲ ನೋಡಿದ್ದೇನೆ. ಆಮೇಲೆ ಮೊದಲು ಇವನೇ ಮದುವೆ ಕೂಲ ಅಂದ್ರೆ ಬರೋಣ, ಅವನೇ ಮೊದಲು ಬಂದು ಮದುವೆ ಕೂವ ಇಂತ ಮರಿ ಇರ್ತಕ್ಕಂಥದ್ದೆಲ್ಲ ಆಗೋದು. ಅದನ್ನ 2 ಶ್ಲೋಕದಲ್ಲಿ ಸೌಭಾದ್ರೇಣ ಯದಿ ವಾಂಚತಿ ವಾಲಿನೈವ ನಾಹಂ ಇರ್ಗಿರ ಇದಿಲ್ಲ ದೀರ್ಘಂ ಸಹೋದರವಾಗಿರ್ತಕ್ಕಂಥದ್ದು. ಇದನ್ನ ನೋಡಿತಾನೆ ಇಂಗ್ಲಿಷ್ ಅಲ್ಲಿ ನಿಮಗೆ ಬಂದದ್ದು ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಷ್ಟಿಲ್ಲ, ಅದು ಬಂದದ್ದು ಪ್ರಾಬ್ಲೇ ಇದರಿಂದ ತಾನೆ. ಆದ ಕಾರಣ ಒಂದು ವೇಳೆ ವಾಲಿ ಆಗಿರ್ತಕ್ಕಂಥವನ್ನ ಮದ ಮಾಡಿಬಿಟ್ರೆ ಮೊದಲ ಅಳವನೇ ಸುಗ್ರೀವನೇ ಇರುವ. ಆದ ಕಾರಣ ರಾಮದೇವರು ಅದು ಒಂದು ಹೇಳ್ತಾರೆ. ಇನ್ನೊಂದು 2ನೇ ಕಾರಣವಾಗಿರ್ತಕ್ಕಂಥದ್ದು ಕೋಪಃ ಸಹೋದರ ಜನೇ ಪುನಃ ಅಂತಕಾಲೇ ಪ್ರಾಯೋ ನಿವೃತ್ತಿ ಉಪಗಚ್ಚಂತಿದ. ತಿರುಗು ಜಗಳ ಆಡ್ತಾ ಇದ್ರು, 20 ವರ್ಷ ಜಗಳ ಇತ್ತು, ಏನೋ ಒಂದು ಕಾರಣ ಆಯ್ತು, ಇಬ್ಬರು ಸೇರ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಮೊದಲಿಗಿಂತ ಹೆಚ್ಚಾಗಿರ್ತಕ್ಕಂಥ ಸ್ನೇಹದಿಂದ ಇರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಆದ ಕಾರಣ ಏಕಸ್ಯ ಬಗ್ಗೆ ನೈವ ಇಂಥ ಮರಿ ರವಳೆ ಯಾವ್ದಲ್ಲಿ ನಾವು ಬಂದು ಅಣ್ಣ ತಮ್ಮಂದ್ರ ಜಗಳ ಇರ್ತಕ್ಕಂಥದ್ದಲ್ಲಿ ಒಟ್ಟೇ ಹೋಗಿ ನಾವು ಇಂಟರ್ಫಿಯರ್ ಮಾಡ್ಕೊಡುದು ಎಂಬುದಾಗಿರ್ತಕ್ಕಂಥದ್ದನ್ನ ನಲ್ಲಿ 16ನೇ ಶ್ಲೋಕದಲ್ಲಿ ನೋಡ್ರಿ. ತಸ್ಮಾತ್ ನ ಬಂಧು ಜನಗೆ ಜನಿತೇ ವಿರೋಧೆ ಕಾರ್ಯ ವದಃ ತದನು ಬಂಧುಭಿ ಆಶ್ವತೀಯ. ಇದು ನ್ಯಾಯವಲ್ಲ ಎಂಬುದಕ್ಕೋಸ್ಕರವಾಗಿ ಇದ್ದೇಪ್ಪ ಅಂತ ಹೇಳಿ ಇದು ಕಾರಣ. ಆದ್ರೆ ರಾಮದೇವರು ಸುಗ್ರೀವಂತ್ರ ಏನ್ ಹೇಳಿರು ಅಂದ್ರೆ, ನೀವಿಬ್ರು ಜಗಳ ಆಡಬೇಡ, ನೋಡಿದೆ ಇಬ್ರು ಒಂದೇ ಮಾದರಿ ಇರ್ತೀರಿ, ಯಾರು ಅಂತ ತಿಳಿಲ್ಲ, ಎಲ್ಲಾರನ್ನ ಬಾಣ ಬಿಟ್ಟು ನಿನ್ ಮೇಲ್ ಬಿಟ್ಟಿದ್ದೆ ಅಂದ್ರೆ ಏನಾಗದು ಹಾಗೆ ಅಂತ ಹೇಳಿರು. ಅದಕ್ಕೆ ಪರಮಾತ್ಮನ ಇರ್ತಕ್ಕಂಥಮ್ಮ ಸಕಲವು ತಿಳಿದವ ಎಲ್ಲ ಸರ್ವಜ್ಞನ ಇರ್ತಕ್ಕಂಥಮ್ಮ ಯಾಕೆ ಹಿಂಗ್ ಹೇಳಿದ? ಆದ ಕಾರಣ ನೀ ತಾನು ವಾಲಿ ಸುಗ್ರೀವ ಇಬ್ರು ಟ್ವಿನ್ಸ್ ಆಗಿರೋರು, ನಂಗೆ ಅಡೆಯಾಳ ತಿರ್ಲಿಲ್ಲಪ್ಪ, ಅದಕ್ಕೋಸ್ಕರ ತಾನು ನನ್ ಗಮ್ಮಂತಿದ್ದೆ ಅಂತ ಹೇಳಿರು. ಅದೆಲ್ಲ ಕಾರಣ. ಇದು ಕಾರಣವಾಗಿರ್ತಕ್ಕಂಥದ್ದು ಈ 3 ಕಾರಣ. ಬಂಧು ಜನಗಳಾಗಿರ್ತಕ್ಕಂಥದ್ದಲ್ಲಿ ಒಂದು ವಿರೋಧ ಇದ್ರೆ ದಿಢೀರ್ ಒಂದು ಕಕ್ಷೆಯಲ್ಲಿ ನಾವು ಸೇರ್ಕೊಂಡು ಒಬ್ಬನ ಸಪೋರ್ಟ್ ಮಾಡ್ರೆ ಏನಾಗೋದು ಅಂದ್ರೆ ಇನ್ನೂ ದ್ವೇಷವಾಗಿರ್ತಕ್ಕಂಥದ್ದು ಹೆಚ್ಚಾಗಿ ಬೆಳೆದು ಅದರಿಂದ ಒಂದು ಕೆಟಾಸ್ಟ್ರಫಿ ಆಗಿರ್ತಕ್ಕಂಥದ್ದು ಕೂಡ ಆಗೋದು. ಹಂಗ ಮಾಡಬಾರ್ದು ಎಂಬುದಕ್ಕೋಸ್ಕರವಾಗಿ ಇದು ನನ್ನ ಜೀವನದಲ್ಲಿ ಇಂಥ ಮರಿ 2-3 ಸಾರಿ ನಡೆದಿದೆ. ನಮ್ಮ ಕ್ಲೈಂಟ್ಸ್ ಮಾಡಿ ನಾನು ಬಂದು ಇಬ್ಬರಿಗೂ ಇದ್ದು ಸ್ನೇಹವಾಗಿರ್ತಕ್ಕಂಥದ್ದು ಮಾಡಿಬಿಟ್ಟೆ. ಅದು ದೇವರ ದಯ ಹಾಗಿರ್ತಕ್ಕಂಥದ್ದು. ಆದ ಕಾರಣ ರಾಮಾಜ್ಞೆಯ ರವಿಜಯ ವಿವಿಕ್ತೆ ವಾಯೋ ಸುತೇನ. ಆಗ ಮರದನ್ನೇ ನೀವು ಹೋಗು ಹಾಗೆ ಅಂತ ಹೇಳಬೇಡಿ. ಏನಾಯ್ತು ಅಂದ್ರೆ ಇದರಲ್ಲೊಂದು ಪ್ರಮೇಯ. ರಾಮಾಜ್ಞೆಯೈವ ಲತೆಯ ರವಿಜೆ ವಿಭಕ್ತೆ ವಾಯೋ ಸುತೇನ ರಘುಪೇನ ಶರೇ ಪ್ರಮುಕ್ತೆ. ಆಗ ಅಡೆಯಾಳಿಗ್ಲಿಬೇಕು ಅದಕ್ಕೊಂದು ಮೇಲೆ ಹೇಳ್ತೇನೆ. ಒಂದು ನಂಗೆ ಏನಾರು ಮಾಡ್ರಿ ಅಂತ ಹೇಳಬೇಡ, ರಾಮದೇವ್ರ ಆಜ್ಞೆ ಮಾಡಿ, ಹನುಮಂತ ದೇವ್ರನ್ನ ಆಜ್ಞೆ ಮಾಡಿ ಆ ಸುಗ್ರೀವ ಒಂದು ಮಾಲೆ ಹಾಕ್ಬಿಡ್ರಿ, ನೀ ಮಾಲೆ ಕೂಡ ಹೋಗು. ಆಗ ಮಾಲೆ ಕೂಡ ಜಗಳ ಆಡಿ ಅಂದ್ರೆ ಮಾಲೆ ಹಾಕಿಟ್ಟಿರ್ತಕ್ಕ ಸುಗ್ರೀವ ಮಾಲೆ ಇಲ್ಲಂಗಿರ್ತಕ್ಕಂಥ ಮಾಲೆ ಬಂದ ತೊಳೆದು ಹೋಗಾದು ಅಂತ ಸಾಮಾನ್ಯ ಲೋಕದಲ್ಲಿ ಅರ್ಥ. ಇದಕ್ಕೆ ಶಾಸ್ತ್ರದಲ್ಲಿ ಏನರ್ಥ ಅಂದ್ರೆ ಹನುಮಂತ ದೇವರ ಅನುಗ್ರಹ ಆಗೋಣ ತಾನೆ ನಿನ್ನನ್ನ ಕಾಪಾಡ್ರಿ ಅಂತ ಅರ್ಥ. ಇದಕ್ಕೆ ಹನುಮಂತ ದೇವರು ಒಂದು ಮಾಲೆ ಆಗಿರ್ತಕ್ಕಂಥದ್ದು ಹಾಕಿರು ಸುಗ್ರೀವನ್ ಕುತ್ತಿಯಲ್ಲಿ ಹಾಕೋಣೆ. ಆಗ ರಾಮದೇವರಿಂದ ಅಡೆಯಾಳ ಕಂಡಿಡ್ಲಕ್ ಬಿಡಿತು. ಸುಗ್ರೀವ ಅಂದ್ರೆ ಮಾಲೆ ಹಾಕಿನ್ರಿಬ, ವಾಲಿ ಅಂತಂದ್ರೆ ಮಾಲೆ ಇಲ್ಲ ಹಂಗಿರ್ಬ. ಆದ ಕಾರಣ ಅವರು ಬಾಣ ಬಿಟ್ಟು ಅಂತ ಹೇಳಾರು. ಅರ್ಥ ಅಲ್ಲ. ಏನಂತಂದ್ರೆ ರಾಮಾಜ್ಞೆ ಇವ ವಾಯೋಹೋ ಸುತೇನ ಲತೆಯ ರವಿಜೆ ವಿಭಿಕ್ತೆ ಸತಿ ರಘುಪೇನ ಸರೇ ಪ್ರಭುಕ್ತೆ ಸತಿ ಶರಸ್ಯ ಆತುರಂ ಶಬ್ದಂ ಸ್ಮೃತ್ವಾ ತೇನ ಬಾಣೇನ ವಿದ್ಯುತ್ ಸನ್ನೆ ಮೂರ್ಛಿತಃ ಇಂದ್ರಾತ್ಮಜ ಆಸುಗಿರಿ ಆಪತತ್. ಆ ಪ್ರಕಾರವಾಗಿ ಮಾಲೆ ಹಾಕೊಂಡು ಹೋದ, ಜಗಳವಾಗಿರ್ತಕ್ಕಂಥದ್ದಾಯ್ತು. ಆಗ ಭಕ್ತೋ ಮಮೇಶ ಯದಿ ಮಾಂ ಅಭಿಪಶ್ಯತೀಹ ಪಾದೌ ಧ್ರುವಂ ಮಮ ವೇಶ್ಯತಿ ನಿರ್ವಿಚಾರ. ಈ ನಿರ್ವಿಚಾರ ಎಂಬುದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಪದ. ಈ 19ನೇ ಶ್ಲೋಕದಲ್ಲಿ ಯೋಗ್ಯೋ ವದೇ ನಹಿ ಜನಸ್ಯ ಪದಾಂತಸ್ಯ ಜಾತಿನ ರವಿಸುತೇನ ವಧು ಅರ್ಥಿತಶ್ಚ ಹಾಗೆಂತಂಬದು. ಆಗ ಜಗಳವಾಗಿರ್ತಕ್ಕಂಥದ್ದಾಯ್ತು. ರಾಮದೇವರಾಗಿರ್ತಕ್ಕಂಥವ್ರು ಒಂದು ಬಾಣವಾಗಿರ್ತಕ್ಕಂಥ ಅಂದ್ಬಿಟ್ರು. ಅದು ವಾಲಿಗೆ ಹೋಗಿತ್ತಾಕಿತು. ಆಗ ಏನಾಯ್ತು, ವಾಲಿಗೆ ತಾಕೋನೆ ಆ ಬಾಣ ರಾಮದೇವರು ಬಿಟ್ಟದ್ದು ಅಂತ. ಆ ರಾಮದೇವರು ಬಿಟ್ಟದ್ದು ಬಾಲಿ ನೇರ್ಲಿ. ನೀವು ಇದರ ಮೇಲೆ ಸಂದೇಹ ಏನಿದ್ರು ಕೇಳ್ರಿ, ಅವ್ರ ಗಿಡದಿಂದ ಇದ್ದು ನೇರ್ಲಿ ಬಂದು ಬಾಣನ್ನು ಬಿಡಲ್ಲ. ಗಿಡದಿಂದ ನಿಂತಿದ್ದು ಬಂದು ಅವ್ರ ಕಣ್ಣಿಗೆ ಬೀಳಂಗ್ ಬಾಣವಾಗಿರ್ತಕ್ಕಂಥದ್ದು ಬಿಟ್ರು.
ಆ ಬಾಣವಾಗಿರ್ತಕ್ಕಂಥದ್ದು ವಾಲಿಗೆ ತಾಕೋನೆ. ವಾಲಿಗೆ ಅರ್ಥ ಆಯ್ತು ಏನಂದ್ರೆ ನಾವೇನೋ ಒಂದು ತಪ್ಪು ಮಾಡಿದ್ದಾರೆ, ಅದು ರಾಮ ಬಾಣ ಅಂಬದು ತಿಳಿತವನಿಗೆ. ಅದ ಕಾರಣ ಏನಾಯ್ತು, ನೇರ ಬಂದು ಅವನ ಇರ್ತಕ್ಕಂಥ ರಾಮದೇವರ ಪಾದವಾಗಿರ್ತಕ್ಕಂಥ ಅದನ್ನ ಬಿದ್ದ. ವಾಲ್ಮೀಕಿ ರಾಮಾಯಣ ಪ್ರಕಾರವಾಗಿ ಇಲ್ಲಿ ನೋಡಿರಿ ಅಂದ್ರೆ 3 ಅಧ್ಯಾಯ ಮಾತಾಡ್ತಾನಮ್ಮ. ಯಾಕೆ ಹೇಳ್ತಾನೆ, ಸಪ್ತತಾಲ ವೃಕ್ಷವಾಗಿರ್ತಕ್ಕಂಥದನ್ನ ಒಂದು ಸಪ್ತತಾಲ ವೃಕ್ಷದಲ್ಲಿ ಒಂದು ಎಲೆಯನ್ನ ಕೂಡ ಕೊಯ್ಲಕ್ಕೆ ಶಕ್ತಿ ಇಲ್ಲಂಗಿರ್ತಕ್ಕಂಥ ವಾಲಿ ಆ ಸಪ್ತತಾಲ ವೃಕ್ಷವನ್ನು ಒಂದೇ ಬಾಣದಲ್ಲಿ ಬಿಡೋದು. ಅನೇಕ ಕುಮುದಾಸುರ ಇರ್ತಕ್ಕಂಥವ್ರನ್ನ ಸಂಹಾರ ಮಾಡ್ಕೊಂಡು ಬಂದಿದೆ ಅಂತಂಬ ವೇಳೆ ಆ ಬಾಣವಾಗಿರ್ತಕ್ಕಂಥದ್ದು ಬಿಡ ವೇಳೆ ವಾಟ್ ಈಸ್ ದಿ ಇಂಟೆನ್ಷನ್ ಆಫ್ ರಾಮದೇವರು. ಈ ಬಾಣವಾಗಿರ್ತಕ್ಕಂಥದ್ದು ಬಿಟ್ಟು ಆ ಬಾಣ ತಾಕೋನೆ ವಾಲ್ಮೀಕಿ ರಾಮಾಯಣ ಪ್ರಕಾರವಾಗಿ 3 ಅಧ್ಯಾಯ ಮಾತಾಡ್ತಾನೆ ವಾಲಿ ಆಗಿರ್ತಕ್ಕಂಥವ. ಇದಕ್ಕೆ ನಿಮಗೆ ನಾನು ಬಂದು ಹೇಳ್ಬೇಕು ಅಂತಂದ್ರೆ ಏನಂದ್ರೆ ಇಂಟೆನ್ಷನ್ ಆಗಿರ್ತಕ್ಕಂಥದ್ದು ತುಂಬಾ ಮುಖ್ಯ. ಆ ಕ್ರಿಮಿನಲ್ ಇಂಟೆನ್ಷನ್ ಆಗಿರ್ತಕ್ಕಂಥದ್ದಕ್ಕೆ ಮೆನ್ಶ್ರಿ ಅಂತ ಹೆಸರು. ಅಲ್ಲಿ ಕೊಲ್ಲಬೇಕು ಎಂಬ ಇಂಟೆನ್ಷನ್ ಇಂದ ಬಿಟ್ಟ ಕಾರಣ ಆ ಸಪ್ತತಾಲ ವೃಕ್ಷ ಆಯ್ತು. ಇಲ್ಲಿ ವಾಲಿನ ಕೊಲ್ಲಬೇಕು ಎಂಬ ಇಂಟೆನ್ಷನ್ ಇಂದ ರಾಮದೇವರು ಒಂದು ವೇಳೆ ಬಾಣ ಬಿಟ್ಟಿದ್ರು ಅಂದ್ರೆ ಸತ್ಯವೇ ಹೇಳ್ತಾನೆ, ಆ ವಾಲಿ ಮಗ ಅಂಗದನಿಗೆ ಭಸ್ಮ ಕಲಿಸೋದು, ಭಸ್ಮ ಕೂಡ ಅಲ್ಲಿದ್ದಿರ್ಲಾರ, ಒಸಿಗೆ ಎವಾಪರೇಟ್ ಆಗಿ ಹೋಗಿರೋದು. ಆದ ಕಾರಣ ಇಂಟೆನ್ಷನ್ ಇಸ್ ನಾಟ್ ಟು ಕಿಲ್. ಇದಕ್ಕೆ ನಿಮಗೆ ನೀವು ಇಂಗ್ಲೆಂಡ್ ಇಲ್ದಾನೆ ಇದ್ದೀರಿ, ಇದಕ್ಕೆ ಬೇಸಿಸೇ ಎಲ್ಲಿಂದ ಅಂತಂದ್ರೆ 19th ಸೆಂಚುರಿಲಿ ಹೌಸ್ ಆಫ್ ಲಾರ್ಡ್ಸ್ ಅಂತಂಬದಲ್ಲಿ ಒಂದು ದೊಡ್ಡ ಜಡ್ಜ್ಮೆಂಟ್ ಅದನ್ನ ಬೇಸ್ ಮಾಡಿದ್ದಾನೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಕ್ರಿಮಿನಾಲಜಿ ಸೆಕ್ಷನ್ 302 ಡ್ರಾಫ್ಟ್ ಮಾಡಿದ್ದು. ಅದಕ್ಕೆ ಫೇಮಸ್ ಕೇಸಲ್ಲಿ ಅದಕ್ಕೆ ಏನ್ ಹೆಸರು ಅಂದ್ರೆ ಚಾಕ್ ಪೀಸ್ ಕೇಸ್ ಅಂತ ಹೆಸರು. ಅದು ನಿಮಗೆ ಸ್ವಲ್ಪ ಹೇಳ್ತೇನೆ, ಅದು ಹೇಳಿದ್ರೆ ಇದು ಅರ್ಥ ಆಗೋದು. ಆ ಚಾಕ್ ಪೀಸ್ ಕೇಸಲ್ಲಿ ಏನಂದ್ರೆ ಒಂದು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಒಂದು ಹುಡುಗ ಕ್ಲಾಸಲ್ಲಿ ಕೊಂಚ ಮಿಸ್ಯೂಸ್ ಬಾಯ್ ಅವ ಬಂದು ಎಷ್ಟೋ ಜನ ಹೇಳಿರು ನೀವು ಮಿಸ್ಯೂಸ್ ಮಾಡ್ಬೇಡ, ನಾನು ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ಬಿಟ್ಟು ಮಾಡಿ ತಟದು ನೋಡಿರು. ಒಂದಿನ ಅವರು ಬಂದು ಬೋರ್ಡಿಲ್ ಬರೆಯೋ ವೇಳೆ ಏನಂತ ವೇಳೆ A+B² ಅಂತ ಅವ್ರು ಹಾಕೋ ವೇಳೆ ಇವ ಒಂದು ಆರೋ ಬಿಟ್ಟ, ಅದು ಹೋಗಿ ಅವರು ತಲೆಯಲ್ಲಿ ಹೋಗಿ ಸಿಕ್ಕಿದ್ದು. ಆರೋ ಒಂದಿಲ್ಲ, ಈ ಒಂದು ಪೇಪರ್ ಬಿಡ ಆರೋ ಇರ್ತಕ್ಕಂಥದ್ದು ಅದು ಬಿಟ್ಟ. ಅವ್ರ ಕೈಲಿ ಚಾಕ್ ಪೀಸ್ ಇಟ್ಟಿದ್ರು. ಹೌ ಮೆನಿ ಡೇಸ್ ಐ ಆಮ್ ಟೆಲಿಂಗ್ ಯು ಹಾಗೆ ಅಂತೇಳಿ ಆ ಚಾಕ್ ಪೀಸ್ ತೆಗೆದು ನೇರ ಅವನ ಮೇಲೆ ಬಿಡದ್ರು. ಬಿಸಾಟವನು ಏನಾಯ್ತು ಅಂದ್ರೆ ಅದು ಅವನ ಕುತ್ತಿಯಲ್ಲಿ ತಾಕಿತ್ತು. ಕುತ್ತಿಯಲ್ಲಿ ತಾಕೋನು ಏನಾಯ್ತು ಅಂದ್ರೆ ಸ್ವಲ್ಪ ಹೊತ್ತು ತಾಳಿ ಅವ ಏನ್ ಮಾಡಿದ ಅಂದ್ರೆ ಮೂಗಿಂದ ನೆತ್ತರು, ಬಾಯಿಂದ ನೆತ್ತರು ಎಲ್ಲ ಬಂದು ಒಂದು 10 minutes ಹುಡುಗ ಕ್ಲಾಸಲ್ಲಿ ಸತ್ತೇ ಹೋಗ್ತ. ಕಂಪ್ಲೀಟ್ ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೆಸರು ಅದಕ್ಕೆ, ನಿಮಗೆ ತಿಳಿಯಾದ ಡಿಸೀಸ್. ನರದೊಳಗೆ ರಕ್ತ ಓಡ್ಬೇಕು, ನರದ ಹೊರಗೆ ಬೀಳ್ಬಾರ್ದು ಅಂತ மாதிரி ಒಂದು ಇಂಟರ್ನಲ್ ಬ್ಲೀಡಿಂಗ್. ವಿಕ್ಟೋರಿಯಾ ಕ್ವೀನ್ ಕೂಡ ಇತ್ತು ಅಂತ ಹೇಳ್ತಾರೆ. ಆ ಇಂಟರ್ನಲ್ ಬ್ಲೀಡಿಂಗ್ ಇತ್ತು ಅಂತ மாதிரி ಇದಕ್ಕೆ ಹೋಗಿ ತಾಕೋನ ನರಕ್ಕೆ ತಾಕೋನ ಆ ನರ ಇನ್ನೂ ಹೆಚ್ಚಾಗಿ ಇದಾಗಿ ಹೊರಟು. therefore the creature was booked for murder. ಅವನ ಆ ಕಾಲದಲ್ಲೆಲ್ಲ ಮರ್ಡರಿ ಬಂದ ಹ್ಯಾಂಗಿಂಗ್ ತಾನೆ, ಬೇರೆ ಪನಿಷ್ಮೆಂಟೇ ಇಲ್ಲ. ಹಾಗೆಂತಪ್ಪ ವೇಳೆ ಇಟ್ ವೆಂಟ್ ಹೌಸ್ ಆಫ್ ಲಾರ್ಡ್ಸ್. ಆ ಜಡ್ಜ್ಮೆಂಟ್ ನೀವು ಓದಿರಿ ಅಂತಂದ್ರೆ ವಾಸ್ತವವಾಗಿ ಹೆಂಗಿರೋದಂದ್ರೆ ಕಣ್ಣಿಲ್ ನೀರೇ ಬರೋದು. ಆ ಜಡ್ಜ್ಮೆಂಟ್ ಇಂದ ಇಟ್ಟಿಟ್ಟು ತಾನೆ ಇಂಡಿಯನ್ ಪೀನಲ್ ಕೋಡಿಲಿ 20 ಸೆಕ್ಷನ್ ಮಾಡಿದ್ದಾರೆ. ಅದ್ರಲ್ಲಿ ಹೇಳೋ ವೇಳೆ ಮೊದಲ ಪಾಯಿಂಟ್ ಏನಂದ್ರೆ ವಾಟ್ ಈಸ್ ದಿ ವೆರಿ ಇಂಟೆನ್ಷನ್ ಆಫ್ ದಿ ಅಫೆಂಡರ್ ಹಾಗೆಂತಪ್ಪ. ಆ ಟೀಚರಿಗೆ ಚಾರ್ಜ್ ಬಿಸಾಡೋ ವೇಳೆ ಇವನ್ನ ಕೊಲ್ಲಬೇಕು ಎಂಬ ಇಂಟೆನ್ಷನ್ ಇಂದ ಬೀಳಿದ್ರ. ನೀವು ನೋಡ್ರಿ ನನ್ನ ಪುಸ್ತಕದಲ್ಲಿ ಪೇಜ್ 170ನೇ ಪಕ್ಕದಲ್ಲಿರೋದು ವಾಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಅಫೆಂಡರ್ ಆಫ್ ದಿ ಕಿಲ್ಲರ್ ಹಂಗೆಂಬುದು. ಅಂಡ್ ವಾಟ್ ಈಸ್ ದಿ ಇದು ಪ್ರಿಪರೇಷನ್. ನೆಕ್ಸ್ಟ್ ವಾಟ್ ಈಸ್ ದಿ ವೆಪನ್ ಚೋಸನ್. ಒಂದು ಚಾಕ್ ಪೀಸ್ ಇಂದ ಒಬ್ಬನ ಬಿಡೋದು ಬಂದು ಕೊಲ್ಲಲಿಕ್ಕೆ ಮಾಡಾರ್ದು, ಎಲ್ಲಿಂದ ಶೂಟ್ ಮಾಡಿದ ಅಂತಂದ್ರೆ ವೆಪನ್ ಚೋಸನ್ ಇದು. ಅದ್ರಲ್ಲಿ ಆಮೇಲೆ 3ನೇದು ಮಧುಸೂದನ ಏನಂದ್ರೆ ವಾಟ್ ಈಸ್ ದಿ ಪಾರ್ಟ್ ಆಫ್ ದಿ ಬಾಡಿ ಅದು ಮುಖ್ಯ. ಇದು ಯಾಕೆ ಹೇಳ್ತೇನೆ ಅಂದ್ರೆ ಹಳೆ ಕಾಲದಲ್ಲಿ ಕ್ರೌಡ್ ಇಂದ ಡಿಸ್ಪರ್ಸ್ ಮಾಡೋ ವೇಳೆ ಕಲೆಕ್ಟರ್ ಶೂಟಿಂಗ್ ಆರ್ಡರ್ ಕೊಟ್ಟರೆ ಮೊದಲು ಯು ಹ್ಯಾವ್ ಟು ಶೂಟ್ ಓನ್ಲಿ ಎಟ್ ದಿ ಲೆಗ್ಸ್. ಹಾರ್ಟ್ ಇಲ್ಲಿ ನೀ ಕೆಳಗೆ ತಂದು ಬಿಡಿಬೇಕು ಗನ್ನಿನ. ಮೊದಲು ಸ್ಕೈಲಿಗೆ ಏನು ಬಿಡೋದು ತೋರಿಸ್ಬೇಕು, ಅದಕ್ಕೆ ಆಮೇಲೆ ನೀ ಕೆಳಗೆ ಬಿಡಿಬೇಕು. ನೀ ಕೆಳಗೆ ಬಿಡಿದ್ರೆ ಏನಂದ್ರೆ ಸತ್ತೋಲರ
ಬಂದು ಓಡ್ಲಕ್ ಬಿಡಿಲ್ಲ ಅಂದ್ರೆ ಅದು ಇನ್ನೊಬ್ಬರನ್ನ ಕೊಡ್ಲಿಲ್ಲ ಅಂದಿರುವ ಇದೆಲ್ಲ ಬಂದು ಕ್ರಿಮಿನಾಲಜಿ ಹೇಳ್ಬೇಕು ಅಂದ್ರೆ ತುಂಬಾ ಅದೇ ಒಂದು ತಿಂಗಳು ಆಗ್ಬಿಡೋದು ಈ ಕ್ಲಾಸ್ ಅರ್ಥ ಆಯ್ತಲ್ಲ ಹಾಗಿರ್ತಕ್ಕಂಥದ್ದು. ನನ್ನ ಬಂದು ಅವರು ML ಕ್ರಿಮಿನಲ್ ಲಾ ಓದಂತಂದ್ರು. ನಾನು ಹೇಳಿದೆ ಬೇಡ, ಇದಕ್ಕೆಂದ್ರೆ ಐ ಡೋಂಟ್ ವಾಂಟ್ ಟು ಪ್ರಾಕ್ಟೀಸ್ ಅಂಡರ್ ಕ್ರಿಮಿನಲ್ ಲಾ ವೇರ್ ಐ ಹ್ಯಾವ್ ಟು ಆರ್ಗ್ಯೂ ಫಾರ್ ಅ ಮ್ಯಾನ್ ಹೂ ನಮಗೆ ತಿಳಿದು ಆಕ್ಚುಲಿ ಮರ್ಡರ್ ಮಾಡಿದ್ದೇನು ಇಲ್ವೋ ನಮಗೆ ತಿಳಿದು, ಬಟ್ ಆನ್ ದಿ ಬೇಸಿಸ್ ಆಫ್ ಎವಿಡೆನ್ಸ್ ವಿ ಹ್ಯಾವ್ ಟು ಆರ್ಗ್ಯೂ ಅಂಡ್ ಅಕ್ಯೂಟೆಡ್ ಅಂತ ಒಂದು ವೇಳೆ ನಿಶ್ಚಯ ಮರ್ಡರ್ ಮಾಡಿದ್ದೆ ಅಂದ್ರೆ ಆ ಪಾಪ ನಂಗೆ ಬರೋದು, ನಂಗೆ ಕ್ರಿಮಿನಲ್ ಲಾ ಬೇಡ ಅಂತ ಹೇಳಿದ್ದಾನೆ. ನಾನು ಟ್ಯಾಕ್ಸೇಷನ್ ತಗೊಂಡೆ. ಯಾಕೆ ಹೇಳ್ತೇನೆ ಅಂದ್ರೆ ಇದರಲ್ಲಿ ಬಂದು ಈಗ ನೀವು ಯೋಚನೆ ಮಾಡಿ ನೋಡ್ರಿ, 7 ಸಪ್ತಸಾಲ ವೃಕ್ಷವಾಗಿರ್ತಕ್ಕಂಥದ್ದು ಇದು ನಿಮಗೆ ಇದಲ್ಲ ಕೊಂಚ. ಇದು ನಮ್ಮ ತಂದೆಯವರ ಹತ್ರ ಹೇಳೋಣವರು ಹೇಳಿರು, ರಾಘವೇಂದ್ರ ನಿನ್ನ ನಾನು ಬಂದು ಬೈಯಲ್ಲಿ ಓದಿಸಿದ್ದಕ್ಕೆ ನೀ ನಾಳೆ ಹಣ ಸಂಪಾದಿಸು, ಏನೋ ಮಾಡಿಕೋ, ಅದನ್ನು ಒಂದು ಇಲ್ಲ. ಈ ವಾಲಿವದನ್ನು ನೀನು ಕ್ಲಾರಿಫೈ ಮಾಡ್ತಿಲ್ಲ, ಅದು ಸಾಕು ನಂಗೆ ಹಾಗೆ ಅವ್ರು ಹೇಳಿ ಸಂತೋಷ ಬಿಟ್ಟರು. ಇದಕ್ಕೆಂದ್ರೆ ಈಗ 7 ಸಪ್ತಸಾಲ ವೃಕ್ಷವನ್ನ ನಾಶ ಮಾಡಬೇಕು ಎಂಬ ಇಂಟೆನ್ಷನ್ ಇಂದ ಬಿಟ್ಟ ರಾಮದೇವರ ಬಾಣ ಅದೇ ಪ್ರಕಾರವಾಗಿ ಬಾಣವಾಗಿರ್ತಕ್ಕಂಥದ್ದು ವಾಲಿ ಮೇಲ್ ಬಿಟ್ಟಿದ್ರು ಅಂತಂದ್ರೆ ಯೋಚನೆ ಮಾಡಿ ನೋಡ್ರಿ. ಅವನ ಇರ್ತಕ್ಕಂಥ ಅಲ್ಲಿ ಭಸ್ಮ ಆಗಿ ಅವ ಅಂಗದನ ಇರ್ತಕ್ಕಂಥವ ಮರದ ನಾಸ್ತಿಕ ಬಿಸಿಲು ಕಾಸ್ತಿಕ ಬಿರ್ಲಾರು. ದೇರ್ ಫೋರ್ ಅಲ್ಲಿ ಬಿಟ್ಟದ್ದೇನಂದ್ರೆ ಜಸ್ಟ್ ಅದು ಹೋಗಿ ಟಚ್ ಆಯ್ತು. ಟಚ್ ಆಗೋಮೆ ಅದಕ್ಕೆ ಆಮೇಲೆ ನೀವು ನೋಡಿರಿ ಅಂದ್ರೆ ಅಲ್ಲಿ ನೀವು ಶ್ಲೋಕದಲ್ಲಿ ಸನ್ನೇತ ವಾಲಿ ಮುಂದೆ ಹೋಗಿ ನಿಂತರು. ವಾಲಿ ಮುಂದೆ ನಿಂತು ಜಗ್ರಾಹ ತಸ್ಯ ಪಾರ್ಶ್ವಂ ಪ್ರಾಹೈಹಿ ವಚಸ ಯದಿ ವಾಂಚಸಿ ತ್ವಂ ಉಜ್ಜೀವಯಿಷ್ಯೆ. ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳರು. ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ನಿನ್ನ ಜೀವನ ಪಡಿಸ್ಬಿಡ್ತಾನೆ, ಈ ಹಿಂದೆನಿಂದ ನೀ ಸಾಯ್ಲಾರಿ ಹಾಗಂತ ಹೇಳಬೇಡ. ಅವ ಏನ್ ಮಾಡಿದ, ನನ್ನ ಬದುಕಿಸ್ಬೇಡ, ನೀ ರಾಮ ನಿನ್ನ ನೋಡ್ದಾಗಿ ಪ್ರಾಣ ಹೋಗುತ್ತೆ ಎಂಬುದರಲ್ಲಿ ಇದಕ್ ಮೇಲೆ ಪುಣ್ಯವಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಅಂತ ಹೇಳಿ ನಾ ಇಚ್ಛೆದ ಸೌ ತ್ವದಗ್ರೆ ಕೋ ನಾಮ ನೇಚ್ಛಸಿ ಪ್ರತಿ ಪುರುಷೋತ್ತಮ ಇತಿ. ನಿನ್ನ ಸನ್ನಿಧಾನದಲ್ಲಿ ಪ್ರಾಣ ಹೋಗುತ್ತೆ ಎಂಬುದು ಆದ ಕಾರಣ ಅವನೇ ಕೊಂಚ ಅದನ್ನು ತೆಗೆದು ಇನ್ನು ಕುಕ್ಕಿಂದು ಪ್ರಾಣವಾಗಿರ್ತಕ್ಕಂಥದ್ದು ಬಿಟ್ಟ ವಾಲಿ ಇರ್ತಕ್ಕಂಥದ್ದು. ಆದ ಕಾರಣ ದಯಮಾಡಿ ವಾಲಿಯಾಗಿರ್ತಕ್ಕಂಥವನ್ನ ರಾಮದೇವರು ಕೊಲ್ಲಲಿಲ್ಲ. ವಾಲಿಯಾಗಿರ್ತಕ್ಕಂಥವನಿಗೆ ಒಂದು ಶಿಕ್ಷೆ ಆಗಿರ್ತಕ್ಕಂಥದ್ದು ಮಾಡಿರು. ಇದಕ್ಕೆ ಮೇಲೆ ಇದಕ್ಕೆ ಅಂದ್ರೆ ಎಲ್ಲರೂ ಹೇಳರು, ವಾಲಿ ಸ್ವದ ಒಂದಿಲ್ಲ ಇದ್ರೆ ಇದು ಒಬ್ಬ ಉಪನ್ಯಾಸ ಮಾಡಬೇಡ ನಾನು ಹೇಳಿದ್ದೇನೆ. ಅವರು ಹೇಳಿರು, ದೇವರು ಅನಂತ ಕಲ್ಯಾಣಗಳು ಪರಿಪೂರ್ಣ, ಒಂದು ತಪ್ಪು ಮಾಡಿದ್ರೆ ಏನ್ ಸರ್ ಅದರಿಂದ. ಈಗ ನಿಮ್ಮ ಹತ್ರ 1000 ಒಳ್ಳೆ ಗುಣ ಇದೆ, ಒಂದು ತಪ್ಪಾಯ್ತು ಅಂದ್ರೆ ಅದನ್ನ ದೊಡ್ಡದಾಗಿ ಹೇಳ್ಬೇಕಾ, ತಪ್ಪುದ್ವ ಇಟ್ಟು ಮಾಡಂದ್ರು. ದೇವರಿಗೂ ನಮಗೂ ತನ್ನ ವ್ಯತ್ಯಾಸ, ಅವನಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ಬೇಕು. ಅವ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, 1000 ಒಳ್ಳೆ ಗುಣ ಇದೆ, ಒಂದು ತಪ್ಪು ಮಾಡುಂಟ ಅಂತ ದಯಮಾಡಿ ನೆನ್ಸಿಬೇಡ್ರಿ. ಅವ ತಪ್ಪೇ ಮಾಡಲ್ಲ, ಹಾಲಿನ ಕೊಲ್ಲಲ್ಲೇ ಇಲ್ಲ. ಅರ್ಥ ಆಯ್ತಲ್ಲ. ಇದಕ್ಕೆ ಡೀಟೈಲ್ಡ್ ಆಗಿ ಬರೆದಿರ್ತಕ್ಕಂಥ ಅದನ್ನ ನೀವು ಇಂಗ್ಲಿಷ್ ಅಂತ ಬರ್ತೇನೆ ಓದಿ ನೋಡುವುದು. ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಆಗಿರ್ತಕ್ಕಂಥದ್ದು ತುಂಬಾ ಮುಖ್ಯ. ಆಗ ನಡುವಲ್ಲಿ ಇನ್ನೊಬ್ಬರು ಹೇಳಿರು, ಆಗ ಇಂಥ ಮರಿ ಬಿಲ್ಲಿಂದ ಒಂದು ಚಾಕ್ಬೀಸನ್ನು ಬಿಸಾಟಂಗೆ ಬಿಲ್ಲಿನ ದೇಶ ಹೊಯವನಿ ತಾಕಾಂಗ್ ಮಾಡಿಲ್ಲ, ಅದ್ರ ನೇರಿಲ್ ಬಂದು ಮಾಡಿರ್ಬಹುದಿಲ್ಲ ಅಂತ ಒಂದು ಕೇಳಿರು. 2 ಪಾಯಿಂಟ್ ಇದೆ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ನೇರ್ಲಿ ಬಂದು ಕೇಳಿರುವ ಎಂಬುದಕ್ಕೆ ನೇರ್ಲಿ ಬಂದ ಅಂದ್ರೆ ನೇರ್ಲಿ ರಾಮದೇವರು ಬರೋಣವನ್ನು ನಮಸ್ಕಾರ ಮಾಡುವ. ಇದಕ್ಕೆ ಅಂದ್ರೆ ನಮಸ್ಕಾರ ಇದು ಮುಖ್ಯವಾದ ಗುರುತತ್ವ ಇರ್ತಕ್ಕಂಥದ್ದು. ಹನುಮಂತ ದೇವರನ್ನು ಬಿಟ್ಟುಂಟು ತಿರುಗು ವಾಲಿಯ ಇರ್ತಕ್ಕಂಥ ಅವ ನೇರಾಗಿ ಬಂದು ನಮಸ್ಕಾರ ಮಾಡಿದ ಅಂದ್ರೆ ಅದೊಂದು ತಪ್ಪು. ಹನುಮಂತ ದೇವರು ಬಂದು ಸರಿಯಾಗಿ ಮರ್ಯಾದೆ ಕೂಡ ನಡಿಲ್ಲ, ಬೈದಿದ್ದಾನ. ಸುಗ್ರೀವನ್ನ ನೀವು ಬಂದು ಈ ನಾಟಿನ ಬಿಟ್ಟು ಹೋಗು ಹಾಗೆ ಅಂತ ಹೇಳಬೇಡ, ಸುಗ್ರೀವನ್ನ ಹಂಗ ಹೇಳ್ಬೇಡ ಅಂತ ಹೇಳಬೇಡ, ನೀವು ಬೇಕಾದ್ರೆ ಕೂಡ ಹೋಗ್ರಿ ಅಂತ ಹೇಳಿದ್ದಾನ. ಈ ಪ್ರಕಾರವಾಗಿ ಮಾಡಿದ್ದಾನ. ಆದ ಕಾರಣ ರಾಮದೇವ್ರ ನೇರ್ಲಿ ಬಂದ್ರೆ ತಿರುವು ಗುರುಗಳನ್ನ ಬಿಟ್ಟು ಇದನ್ನ ನಾವು ತಿಳ್ಕೊಬೇಕು. ಗುರುಗಳ ಅನುಗ್ರಹ ಇಲ್ಲ ಹಂಗೆ, ಆಚಾರ್ಯರ ಅನುಗ್ರಹ ಇಲ್ಲ ಹಂಗೆ ದೇವರ ಹತ್ರ ಹೋಗೋದು ತುಂಬಾ ತಪ್ಪು. ಅದೇ ಪ್ರಕಾರವಾಗಿ ಇಲ್ಲಿ ಗುರುಗಳ ಅನುಗ್ರಹ ಇಲ್ಲ ಹಂಗೆ ತಿರುಗು ಇವ ನೇರ್ಲಿ ಬಂದ ಅಂದ್ರೆ ಅದು ದೇವರು ಒಂದು ಪ್ರಮಾದವಾದ ಗುಣ. ಒಂದು ದೊಡ್ಡವರನ್ನ ಅವರಿಗೆ ಹೇಳ್ಕೊಂಡು ರಾಘವೇಂದ್ರಾಚಾರ್ಯ ಈ ಒಂದಿನ ಮಾತ್ರ ನಂಗೆ ಕ್ಲಾರಿಫೈ ಮಾಡ್ರಿ ಅಂತ ಹೇಳಿದ್ರು. ಇದಕ್ಕೆಂದ್ರೆ ಈ ವಾಲಿಯಾಗಿರ್ತಕ್ಕಂಥ ಮರದಿಂದ ಯಾಕೆ ನಿಂತಿದ್ರು, ನೇರ್ಲಿ ಮಧ್ಯೆ ಅದರ ಮಾಡ ಲೇಷ ಬಿಟ್ಟರು ಅಂದಿಲ್ಲ ಅಂತಂದ್ರೆ ನೇರ್ಲಿ ಬರೋಣ ಪಟಾರ್ಥ ನಮಸ್ಕಾರ ಬಿಡಿದೆ ಅಂದ್ರೆ ಅದೊಂದು ತಪ್ಪು. ದೇವ್ರ ಗುಣ ಏನಂದ್ರೆ
ತನ್ನ ಭಕ್ತರಾಗಿರ್ತಕ್ಕಂಥವರಲ್ಲಿ ಒಂದು ತಪ್ಪು ಬರಂಗ್ ಮಾಡ್ಬಿಟ್ಟು ಶಿಕ್ಷೆ ಮಾಡೋದ್ರಕ್ಕಿಂತ ಅವ ತಪ್ಪೇ ಮಾಡ್ಲಂಗ್ ನೋಡ್ಕೊಂಬಾದು ತಪ್ಪದು ಒಂದು ದೊಡ್ಡ ಗುಣ. ಇದು ತಾನ ರಾಮದೇವರು ಇರ್ತಕ್ಕಂಥ ಜನರಾಸಿಟಿ. ಅವನ ಹತ್ರ ತಪ್ಪ ಇರ್ತಕ್ಕಂಥ ಮಾಡ್ಸುಟ್ಟು ತಿರುಗು ನೇರ್ಲಿ ಬಂದ್ರೆ ರಾಮದೇವರಿಗೆ ನಮಸ್ಕಾರ ಮಾಡಿದ ಅಂದ್ರೆ ನೋಡು ಹನುಮಂತ ದೇವರಿಗೆ ನೀ ನಮಸ್ಕಾರ ಮಾಡ್ದಂಗೆ ನಂಗೆ ನಮಸ್ಕಾರ ಮಾಡ್ತಾ ಇದ್ದಿ ಹಾಗೆ ಅಂತ ಹೇಳಿ ಅವನ ಹತ್ರದಿಂದ ಇನ್ನೊಂದು ಶಿಕ್ಷೆ ಮಾಡ್ಬೇಕಾ ಬರೋದು. ಆದ ಕಾರಣ ಮರದಿಂದ ನಿಂತಂಡು ಲೇಸಾಗಿ ಒಂದು ಆ ಮಾನವ ಇರ್ತಕ್ಕಂಥ ಅಂದ್ಬಿಟ್ಟು ಅವನಿಗೆ ಆ ಒಳ್ಳೆ ಬುದ್ಧಿಯ ಇರ್ತಕ್ಕಂಥ ಮಾಡಿರು. ಅದೆಲ್ಲ ಅಂದ್ರೆ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಂಬುದಕ್ಕೆ ಉಜ್ಜೀವಿಸಿ ಕೊಲ್ಲಬೇಕು ಎಂಬುದಾಗಿರ್ತಕ್ಕಂಥದ್ದು ಅಭಿಪ್ರಾಯವಿದ್ರೆ ನಿನಗೆ ಜೀವನದಿಂದ ನೀವು ಸತ್ತೋಗಬಾರದು ಹಂಗೆ ಎಂಬುದಕ್ಕೆ ಎಂದ್ಬಿಟ್ಟು ಒಂದು ಚಿಕ್ಕ ನಡೆದ ಕೇಸ್ ನಿಮಗೆ ಹೇಳ್ತಾನೆ. ಏನಂತಂದ್ರೆ ಈ ನೀವು ಮೆಡ್ರಾಸಲ್ಲಿ ಬಂದು ಏರ್ಪೋರ್ಟ್ ಹೋಗಿರ್ಬೇಡಿ, ಮೀರಂಬಾಕಂ ಏರ್ಪೋರ್ಟ್. ಅದರಲ್ಲಿ ಏನಾಯ್ತು ಅಂದ್ರೆ ಒಬ್ಬ ಸೈಕಲ್ ಬರ್ತಾ ಇದ್ದ. ಇದೇ ಹೇಳಿದೆ ಅಂದ್ರೆ ಇಂಥ ಮರಣದಲ್ಲಿ ಒಂದು 100 ಕೇಸ್ ಇದೆ. ಅದೇ ರಾಮಾಯಣಪುರ ಅವಳದು. ಆಗ ಏನಾಯ್ತು ಅಂದ್ರೆ ಸೈಕಲ್ ಬರ್ತಾ ಇದ್ದ, ಒಂದು ಲಾರಿ ಆಗಿರ್ತಕ್ಕಂಥದ್ದು ಮೇಲ್ಬಿಟ್ಟದು ಡಿಚ್ಚಿಲ್ ಹೋಗಿ ಬಿದ್ದುಟ. ಉಡತೆ ಏನ್ ಮಾಡಿದ್ರು ಅಂದ್ರೆ ಅಲ್ಲಿರ್ತಕ್ಕಂಥ ಪೆಡಸ್ಟ್ರಿಯನ್ಸ್ ಎಲ್ಲ ಓಡಿ ಬಂದು ಅವನ್ನ ಒಡತೆಯನ್ನು ತೂಗಿ ಇಮಿಡಿಯೇಟ್ಲಿ ವಾಸ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್. ಅವನು ಇದು ಮಾಡಿ 1 ವೀಕಲ್ಲಿ ಡಿಸ್ಚಾರ್ಜ್ ಆಗಿ ಸರಿ ಔಟಾಗ. ಅದೇ ಮಾದಿರಿ ಒಂದು ಕೇಸ್ 1 ಮಂತ್ ಲೇಟರ್ ಇದೇ ಮಾದಿರಿ ಸೈಕಲ್ ಒಬ್ಬ ಬರ್ತಾ ಇದ್ದ. ಅದೇ ನೀರಂಬಾಗಲ್ಲಿ ಏರ್ಪೋರ್ಟ್ ಇಲ್ಲಿ ಸುಲಭ ಬರ್ತಕ್ಕಂಥ ಅವ್ರು ಬಿಡೋದು ಅವ ಡಿಚಿಲ್ ಬಿದ್ದಿದ್ದ. ನೋಬಡಿ ಕೇರ್ಡ್. ಒಂದು 2 ದಿನ ಆಯ್ತು, 3ನೇ ದಿನ ಅವ ಸತ್ತೋಟ. ದಿ ಕ್ವಶನ್ ವಾಸ್ ಈ ಆಕ್ಸಿಡೆಂಟ್ ಇಂದ ಅವನ್ನ ಮರ್ಡರಿಗೆ ಆ ಡ್ರೈವರ್ನ ಹಾಕದ ಇಲ್ಲ ಕಾಸಿಂಗ್ ಗ್ರೀವಿಯಸ್ ಅದು 307 ಮಾಡೋದಂದ್ಬಿಟ್ಟು. ಇದೇ ಮಾದಿರಿ ಆಕ್ಸಿಡೆಂಟ್ ಆಗಿ ಇದಕ್ಕಿಂತ ಕಮ್ಮಿ ಪಟ್ಟು ಹೆಚ್ಚು ಪಟ್ಟು ಬಿದ್ದವನ್ನ ಒಡತೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟು ಬದುಕಿ ಚೆಂದ ಇದ್ದಾನ. ಇವನ್ನ ಯಾರು ಗಮನಿಸಲ್ಲ. ಆದ ಕಾರಣ ಇವ ಸತ್ತೋಟ. ಆದ ಕಾರಣ ಈ ಆಕ್ಸಿಡೆಂಟ್ ಅವನ್ನ ಕೊಲ್ಲಬೇಕು ಅಂತ ಮಾಡಿದ ಆಕ್ಸಿಡೆಂಟ್ ಅಲ್ಲ, 2 ಆಕ್ಸಿಡೆಂಟ್ ತಾನೇ ಇದೆ. ಗ್ರಾಸ್ ನೆಗ್ಲಿಜೆನ್ಸ್ ಅಂತ ಹೆಸರು. ಅದು ಪೀನಲ್ ಕೋಡ್ ಓದಿದ್ರೆ ಅರ್ಥ ಇದು. ಗ್ರಾಸ್ ನೆಗ್ಲಿಜೆನ್ಸಿ ಉಂಟಾದಾಗ ಏನ್ ಅನ್ಬಿಟ್ಟು ಉಂಟು ಅದು ತಾನು ಹಾಕ್ಬೇಕು ಹೊರತಾಗಿ ಮರಡರಿ ಉಂಟಾದ್ದು ಹಾಕಬಾರ್ದು ಅಂದ್ಬಿಟ್ಟು. ಇದಕ್ಕೆ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಬದುಕಿ ಹೇಳ್ತಾನೆ. ಅಲ್ಲಿ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಇದ್ದು ಅವನು ಬದುಕಿಸಿರು, ಇಲ್ಲಿ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಇಲ್ಲದ ಕಾರಣ ಬದುಕಿಸಿರು. ಇಲ್ಲಿ ಕಿಲ್ಲರೇ ಬಂದು ಕಿಲ್ಲರ್ ರಾಮದೇವರು ಕೊಂದರು ಅಂತ ಹೇಳ್ತಿರ್ಲ, ಕೊಲ್ಲಲ್ಲೇ ಇಲ್ಲ. ನಂಗೆ ತುಂಬಾ ಅವಮಾನ ಆಗತ್ತೆ. ಯಾರು ತನ್ನ ಹೆಂಡತಿಯನ್ನು ಹುಡುಕ್ಲಿಕ್ಕೆ ಸುಗ್ರೀವ ಉಪಕಾರ ಮಾಡ್ತಾನಂತ ಹೇಳಿ, ಈಗ ನನ್ಗೊಂದು ಕಷ್ಟ ಬಂದಿದೆ ಅಂತ ಹೇಳಿ ಯಾರೋ 2 ಅಣ್ಣ ತಮ್ಮಂದಿರ ಜಗಳ ಇರುತ್ತೆ. ಆಗ ತಮ್ಮ ನನ್ ಕೂಡ ಸೇರ್ಕೊಂಡು ನಮ್ಮ ಅಣ್ಣನ ಏನಾರು ನೀವು ಬಡದಿಂದ ನೀವು ಉಪಕಾರ ಮಾಡ್ತಾನಿದ್ರೆ ನಾ ಸರಿ ಅಂತ ಹೇಳಿದೆ ಅಂದ್ರೆ ನಂಗೆ ಮನಸ್ಸು ಬರೋದಿಲ್ಲ. ಹಾಗಿರೋ ವೇಳೆ ರಾಮದೇವರ ಇರ್ತಕ್ಕಂಥವ್ರು ಸೀತಾದೇವಿನ ಹುಡುಕಿಲ್ಲಕ್ಕೆ ನಾವು ಉಪಕಾರ ಮಾಡ್ತೇನೆ ಅಂತ ಹೇಳಿದ ಕಾರಣ ಬಾಲಿಯನ್ನು ಕೊಂದ್ರು ಅಂತ ಹೇಳೋದು ಆ ರಾಮಾಯಣಕ್ಕೆ ಹೇಳೋದ್ರಕ್ಕಿಂತ ರಾಮಾಯಣ ಕೇಳಂಗಿರೋದು ಒಳ್ಳೇದು. ಅರ್ಥ ಆಯ್ತಲ್ಲ? ಆಗ ರಾಮದೇವ್ರು ಎಷ್ಟು ಕಳೆಗೆ ನೀವು ತರ್ತಾ ಇದ್ದೀರಿ. ಆದ ಕಾರಣ ಈ ವಾಲಿ ವಧವ ಇರ್ತಕ್ಕಂಥದ್ದು. ಆದ ಕಾರಣ ಏನಂದ್ರೆ ಅವನಿಗೆ ಬಂದು ಈ ಹನುಮಂತ ದೇವರ ಇರ್ತಕ್ಕಂಥವ್ರು ಇದು ಮಾಡೋಣ ಅಂತ ಅಲ್ಲಿ ಬರಬೇಡ ಹೇಳ್ತಾನ. ಆಗ ಹನುಮಂತ ದೇವರು ಈ ಶ್ಲೋಕದಲ್ಲಿ ನೋಡಿದ್ರೆ ಉಜ್ಜೀವಿಸಿ ಅಂತ ಬೇಡ, ಉಜ್ಜೀವಿ ನೇ ಇಚ್ಛದ ಸೌ ತ್ವದಗ್ರೇ ಕೋನಾಮ. ನಿಮ್ಮಿಬ್ಬರ ನಡುವಲ್ಲಿ ಪ್ರಾಣ ಹೋಗತಕ್ಕಂಥ ತುಂಬಾ ನಾನು 22 ಶ್ಲೋಕ ಅದು ತುಂಬಾ ಪುಣ್ಯ ಮಾಡಿರ್ಬೇಕು. ಆದ ಕಾರಣ ನಾವು ಬದುಕಿರ್ಲಕ್ಕೆ ತಯಾರಿಲ್ಲ ಅಂತಂಬದು. ಇದೇ ತರ ಟ್ರೆಡಿಷನ್ಲಿ ಆಗ 3 ಒಳ್ಳೆ ಜನ್ಮ ಇರ್ತಕ್ಕಂಥದ್ದು ಬರ್ಬೇಕು ಅಂತ ಹೇಳಿ ಅದೇ ವಾಲಿ ಆಗಿರ್ತಕ್ಕಂಥ ಹಿಂದ ಅರ್ಜುನನೇ ಬಂದ. ಆಮೇಲೆ ಆಚಾರ್ಯರ ಕಾಲದಲ್ಲಿ ಎತ್ತಾಯಿ ಬಂದ. ಅದಕ್ಕೆ ಆಮೇಲೆ ಟೀಕಾಕರ್ಪಾದ್ರ ಮಾಧವರು ಅಂತಂದ್ರು. ಅದು ನಿಮಗೆ ಈಗ ಟ್ರೆಡಿಷನ್ಲಿ ಬಂದದ್ದು ಹೊರತಾಗಿ ಅದನ್ನ ನೀವು ಬಂದು ರಾಮಾಯಣದಲ್ಲಿ ತೋರಿಸ್ರಿ, ಮಹಾಭಾರತ ನೀವು ತೋರಿಸ್ರಿ ಇದ್ರೆ ನನ್ನಿಂದ ತೋರ್ಸೋದಿಲ್ಲಾರ್ದು. ಪುರುಷೋತ್ತಮ ತ್ವದಗ್ರೇ ಇದರಿಂದ ಪುರುಷೋತ್ತಮ ತ್ವದಗ್ರೇ ಅಸೌ ಹನುಮಂ ಸತಿ ಅಸದೇವ ನಾಮ ದೇಶ ಅಸೌ ತಮ್ಮದಿಲ್ಲ. ಅಸೌ ಅಂದ್ರೆ ಅಸುನಾಮಕ ಅಂದ್ರೆ ವಾಯುದೇವರು ಅಂತ ಅರ್ಥ. ಅದ ಕಾರಣ ಅವರು ಕಹ ನಾಮ ಕುಚ್ಚಿತ ಏವ ಹರಿವಾಯುಗಳು ಸನ್ನಿಧಾನದಲ್ಲಿ ಪ್ರಾಣ ಹೋಗ್ತಕ್ಕಂಥ ಭಾಗ್ಯವಾಗಿರ್ತಕ್ಕಂಥದ್ರಿಂದ ಇದೆ. ಆದ ಕಾರಣ ಈಗ ನನ್ನ ಬದುಕಿಸ್ಬೇಡ, ಈ ಉಂಡಿಂದ ನಾನೇ ಸತ್ತೋತೇನೆ ಹಾಗಂತ ಹೇಳಿ ಅವನೇ ತಾನೇ ಈ ಕ್ವಾರ್ಟರ್ ಫಾರ್ ಡೆತ್ ಅಂತ ಹೇಳ್ತಕ್ಕಂಥದ್ದು ತಾನೇ ಹೊರತಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ದಯಮಾಡಿ ಇನ್ನೊಂದು ನಿಮಗೆ ನೋಡಿ ಅಂತಂದ್ರೆ ಮರದಿಂದ ಪುರಾಣಗಳ ಇರ್ತಕ್ಕಂಥದ್ದು ದಯಮಾಡಿ ಓದಾಗಡೆ ಜಾಗೃತಿಯಾಗಿ ಹೋದ್ರಿ. ಪುರಾಣಗಳ ಇರ್ತಕ್ಕಂಥದ್ದು ಓದೋದ್ ಮುಂಚೆ ದಯಮಾಡಿ ನೀವು ಮಾಡಿಲ್ಲ ಮಹಾಭಾರತ ತಾತ್ಪರ್ಯ ಹೇಳ್ರಿ ಅಂತ ಹೇಳಿಲ್ಲ. ಅದಕ್ಕೆ ಇದು ನಿಮ್ಮ ಪುರಾಣಗಳಲ್ಲಿ ಹೆಂಗಿರೋದು ಅಂತಂದ್ರೆ ಮರದಿಂದ ರಾಮ ನಿಂತರು ಅಂತ
ಇದನ್ನ ಆ ಪುರಾಣ ಪ್ರಕಾರವಾಗಿ ಒಂದು ಸ್ವಾಮಿಗಳು ಹೇಳಿರು. ಆಮೇಲೆ ತನಿಯಾಯಿ ಅವರಿಗೆ ಹೋಗಿ ನಮಸ್ಕಾರ ಮಾಡಿ ಇನ್ಮೇಲೆ ದಯಮಾಡಿ ಇದು ಹೇಳ್ಬೇಡ್ರಿ ಹಾಗೆ ಅಂತ ಹೇಳಿದೆ. ಇದಕ್ಕೆಂದ್ರೆ ಪುರಾಣದಲ್ಲಿ ಏನಿರೋದು ಅಂತಂದ್ರೆ ಬಾಲಿಗೊಂದು ರುದ್ರದೇವರ ವರ ಇತ್ತು, ಯಾರು ಮುಂದೆ ಜಗಳಕ್ಕೆ ಬರ್ತಾರೆಯೋ ಅವರಲ್ಲಿ ಅರ್ಧ ಬಲ ಇವನಿಗೆ ಬಂದುಡೋದು ಅಂತ. ಆಗ ರಾಮದೇವರು ಮುಂದೆ ಬಂದು ಜಗಳಕ್ಕೆ ಬಂದರು ಅಂದ್ರೆ ಅರ್ಧ ರಾಮ ಪ್ಲಸ್ ವಾಲಿ ಬಲ ಹೆಂಗೆ ಯಾರು ಮುಂದೆ ಬರ್ತಾರೆಯೋ ಅವರ ಅರ್ಧ ಬಲ ವಾಲಿ ಬಂದುಡೋದು ಅಂತ ರುದ್ರದೇವರ ವರ. ಆದ ರಾಮದೇವರ ಮನದಿಂದ ನಿಂತರು, ಮುಂದೆ ಬಂದರು ಅಂದ್ರೆ ಅರ್ಧ ರಾಮನ ಬಲ ವಾಲಿ ಬಂದುಡೋದು. ಆಗ ವಾಲಿ ಏನು, ವಾಲಿ ಪ್ಲಸ್ ಹಾಫ್ ರಾಮ, ವಾಲಿ ಬಂದು ರಾಮನ ಇರ್ತಕ್ಕಂಥ ಹಾಫ್ ರಾಮ. ಆದ ವಾಲಿ ಪ್ಲಸ್ ಹಾಫ್ ರಾಮ ಇಸ್ ಗ್ರೇಟರ್ ದೆನ್ ಹಾಫ್ ರಾಮ. ಆದ ಕಾರಣ ಮರದಿಂದ ನಿಂತ ಅಂತ ಹೇಳಿ ಎಷ್ಟೆಷ್ಟು ವಿಧವಾಗಿರ್ತಕ್ಕಂಥ ಅಪಾರ್ಥಗಳಾಗಿರ್ತಕ್ಕಂಥದ್ದು ಮಾಡ್ಬೇಕು, ಅಷ್ಟು ವಿಧವಾಗಿರ್ತಕ್ಕಂಥ ಅಪಾರ್ಥಗಳಾಗಿರ್ತಕ್ಕಂಥದ್ದು. ಇದು ಯಾಕೆ ನಿಮಗೆ ತಿರುಗಿ ಹೇಳ್ತೇನೆ ಅಂತಂದ್ರೆ, ಒಂದು ದಿನಕ್ಕೆ 1 ನಿಮಿಷವಾರು ಶ್ರೀಮದ್ ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರವನ್ನು ನೆನೆಸ್ರಿ. ಇದಕ್ಕೆ ನಾನು ಒಂದು ಪುಸ್ತಕ ಬರೆದಿದ್ದೇನೆ, ನೆಕ್ಸ್ಟ್ ಪುಸ್ತಕದಲ್ಲಿ ಅದು ಬರ್ತೇನೆ. ಭಾಗವತ ಒಂದೇ ಒಂದು ಇದೆ, ನಿಮಗೆ ಅರ್ಥ ಎಲ್ಲ ಕೇಳ್ತೇನೆ, ನೀವೆಲ್ಲ ಒಳ್ಳೆಯವರು. ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತ ಸ್ಮರೆಯತ್ ಅಂತ ಹೇಳಿ ಭಾಗವತ ಪುರಾಣದ ಕುರಿತು 3 ಪುಸ್ತಕ ಬರೆದಾರೆ. ಭಾಗವತ ಮಹಾತ್ಮನ ಕುರಿತು ಬದರಿಕಾಶ್ರಮ ಪುಸ್ತಕದಲ್ಲಿ ಬರೆದಾನೆ, ಭಾಗವತ ಮಹಿಮಾತ್ಮೆ ಒಂದು ಪುಸ್ತಕ ಬರೆದಾನೆ, ಆಮೇಲೆ ಇನ್ನೊಂದು ಪುಸ್ತಕದಲ್ಲಿ ಭಾಗವತ ಮಹಿಮೆ ಹೇಳ್ತಕ್ಕಂಥದ್ದು ಬರ್ತೇನೆ. ಅದರಲ್ಲಿ ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತ, ಒಂದು ಶ್ಲೋಕವು ಅರ್ಧ ಶ್ಲೋಕವು ಕಾಲ್ ಶ್ಲೋಕವು ಭಾಗವತದಲ್ಲಿ ಓದಿನಿ ಅಂದ್ರೆ 1000 ಗೋದಾನ ಕೊಟ್ಟಂಗ ಆಗೋದು ಅಂತ ಹೇಳ್ತಾರಲ್ಲ. ನಾವೊಂದು 3 ಇನ್ಸಿಡೆಂಟ್ ಹೇಳ್ತೇನೆ, ತುಂಬಾ ಇದನ್ನ ಯಾರು ಹೇಳೋದಿಲ್ಲ, ತುಂಬಾ ತಪ್ಪು ಭಾಗವತ ಪ್ರವಚನ ಮಾಡ್ತಕ್ಕಂಥವ್ರು. ಒಂದು ಹೇಳ್ತಾನೆ ಏನಂತಂದ್ರೆ, ಭಾಗವತದಲ್ಲಿ ಪೂತನನ್ನ ಕೊಂದರು ಅಂತ ಹೇಳಿ ಪೂತನಾವಿಗೆ ಸದ್ಗತಿ ಕೊಟ್ರು ಅಂತ ಭಾಗವತದಲ್ಲಿದೆ. ಭಾಗವತ ತಾತ್ಪರ್ಯ 3 ಇನ್ಸಿಡೆಂಟ್ ಮಾಡ್ತಾನೆ. ಭಾಗವತ ತಾತ್ಪರ್ಯದಲ್ಲಿ ಊರ್ವಶಿ ಇದ್ಲು, ಅವಳಿಗೆ ಅಮರಾವತಿ ಪಟ್ಟಣದಲ್ಲಿ ಸದ್ಗತಿ ಆಯ್ತು, ಇವಳು ವಿಕಾರ ರೂಪದಿಂದ ಬಿದ್ದು ಅನಂತಮಸ್ಮತ್ತು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯ. ಎರಡನೇದಾಗಿರ್ತಕ್ಕಂಥದ್ದು ಅಂಬರೀಷ ಮಹಾರಾಜನ ಇರ್ತಕ್ಕಂಥ ಏಕಾದಶಿ ಉಪವಾಸ ಇತ್ಯಾದಿಗಳ ಇರ್ತಕ್ಕಂಥದ್ದು. ಅವ ರಾಜ ಆ ಕುದುರೆ ಕೂಡ ಹುಲ್ಲು ಹಾಕ್ಲಾರ ಏಕಾದಶಿ ದಿನ ಅಂತ ಮರಿಯಿಂದ ಹಾಗೆ ಅಂತ ಹೇಳಿ ದೂರ್ವಾಸ ಬಂದು ದೊಡ್ಡ ಕಥೆ. ಆಗ ಬಂದು ಒಂದು ಅದ್ರಲ್ಲಿ ಬರ್ತಾರೆ ಈ ಶ್ಲೋಕನ್ನ ಭಾಗವತದಲ್ಲಿ ಹೇಳಬೇಡ, ನಾ ಕಿವಿನೇ ಕೇಳಾರೆ. ಏನಂದ್ರೆ ಅಂಬರೀಷ ಮಹಾರಾಜನ ಇರ್ತಕ್ಕಂಥ ಬಂದು ದೇವರಲ್ಲಿ ಮಾಡಿರ್ತಕ್ಕಂಥ ಭಕ್ತಿ ನೋಡಿ ವಿರಿಂಜಾದಿ ಆದರ್ಶಕಾರ ಅಂತ ಚತುರ್ಮುಖ ಬ್ರಹ್ಮದೇವರ ತಲೆ ಬಗ್ಗೆ ಹೇಳ್ಬಿಟ್ರಂತೆ. ಅಪ್ಪ ಇಂಥ ಮಾರಿ ಭಕ್ತಿ ನಮ್ಮಿಂದ ಮಾಡ್ಲಕ್ ಮುಗಿಲ್ಲ. ಯಾರು ಅಂಬರೀಷ ಮಹಾರಾಜ ಮಾಡಿರ್ತಕ್ಕಂಥ ಭಕ್ತಿ ನೋಡಿ ವಿರಿಂಜಾದಿ ಆದರ್ಶಕಾರ, ಇದೆಲ್ಲ ಭಾಗವತ ಶ್ಲೋಕನ ಹೇಳೋದು ದಯಮಾಡಿ ಕೇಳ್ರಿ. ಅದಕ್ಕೆ ಆಚಾರ್ಯರು ಅಲ್ಲಿ ಬ್ರಹ್ಮಾಂಡ ಪುರಾಣ ವಾಕ್ಯ ಅದನ್ನ ಹೇಳ್ತಾರೆ. ಏನಂದ್ರೆ ಬ್ರಹ್ಮದೇವರು ಮಾಡಿರ್ತಕ್ಕಂಥ ಭಕ್ತಿ ಪ್ರಕಾರದಲ್ಲಿ 1,000,000 ಒಂದು ಅಂಶ ತಗೊಳ್ರಿ, ಅದನ್ನ ಒಂದು ಇಟ್ಟುಂಡು ಅದಿಲ್ಲಿ 1,000,000 ಒಂದು ಅಂಶ ಮಾಡ್ರಿ. ಅದು ಕೂಡ ಏನು ಪ್ರಕಾರ ಭಕ್ತಿ ಎಂಬುದು ಬಂದು ಅಂಬರೀಷ ಮಹಾರಾಜನಿಗೆ ಅರ್ಥ ಅಲ್ಲಾರ್ದು, ಅದಕ್ಕಾರ ಜಾಗೃತಿ ಅರ್ಥ ಮಾಡ್ಕೊಂಡ್ರಿ. ಇದು ಹಾಗೆ ಅಂತ. 3ನೇದು ಹೇಳ್ತಾನೆ ಪ್ರಹ್ಲಾದ ಸ್ಮೃತಿ ತಪ್ಪದು. ನೀವು ಭಾಗವತದಲ್ಲಿ ನರಸಿಂಹದೇವರು ಬಂದರು, ಇದೆಲ್ಲ ಮದು 1 ವರ್ಷ ನಾ ಭಾಗವತ ಪಾಠ ಹೇಳಿದ್ದೇನೆ, ಅರ್ಥ ಆಯ್ತಲ್ಲ. ಅದಕ್ಕಾರ ಇದನ್ನ ನೀವು ಹೈಲೈಟ್ ಮಾಡೋವಳಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ. ತುಂಬಾ ಇಟ್ ಇಸ್ ಅ ರಿಗ್ರೆಟ್ ಫಾರ್ ಮಧ್ವ ಪಂಡಿಟ್ಸ್. ಅದಕ್ಕಾರ ಪ್ರಹ್ಲಾದ ಸ್ತುತಿ ಆಗಿರ್ತಕ್ಕಂಥದ್ದು ನರಸಿಂಹದೇವರು ಬಂದರು. ನರಸಿಂಹದೇವರು ಬರೋನೆ ಏನ್ ಮಾಡ್ರು, ಪ್ರಹ್ಲಾದನ ತಲೆ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡಿರು. ಪ್ರಹ್ಲಾದನ ತಲೆ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡಿರು ಅಂತ ಅದು ಸರಿ ಒಪ್ಪುತ್ತಾನೆ. ಇಂಥ ಮಾರಿ ಅನುಗ್ರಹ ಇರ್ತಕ್ಕಂಥದ್ದು ಬ್ರಹ್ಮದೇವರಿಗೂ ಲಕ್ಷ್ಮೀದೇವಿಗೂ ಮಾಡಲಿಲ್ಲ ಅಂತ ನೆಕ್ಸ್ಟ್ ಶ್ಲೋಕ. ಪ್ರಹ್ಲಾದ ರಾಜರ ತಲೆ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡಿದಂಗೆ ವಿರಿಂಜಾದಿಗೂ ಲಕ್ಷ್ಮೀದೇವಿಗೂ ಅನುಗ್ರಹ ಮಾಡಲ್ಲ ಅಂತ ನೆಕ್ಸ್ಟ್ ಶ್ಲೋಕ. ಇದನ್ನ ಹಾಗೆ ಹೇಳಿ ಇಸ್ಕಾನ್ ಮುಟ್ಲಿ ಪ್ರಹ್ಲಾದ ಮಹಾರಾಜನ ನೇರ್ ತಗೊಂಡೊಟ್ಟದ. ಅರ್ಥ ಆಯ್ತಲ್ಲ, ಯೋಚನೆ ಮಾಡಿ ನೋಡ್ರಿ. ಅದು ಇದಕ್ಕೆ ನಂಗೆ ಆಚಾರ್ಯರು ಮಾಡಿದ ಉಪಕಾರನ ಹೇಳಂಗೆ ಯಾರು ಪಾಠ ಇದು ಹೇಳಿರು ಅಂದ್ರೆ ಆ ಪಾಠ ಪೂರ ಮೇಲಿ ಆ ಪಾಠನ ಕೇಳಲೇಬೇಡ್ರಿ. ಅರ್ಥ ಆಯ್ತಲ್ಲ. ಆಗ ಏನಾಯ್ತು ಅಂತಂದ್ರೆ ಆಚಾರ್ಯರು ಹೇಳ್ತಾರೆ, ಒಂದೇ ಇದಕ್ಕೆ ನನ್ನ ಶಿಷ್ಯರಿಗೆ 3 ಜನ ಹೆಂಗಸರು, ಅವರಲ್ಲಿ ಒಂದು ಹೆಂಗಸಿಗೆ ಇದಾನ್ ಹೆಸರು. ಇದಾನ್ ಇದ್ರೆ ಇಪ್ಪೊழுது ನಾವು ಅಂತ ಅರ್ಥ. ಆಚಾರ್ಯರು ಇದು ಬಂದಕ್ಕೆ ಅನೇಕ ಪುರಾಣಗಳು ಪ್ರಮೇಯಗಳೆಲ್ಲ ಹೇಳಲ್ಲ, ಇದಾನಿ ಅಂತ ಹೇಳಿರು. ಈಗ ಅವನ ತಾಯಿ ಮೇಲೆ ಕೈ ಇಟ್ಟು ಮಾಡಿದ್ದಾರೆ, ಅವರಿಬ್ಬರ ತಲೆ ಮೇಲೆ ಯಾವಾಗ್ಲೂ ಕೈ ಇಟ್ಟು ಮಂಜನ ಮಾಡ್ತಾರೆ ಅಂತ ಅರ್ಥ. ಅವ್ರಿಗೆ ಏನಾಯ್ತು ಅಂತಂದ್ರೆ
ಶಿ ಸಚ್ ಎ ಗುಡ್ ಲೇಡಿ. ಅಳತಾಗಿ ಎದ್ದು ನಮಸ್ಕಾರ ಮಾಡ್ಲು. ಏನಮ್ಮ ಮೈ ಸರಿಯಾ ಇಲ್ವಾ ಅಂತ ಕೇಳಿದೆ. 1 ವರ್ಷ ಭಾಗವತ ಹೇಳ್ತಾ ಇದ್ದೆ ಆಫೀಸಿನವರಿಗೆ ಮಧ್ಯಾಹ್ನ. ಆಗ ಇಲ್ಲ ನಂಗೆ ಇದಕ್ಕೆ ಮೇಲೆ ತಡಿಲಿಕ್ಕೆ ಸರಿಯಾ ಇಲ್ಲ, ಆದ ಕಾರಣ ಕೊಂಚ ರೆಸ್ಟ್ ತಗೊಂತಾನೆ. ಹಾಗೆ ದುಡ್ಡು ಏನ್ ಮಾಡಿದ್ದಾರೆ ಆಚಾರ್ಯರು, ಹಾಗೆ ದುಡ್ಡು ಮಗೊಂಡ ಭಕ್ತಿ ಇದಾನಿ ಇಪ್ಪುಡುದು ನಾವು ಈಗ ಪ್ರಹ್ಲಾದನ ಮೇಲೆ ತಲೆ ಇಟ್ಟಿದ್ದಾರೆ, ಕೈಯೊಟ್ಟು ಅನುಗ್ರಹ ಮಾಡಿದ್ದಾರೆ. ಅವರಿಬ್ಬರ ಮೇಲೆ ಯಾವಾಗಲೂ ತಲೆಯೊಟ್ಟು ಅನುಗ್ರಹ ಮಾಡ್ತಾರೆ ತಪ್ಪದಾಗಿರ್ತಕ್ಕಂಥದ್ದು. ಇಂಥ ಮಾರಿ 100 ಸಲ ದಯವಿಟ್ಟು ನಾನು ಸೆಮಿನಾರ್ ಮಾಡಿದ್ದೇನೆ. ಯಾಕೆ ಹೇಳ್ತಾರೆ ಇದ್ರೆ ಆಚಾರ್ಯರು ಆಗ ಶ್ಲೋಕಾರ್ಥಂ ಶ್ಲೋಕವಾದಂ ಅಂತ ಬಂದ್ರೆ ಆಗ ಒಂದು ಬ್ರಿಂಚಾದಿ ಅದೃಷ್ಟಕಾರ ಅಂತ ಶ್ಲೋಕವನ್ನ ನಾವು ಓದಿದೆ ಅಂದ್ರೆ 1000 ಓದಾನ ಕೊಟ್ಟಂಗ ಆಗದ ಅಂತ ಕೇಳ್ತೇನೆ ನಮ್ನ. ಇದು ಒಂದು ಆಸ್ಪೆಕ್ಟ್. ಇದು ಒಂದು ಆಸ್ಪೆಕ್ಟ್ ಅರ್ಥ ಆಯ್ತಲ್ಲ. ಅನದರ್ ಆಸ್ಪೆಕ್ಟ್ ಏನಂದ್ರೆ ಭಾಗವತವಾಗಿರ್ತಕ್ಕಂಥದ್ದು ಅದ್ವೈತ ತಾನು ಹೇಳುತ್ತೆ ಅಂತ ದೊಡ್ಡ ದೊಡ್ಡ ಪುಸ್ತಕ ಇದೆ. ಪ್ರಿಂಟೆಡ್ ಬುಕ್ಸ್ ಆರ್ ದೇರ್ ಅಂಡ್ ಪ್ರಿಂಟೆಡ್ ಆರ್ಟಿಕಲ್ಸ್ ಆರ್ ದೇರ್. ಭಾಗವತದ ಮೈನ್ ಥೀಮ್ ಏನಂದ್ರೆ ಅದ್ವೈತ ತಾನು ಹೇಳುತ್ತೆ ಅಂತ ಕೆಲವು ಶ್ಲೋಕಗಳಾಗಿರ್ತಕ್ಕಂಥದ್ದನ್ನು ತಗೊಂಡು ಅವ್ರು ಮಾಡಿದ್ದಾರೆ. ಭಾಗವತವಾಗಿರ್ತಕ್ಕಂಥದ್ದು ವಿಶಿಷ್ಟಾದ್ವೈತವನ್ನು ತಾನು ಹೇಳುತ್ತೆ ಅಂತ ಹೇಳಿ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಒಂದು ಪ್ರೊಫೆಸರ್ ಒಂದು ಪುಸ್ತಕವಾಗಿರ್ತಕ್ಕಂಥದ್ದು ಬರೆದಿದ್ದಾನ. ಅದನ್ನು ತಗೊಂಡು ಅದು ಜಗತ್ತಾಗಿರ್ತಕ್ಕಂಥದ್ದು ವಿಷ್ಣುವೇ ಜಗತ್ತಾಗಿ ಆಹುತ್ತಾನ, ಆದ ಕಾರಣ ವಿಷ್ಣು ಇರ್ತಕ್ಕಂಥ ಉಪಾದಾನ ಕಾರಣ ತಾನು ಇದಾದಂತ. ಯಾಕೆ ನಿಮ್ಮಂತೂ ಒಳ್ಳೆಯವರು ಹೇಳ್ತಾನೆ ಅಂತಂದ್ರೆ ಮೊದಲು ಭಾಗವತ ಪ್ರವಚನ ಮಾಡವರು ನಾನು ಅವ್ರನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಕೇಳ್ತಿದ್ದೇನೆ. ಒಂದು ಅರ್ಧ ಗಂಟೆ ಹೊತ್ತು ಆಚಾರ್ಯರು ಏನು ಉಪಕಾರ ಮಾಡಿದ್ದಾರೆ ಆ ಹಿನ್ನೆಲೆಯ ಇರ್ತಕ್ಕಂಥದ್ರ ಭಾಗವತ ಹೇಳ್ತಾನೆ. ಏನಕ್ಕೆ ಎಲ್ಲರೂ ಭಾಗವತ ಹೇಳ್ತಾರೆ, ಅದ್ವೈತಿಗಳು ಹೇಳ್ತಾರೆ, ವಿಶಿಷ್ಟಾದ್ವೈತಿಗಳು ಹೇಳ್ತಾರೆ, ನಾವು ಹೇಳ್ತೇವೆ. ಆದ ಕಾರಣ ಅಮೇಳ ಭಾಗವತಕ್ಕೂ ಮೇಳ ಭಾಗವತಕ್ಕೂ ಸಂಬಂಧವೇ ಇಲ್ಲ. ಚಂದ ತಿಳಿದ್ರಿ, ಸಂಬಂಧವೇ ಇಲ್ಲ. ಆದ ಕಾರಣ ಇಲ್ಲಿ ಅಂದ್ರೆ ಪುರುಷೋತ್ತಮ ಇದೆ ಈ ವೇಳೆ ಇದೆ ಹೇಳ್ಬೇಕು ಅಂತ ನಿರ್ಣಯದಲ್ಲಿ ನೋಡ್ಲಾಗಿದ್ರೆ ಬಾಲಿವದವರು ದೊಡ್ಡವರವರು ಏನ್ ರಾಘವೇಂದ್ರಾಚಾರ್ಯ ಯಾಕೆ ನೀವು ಫೀಲ್ ಮಾಡ್ತೀರಿ? ದೇವರು ಅನಂತ ಒಳ್ಳೆ ಗುಣ ಇದೆ, ಒಂದು ತಪ್ಪಿದ್ರೆ ಏನಾಗುತ್ತೆ? ಈಗ ನೀವು ಒಳ್ಳೆಯವರು 10 ಗುಣ ಇದೆ, ಏನೋ ಒಂದು ತಪ್ಪು ಗುಣ ಇದ್ರೆ ನೋಡ್ರಿ ಇದನ್ನ ನಮಗೆ ಇರಬಹುದು ಅವನಲ್ಲಿ. ಎದಕ್ಕೆ ಅಂದ್ರೆ ಇದಕ್ಕೆ ಕಾರಣ ಏನಂದ್ರೆ ನಿಮಗೆ ಹೇಳ್ತಾನೆ ಅವಿರೋಧಾಧ್ಯಾಯವೇ ಓದಿದ್ದಿಲ್ಲ ಅವರು. ನಾರಾಯಣ ಅವಿರೋಧಾಧ್ಯಾಯ ಓದಿದ ಬಾಯಿಲಿ ಈ ಮಾತು ಬರಾದ ಯೋಚನೆ ಮಾಡಿ ನೋಡ್ರಿ. ಯುಕ್ತಿಪಾದ, ಸಮಯಪಾದ, ಪರಸ್ಪರ ಶ್ರುತಿ ವಿರೋಧ ಪಾದ, ನ್ಯಾಯೋಪೇದ ವಿರೋಧ ಪಾದ ಎಲ್ಲ ಹೇಳಿ ಜನ್ಮಾದೇಶದ ಅದಕ್ಕೆ ಯಾವ ವಿಧವಾಗಿರ್ತಕ್ಕಂಥ ದೋಷವು ಬರೋದಿಲ್ಲ ಅಂತ ಹೇಳಿ ಹೇಳಿದ ಕಾರಣ ಅದನ್ನು ಇದಷ್ಟು ಬ್ರಹ್ಮಸೂತ್ರ ಓದಲಂಗೆ ಆಚಾರ್ಯ ಶಾಸ್ತ್ರ ಓದಲಂಗೆ ಈ ಪ್ರವಚನ ಮಾಡ್ತಕ್ಕಂಥವ್ರು. ಆದ ಕಾರಣ ಹೆಚ್ಚಿಗೆ ನೀವು ಹೋಗ್ಬೇಡ್ರಿ, ಯೋಚನೆ ಮಾಡಿ ನೋಡ್ರಿ 1 ನಿಮಿಷ. ಸಾಧಾರಣವಾಗಿ ನೀವೇ ಒಳ್ಳೆಯವರು. ಹಾಗಿಂದ ಬೆಳೆ ಯಾರೋ ಅಣ್ಣ ತಮ್ಮಂದಿರಿ ಜಗಳ, ಅದ್ರಲ್ಲಿ ಒಂದು ಬ್ರದರ್ ನಿಮಗೆ ಉಪಕಾರ ಮಾಡ್ತಾನೆ ಅಂತ ಹೇಳಿದ ಕಾರಣ ಅನದನ್ ಬ್ರದರ್ನ ನೀವು ಹಾಮ್ ಮಾಡ್ತೀರಾ? ಅವ ನಿಮಗೆ ಏನ್ ಮಾಡಿದ? ವಾಲಿ ನಿಮಗೆ ಏನ್ ಮಾಡಿದ? ಹಾಗಿದ್ ಕಡ ಬೆಳೆ ಆನ್ಸರ್ ಇಲ್ಲ ಬರ್ತಲ್ಲ. ಇದು ಥಿಂಕ್ ಮಾಡ್ಬೇಕು. ಆದ ಕಾರಣ ವಾಲಿಯನ್ನ ರಾಮದೇವರು ಕೊಲ್ಲಲ್ಲ ಎಂಬುದಾಗಿರ್ತಕ್ಕಂಥದನ್ನ ದಯಮಾಡಿ ಪೇಜ್ 170 ಇಂದ 173 ವರೆಗೂ ಬ್ರೀಫ್ ಆಗಿ ಇಲ್ಲಿ ಬರೆದಿದ್ದಾನೆ. ಇದನ್ನ ನಿಮಗೆ ಬಂದು Rama being the ocean of mercy, ಇದು ಕೊನೆಯದು. Does not want his devotees to commit more mistakes and become liable for more punishment again and again. ಅದಕ್ಕೋಸ್ಕರವಾಗಿ ಮರದಿಂದ ನಿಂತನ ಹೊರತಾಗಿ ತಿರುಗು ಸಾಕ್ಷಾತ್ ಬಂದಾದ್ರೆ ತಿರುಗು ಹನುಮಂತ ದೇವರು ಬಿಟ್ಟು ಒಂದು ನಮಸ್ಕಾರ ಇರ್ತಕ್ಕಂಥ ಮಾಡುವ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಮಧು, ನಿಮಗೆ ಅರ್ಥ ಆಗಕ್ಕೆ. ನಾನು ವರ್ಷ 20 ವರ್ಷ ಇರೋದು. ಅದಕ್ಕೆ ಆಮೇಲೆ ನಾಚೇರ್ ಕೋಯಿಲ್ ಆದರೆ 5 ವರ್ಷಕ್ಕೆ ಮುಂಚೆ ಎಷ್ಟೋ ವೆಚ್ಚ ಮಾಡಿ 7 ಲೀಟರ್ ವೆಚ್ಚ ಮಾಡಿ ನೀವು ನಾಚೇರ್ ಕೋಯಿಲ್ ಹೋಗಿರ್ತೀರಿ ಅಂತಿದ್ದಾರೆ. ಅಲ್ಲಿ ಆ ಕಟ್ಟಡ ಎಲ್ಲ ಕಟ್ಟಿದೆ. ಆಗ ಸ್ವಾಮಿಗಳು ಬರ್ಲಿಕ್ಕೆ ಮುಂಚಿನ ದಿನವೇ ನಾವು ಹೋದೆ. ಆಗ ಅಲ್ಲಿರೋರೆಲ್ಲ ಬಂದು ಪಟ್ಟು ಅಂತ ನಂಗೆ ನಮಸ್ಕಾರ ಮಾಡಿರು. ಅವ್ರ ಹತ್ರ ಒಂದು ಮಾತಾಡಿದೆ, ಈಗ ನೀವು ನಮಸ್ಕಾರ ಮಾಡಿದ್ದು ನಾ ತಗೊಳ್ಳ, ನನ್ನ ಅಂತರ್ಯಾಮಿ ಪರಮಾತ್ಮೆಗೆ ಎತ್ತಿಟ್ಟಿದ್ದಾನೆ, ಇಲ್ಲದ್ರೆ ನನ್ನ ತಂದೆಗೆ ಎತ್ತಿಟ್ಟಿದ್ದಾನೆ. ಒಂದು ಉಪಕಾರ ಮಾಡ್ರಿ, ನಾಳೆ ಸ್ವಾಮಿಗಳು ಬಂದ್ರೆ ಅವಳು ಪಟ್ಟಿಬಿಟ್ಟಂತ ಅವ್ರ ಎದುಂತ ನಂಗೆ ನಮಸ್ಕಾರ ಮಾಡ್ಬೇಡ್ರಿ ಹಾಗೈತಂದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅವ್ರ ಎದುರ್ತ ಇವ್ರು ನಮಸ್ಕಾರ ಮಾಡಿ ಆ ನಮಸ್ಕಾರ ಸ್ವೀಕಾರ ಮಾಡ್ಕೊಂಡ ನಂಗೊಂದು ಪಾಪ ಬರೋದು ದೊಡ್ಡವ್ರ ಎದುರ್ತ. ಇನ್ನೊಂದು ಅವ್ರ ನಮಸ್ಕಾರ ಮಾಡಿದ್ರು ಅಂದ್ರೆ ಅವರಿಗೆ ಒಂದು ಪಾಪ ಬರೋದು. ಅದು ತಾನೇ ಇಲ್ಲ ರಾಮದೇವ್ರು ಹೇಳ್ತಾರೆ. ಅರ್ಥ ಆಯ್ತಲ್ಲ? ಏನಂದ್ರೆ ವಾಯುದೇವ್ರನ್ನ ಬಿಟ್ಟುಂಟು ಅವ್ರ ಗುರುಗಳನ್ನ ಬಿಟ್ಟುಂಟು ದೇವ್ರನ್ನ ನಮಸ್ಕಾರ ಮಾಡಿದ ಅಂದ್ರೆ ಉಪಾಸ್ಯ ಪ್ರಥಮ ಮಧ್ವಂ ಪಶ್ಚಾತ್ ನರಹರಿಂ ಭಜೇತ್ ನಾಣ್ಯತಾ ಮೋಕ್ಷಮಾಪ್ನೋತಿ ಪ್ರತ್ಯುತ ನರಕಂ ಭವೇತ್. ಮಧ್ವಾಚಾರ್ಯರು ಗುರುಗಳು ಅಂತ ಹೇಳಿ ದಯಮಾಡಿ ಕೇಳ್ರಿ.
ನೀವೆಲ್ಲ ಒಳ್ಳೆ ಓದಿಕೊಂಡವರು. ಮಧ್ವಾಚಾರ್ಯರ ಗುರುಗಳು ಮಧ್ವ ಮತದಲ್ಲಿ ಹುಟ್ಟಿದ ಕಾರಣ ಅಂತ ಹೇಳಲ್ಲ. ಮಧ್ವಾಚಾರ್ಯರು ತಾನು ಭೀಮಸೇನ ದೇವರು, ಮಧ್ವಾಚಾರ್ಯರು ತಾನು ಹನುಮಂತ ದೇವರು, ವಾಯುದೇವರು ತಾನು ಹನುಮಂತ ದೇವರಾಯ ಬಂದರು. ಅದಕ್ಕೆ ಪ್ರಮಾಣ ಇದಲ್ಲ. ಆ ವಾಯುದೇವರ ಮಹಿಮೆ ಇರ್ತಕ್ಕಂಥದ್ದನ್ನ ಉಪನಿಷತ್ತಿನಲ್ಲಿ ನೋಡ್ರಿ. ಉಶಬ್ದಸ್ತು ಅಂಧಕಾರ, ಉಶಬ್ದ ತನ್ನಿರೋಧಕ, ಅಂಧಕಾರ ನಿರೋಧಿತ್ವಾದ್ ಗುರುನಿರ್ದಿಭ್ಯತೆ. ಆಚಾರ್ಯ ವೇದ ಸಂಪನ್ನ ವಿಶ್ವಭಕ್ತ ವಿಮತ್ಸರ ಮಂತ್ರಜ್ಞ ಮಂತ್ರಭಕ್ತ ಸದಾ ಮಂತ್ರಾಶ್ರಯ ಶುಚಿ ಗುರುಭಕ್ತಿ ಸಮಾಯುಕ್ತ ಗುರುನಿತ್ಯಪದೀಯತೆ ಅಂತ ಹೇಳಿ ದ್ವಯೋಪನಿಷತ್ತಲ್ಲಿ ಗುರುಗಳ ಲಕ್ಷಣ ಹೇಳಿದ್ದಾರೆ. ಈ ಲಕ್ಷಣ ಇರ್ತಕ್ಕಂಥದ್ದು ಇವರಿಗೆ ಸೇರತ್ಯ ಇಲ್ಲವಾ ಅಂತ ಹೇಳಿ ನೀವು ಗುರುಗಳು ಅಂತ ತಿಳ್ಕೊಂಡ ಕಾರಣ ಹೀಗಿದ್ರೆ ತಾನೇ ಇನ್ನೊಂದು ಜನ್ಮದನ್ನು ನಮಗೆ ದೇವರು ಮಾಧ್ವ ಜನ್ಮ ಕೊಡುವ. ಅರ್ಥ ಆಯ್ತಲ್ಲ. ಈಗ ಮಾಧ್ವರ ಹುಟ್ಟಿದ ಕಾರಣ ಆಚಾರ್ಯರು ಗುರುಗಳು ಅಂತ ನಾವು ಒಪ್ಪಂತಾನೆ. ಹಾಗೆ ಇನ್ನೊಂದೆಲ್ಲ ಹುಟ್ಟಿದ್ರೆ ಅವನ ಗುರುಗಳು ಅಂತ ಒಪ್ಪಿಟ್ರೆ ಗುರುಗಳು ಎಂಬ ಶಬ್ದಕ್ಕೆ ನಿಂಗೆ ಅರ್ಥ ಆಗಲ್ಲ ಅಂಬದಕ್ಕೆ. ಆದ ಕಾರಣ ಗುರುಗಳಾಗಿರ್ತಕ್ಕಂಥ ಅವ್ರನ್ನ ಬಿಟ್ಟು ಹನುಮಂತ ದೇವರನ್ನ ಬಿಟ್ಟು ತಿಳ್ಕೊಂಡ್ ಬಂದ ಅಂದ್ರೆ ಅವ ಇನ್ನೊಂದು ಒಳ್ಳೆಯವರ ಇದ್ರೆ, ಈಗ ಏನಂದ್ರೆ ಒಂದು ಒಳ್ಳೆ ತಂದೆ ಆಯ್ತ ಅಂದ್ರೆ ಆ ಮಗನ ಇರ್ತಕ್ಕಂಥ ಅವ ತಪ್ಪು ಮಾಡ್ಲಾಂಗ ಅವನ್ ನೋಡ್ಕೊಂಬಾದು ಒಂದು ಗುಣಮಯ. ತಪ್ಪು ಮಾಡಿ ಅವನ್ನ ದಟ್ಟರ ಕೊಡೋದ್ರಕ್ಕಿಂತ ತಪ್ಪು ಮಾಡ್ಲಾಂಗ ನೋಡ್ಕೊಂಬಾದು ತಾನೆ ತಂದೆ ಗುಣ. ಅದ ಕಾರಣ ಲೋಕಕ್ಕೆ ತಂದೆಯ ಇರ್ತಕ್ಕಂಥವ ಇನ್ನೊಂದು ತಪ್ಪು ಮಾಡಿಬಿಟ್ಟು ತಿರುವ ಅವನದ್ರಿಂದ ಒಂದು ಪನಿಷ್ಮೆಂಟ್ ಕೊಡ್ಬಹುದು ಎಂಬುದಕ್ಕೋಸ್ಕರವಾಗಿ 173ನೇ ಪಕ್ಕದಲ್ಲಿ ದಯಮಾಡಿ ನೋಡ್ರಿ. ಸೊ ರಾಮ ವಿತೌಟ್ ದಿ ವ್ಯೂ ಆಫ್ ವಾಲಿ ಫ್ರಮ್ ಬಿಹೈಂಡ್ ದಿ ಟ್ರೀ hit at him as a teacher to the people or as a father to his son, being interested in the welfare of the people or the son. Rama is the ocean of mercy. God should not make idu mukya. God should not make his devotees to commit more mistakes. This is exactly what Sri Rama has done here in Ramayana. ಇದು ನಂಗೆ ಏನ್ ಸಂತೋಷ ಅಂದ್ರೆ ಇದನ್ನ ಬಂದು ನಮ್ಮ ತಂದೆಯವರಿಂದ ತಾನು ನಾನು ಬದುಕಿದ್ದೇನೆ, ಅವರಿಂದ ತಾನು 2 ಅಕ್ಷರ ನಾನು ಹೇಳ್ತಾ ಇದ್ದೇನೆ. ಅವರು ಮುಂದೆ ಇದೆ ಹೇಳಿ ಅವರು ಸಂತೋಷ ಪಟ್ಟು ರಾಘವೇಂದ್ರ ಇದಕ್ಕೆ ಮೇಲೆ ಬೇರೆ ಯಾವುದು ಇಲ್ಲೋ, ನೀ ಎಷ್ಟೋ ಗೋಲ್ಡ್ ಮೆಡಲ್ ತೆಗೆದಿ ಅದೆಲ್ಲ ನಂಗೆ ಬೇಡ, ಇದು ಗೋಲ್ಡ್ ಮೆಡಲ್ ನಿಂಗೆ ಹಾಕಂತ ಹೇಳಿದ್ರು. ಆದ ಕಾರಣ ದಯಮಾಡಿ ನೀವೇನು ಅಂದ್ರೆ ರಾಮದೇವರ ಇರ್ತಕ್ಕಂಥವ್ರು ಒಂದು ಶಿಕ್ಷೆ ಇರ್ತಕ್ಕಂಥದ್ದು ಮಾಡಿರು. ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಈಸ್ ಆಲ್ಸೋ ರೆಲೆವೆಂಟ್. ಅವ್ರು ಕೊಲ್ಲಬೇಕು ಎಂಬ ಅಭಿಪ್ರಾಯ ಇತ್ತು ಅಂದ್ರೆ ಅದಕ್ಕೆ ತಾನೇ ಈ ಸಪ್ತ ತಾಲ ವೃಕ್ಷ ದುಂದುಬಿಯೇ ಸಾಕು. ದುಂದುಬಿ ಕೊಂದಿರುತ್ತವೆ ಅವ್ರು ವಾಲಿನ ಕೊಂದುಡಾರು ಅದು ಯಾಕೆಂದ್ರೆ ದುಂದುಬಿನ ವಾಲಿ ಕೊಂದಿದ್ದಾನ. ಆ ಇದು ಇಲ್ಲಿ ಬಿದ್ದಿದೆ ತೂಗಿ ಬಿಟ್ಟು 2000 ರಾಕ್ಷಸರು ಶಿವನ ವರ ಇರ್ತಕ್ಕಂಥವ್ರು ಸತ್ತೋ ಇದ್ದಾರೆ ಅಂದ್ರೆ ಅದರಿಂದವೇ ವಾಲಿನ ಕೊಡತಕ್ಕಂಥ ಬಲ ಇರ್ತಕ್ಕಂಥದ್ದು ರಾಮದೇವರು ಏನ್ ಬಂದಾಯ್ತು. ಈ ಸೆಕೆಂಡ್ ಟೆಸ್ಟ್ ಬಂದಂತ ಕಾರಣ ಏನು, ಹಿಂದೆ ಬಿಡ್ತಕ್ಕಂಥದ್ದಕ್ಕೆ ಮರದಿಂದ ನಿಂತದ್ದಕ್ಕೆ ಕಾರಣ ಏನಂದ್ರೆ ಗುರುಪ್ರಸಾದೋ ಬಲವಾನ್ ತಸ್ಮಾನ್ ಬಲವಂತರಂ ಎಂಬುದಾಗಿರ್ತಕ್ಕಂಥದ್ದು ವೇದ ಮಾತಾ ಇರ್ತಕ್ಕಂಥದ್ದು. ಅದು ಸೂತ್ರವಾಗಿರ್ತಕ್ಕಂಥದ್ದು ನೀವು ನೋಡುವುದು ಲಿಂಗಾಧಿಕರಣ ಎಂಬುದಾಗಿರ್ತಕ್ಕಂಥದ್ದು. ಇದಷ್ಟು ತಿಳ್ಕೊಂಡು ನಾವು ಹೇಳ್ಬೇಕು. ಅದಕ್ಕೆ ಆಮೇಲೆ ನಾವೇ ಒಂದೇ ಹೇಳ್ತೇನೆ. ಕಾರ್ಯಾಣಿಜದಸ್ಯ ಚಮರಾಣಿ ವಿದಾಯ ಕುತ್ರಂ ಸ್ವಗ್ರೇ ನಿದಾಯ ರವಿಜಃ ಕವಿರಾಜ್ಯ ಆಸೀತ್ ರಾಮೋಪಿ ತದ್ಗಿರಿವರೆ ಚತುರೋಸ್ಯ ಗ್ರಾಮಾಸಾನ್ಯ ದೃಷ್ಟ. ನಮ್ಮ ತಂದೆಯವರು ಮಧುಸೂದನ, ನಮ್ಮ ತಂದೆಯವರು ನಮ್ಮ ಶ್ರೀರಂಗದ ಆರಾಧನೆಯಲ್ಲಿ ಈ ವಾಲಿವದನ್ನು ಕೊಟ್ಟು 3 ದಿನ ಸಭೆ ಹಾಕಿ ಏನ್ ಮಾಡಿದ್ರು ಅಂದ್ರೆ, ಆಗ ನನ್ನ ತಮ್ಮ ಬಂದು BA ಸೈಕಾಲಜಿ ಓದ್ತಾ ಇದ್ದ. ಆ ಕಾಲೇಜಿಲ್ಲ ಸೈಕಾಲಜಿ ಪ್ರೊಫೆಸರ್ನೆಲ್ಲ ಅಂತ ಹೇಳಿ ಅವರೆಲ್ಲ ಬ್ರಾಹ್ಮಣರು ಬೇಡವು, ಅವ್ರ ಥಿಂಕಿಂಗ್ ಕೆಪಾಸಿಟಿ ಇದ್ರೆ ಸಾಕು ಅಂತ ಹೇಳಿ ಅವರೆಲ್ಲ ಹೇಳಿದ್ರು. ರಾಮಾಯಣವೇ ನಿಧಾನಂಗೆ ಕೇಟು ಸರಿಯಾದ ರಾಮಾಯಣ ತೆಗೆದಿಟ್ಕೊಂಡು ಅಂತ ಹೇಳ್ಬಿಟ್ಟು 3 ದಿನ ಸೆಮಿನಾರ್ ಹಾಕಿ ನಡೆಸಿದ್ದಾರೆ ಈ ವಾಲಿ ವಿಲಯ ಇರ್ತಕ್ಕಂಥದ್ದು. ಅದಲ್ಲಿ ಏನಂದ್ರೆ ಬಾಲಿಯನ್ನ ಕೊಂದದ್ರಲ್ಲಿ ಮಹಿಮೆ ಅಂತ ಹೇಳಿರು. ನಾಲಾ ಓದುಂಟು ಅಂತ ಹೇಳಿದೆ, ಬಾಲಿನ ಕೊಂದಲ್ಲೇ ಇಲ್ಲ. ಇಲ್ಲಂದ್ರೆ ಸಪ್ತತಾಳ ವೃಕ್ಷವಾಗಿರ್ತಕ್ಕಂಥದ್ದು ಟೆಸ್ಟಿಗೆ ಅರ್ಥವೇ ಇಲ್ಲ ನೋಡೋದು. ದೇರ್ಫೋರ್ ದಿ ಇಂಟೆನ್ಷನ್ ಈಸ್ ನಾಟ್ ಟು ಕಿಲ್. ಏನು ಈಗ ತುಂಬಾ ದುಃಖ ಮಾಡ್ತಾನ ಒಂದು ಮಗ ಅಪ್ಪ ಒಂದು ಸ್ಲ್ಯಾಬ್ ಕೊಡ್ತಾನ, ಕೊಡ್ತೀವಿ ಅವನ್ನ ಕೊಲ್ಲಬೇಕು ಅಂತ ಬಿಡ್ತಾನ. ಟೀಚರ್ ಮಾಡ್ತಾರ್ಯ ನಮ್ಮ ಕಾಲದಲ್ಲೆಲ್ಲ ಪೆಟ್ಟು ಉಂಟು. ಈಗ ಟೀಚರ್ಲ ಪೆಟ್ಟೆ ಇಲ್ಲ, ನಾವೆಲ್ಲ ಪೆಟ್ಟಿಲ್ಲ. ಉಪಾಯ್ತರು ಹೇಳಿದ್ರು, இந்த ராகவேந்திரன் 1 நாள் கூட ನಂಗೆ ಅಡಿಚದೇ ಇಲ್ಲ, இன்னைக்கு 1 நாள் ಅಡಿಚೇ ತೀರು ಅಂತ ಹೇಳಿ ಬಡದ ನನ್ನ. ಅರ್ಥ ಆಯ್ತಲ್ಲ. ಆದ ಕಾರಣ ದುಃಖ ಮಾಡ್ರೆ ಪೆಟ್ಟು ಉಂಟು ತಪ್ಪ. ಅದಕ್ಕೆ ಆದ ಕಾರಣ ಕಾರ್ಯ ಆಗ ಟೀಚರ್ ಕೊಲ್ಲಬೇಕು ಅಂತ ಬಿಡ್ತಾನ, ಇನ್ನು ತಿರುಗುವ ದುಃಖ ಮಾಡ್ಕೊಂಡು ಅದಕ್ಕೆ ತಂದು ಬಿಡ್ತಾನ. ಆದ ಕಾರಣ ಕಾರ್ಯಾಣಿತಸ್ಯ ಚಮರಾಣಿ. ಇದಕ್ಕೆ ಆಮೇಲೆ ಏನಾಯ್ತು ಅಂತಂದ್ರೆ ಬಾಲ್ಯ ಇರ್ತಕ್ಕಂಥ ಸುಗ್ರೀವನ ಇರ್ತಕ್ಕಂಥ ಈಗ ರಾಜನಾಗಿ ಬರೋಣ ಏನಾಯ್ತು ಅಂದ್ರೆ ಅವರಿಗೆ ಬಂದು ಇದ್ದಾರೆ ಪದವಿ ಬರೋಣ ಎಲ್ಲ ಮರ್ತೋತಾರೆ ಅಂತ ಹೇಳ್ತಾರೆ ನೋಡ್ರಿ. ಅದ ಕಾರಣ ಈಗ ಬಂದು ಈ ವಾಲಿ ಊಟ
ಮದುವೆಯಲ್ಲಿ ಬಂದು ಕೂತ್ಕೊಂಡು ಏನಾಯ್ತು, ಬಾಡಿ ಸೀತಾನ ಹುಡುಕ್ಬೇಕು ಎಂಬತಕ್ಕಂಥ ವಿಷಯ ಎಲ್ಲ ಮರ್ತೋಗಿ ಬಾಡಿಯಿಂದ ರಾಮದೇವ್ರು ಏನ್ ಮಾಡಿದ್ರು. ಆಗ ಈ ವರ್ಷಕಾಲ ಅಂತಂದ್ರೆ ಮಳೆಕಾಲ 4 ತಿಂಗಳ ಇರ್ತಕ್ಕಂಥದ್ದು, ಅಲ್ಲಿಯೇ ಋಷಿಮುಖ ಪರ್ವತವಾಗಿರ್ತಕ್ಕಂಥದ್ದಲ್ಲಿ ಅಲ್ಲೇ ಬಂದು ಇಲ್ಲಿ ಇವರು ಇರ್ತಕ್ಕಂಥ ಸ್ಥಳದಲ್ಲೇ ಎಲ್ಲರೂ ಅಲ್ಲೇ ಇದ್ರು. ಆಗ ಹತಾಶಿತ್ತು ಕ್ಷಿತಿಪೇ ಕಪೀನಾಂ ಪರಿವಿಸ್ಮೃತೆ ರಾಮಕೃತೆ ಉಪಕಾರೆ ಪ್ರಸಖ್ಯತಂ ಬುದ್ಧಿಮತಾಂ ವರಿಷ್ಠು ರಾಮಾಂಕರ್ ಬಂತು. ಆಗ ಹನುಮಂತ ದೇವರು ಅವರಂತಲ್ಲಿ ತಪ್ಪಿ ಮಾಡಿ ಬಿಡಲ್ಲ, ಸುಗ್ರೀವ ನೀವು ಮಾಡೋದು ಸರಿಯಲ್ಲ, ಇದಕ್ಕೆಂದರೆ ರಾಮದೇವರಲ್ಲಿ ಮಾತು ಕೊಟ್ಟಿದ್ದೆ, ಆದ ಕಾರಣ ಈಗ ಬಂದಾಯ್ತು, ಆದ ಕಾರಣ ಸೀತಾದೇವಿಯನ್ನು ಬಿಡ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದಲ್ಲಿ ಆಸಕ್ತಿ ಆಗ್ಬೇಕು. ಹಾಗೆ ಇಲ್ಲೇ ಇದ್ರೆ ನಾನು ಬಂದು ದಕ್ಷ ಪಟ್ಟು ತಾಡೆ ಅಂತ ಬಿಟ್ಬಿಟ್ರ, ಆದ ಕಾರಣ ಇದ್ರ ಒಳ್ಳೆ ಮಾತಲ್ಲಿ ಹೇಳ್ತಾನೆ, ಇಲ್ಲದ್ರೆ ನಿನ್ನ ಫೋರ್ಸ್ ಮಾಡಿ ನಿನ್ನ ಬಂದು ಆ ಕಾರ್ಯದಲ್ಲಿ ಇನ್ವಾಲ್ವ್ ಮಾಡು ಅಂತೇಳಿ ಏವ ಮುಕ್ತ ಹರಿರಾಜ ಸನ್ನಿಧವು ದ್ವೀಪೇಶು ಸಪ್ತಾನ್ನು ವಾನರಾನ್ ಪ್ರತಿ ಸಮ್ಮೇಳನ ಅಂತ ಹಾಗಂತ ಹೇಳಿ, ಆದ ಕಾರಣ ಏನ್ ಮಾಡ್ಬೇಕು, ಎಲ್ಲಾ ಕಪಿಗಳಾಗಿರ್ತಕ್ಕಂಥ ಅದನ್ನು ಕೂಡ್ಬೇಕು. ಹನುಮಂತ ದೇವರಾಗಿರ್ತಕ್ಕಂಥವ್ರು ಸುಗ್ರೀವನಾಗಿರ್ತಕ್ಕಂಥವನು ಪ್ರಶಂಸೆಗೆ ಏನ್ ಮಾಡಿರು ಅಂತಂದ್ರೆ ಏನು ಅಂದ್ರೆ ಎಲ್ಲಾ ಕಪಿಗಳಾಗಿರ್ತಕ್ಕಂಥದನ್ನು ಅಂತ ಹೇಳಿರು. ಇದರಲ್ಲೊಂದು ಅಪರೂಪ ಏನು ಅಂದ್ರೆ ಶಂಕರ ರಾಮಾಯಣ ನೀವು ನೋಡಿರಿದ್ರೆ ಅದನ್ನು ನಾನು ಬರೆದಿದ್ದೇನೆ. ಆ ಶಂಕರ ರಾಮಾಯಣದಲ್ಲಿ ಆ ಶಂಕರ ರಾಮಾಯಣ ನೋಡಿರಿದ್ರೆ ಎಂತೆಂತ ವಿಧವಾಗಿರ್ತಕ್ಕಂಥ ಕಪಿಗಳು ಬಂತು ಅಂತ. ಈ ಒಂದು ವೇಳೆ ಇದು ವೈಲ್ಡ್ ಕ್ಯಾಟ್ ನೋಡಗಳ ಗ್ಯಾಪ್ ಬರುತ್ತೆ. ಅಂತ ಬರೀ ಕಪಿಗಳಾಗಿರ್ತಕ್ಕಂಥದ್ದು ಇಂಡಿಯಾಲೇ ಇಲ್ಲ, ಅಂತ ಬರೀ ಕಪಿಗಳೆಲ್ಲ ತೋರಿಸ್ತಾನ. ಅಲ್ಲಿ ಶಂಕರ ರಾಮಾಯಣದಲ್ಲಿ ಬರೆದರೆ ಕೆಂಪಿರ್ತಕ್ಕಂಥ ಕೋತಿ, ಬಾಲ ಇರ್ತಕ್ಕಂಥದ್ದು, ಇಂಥ ಬರೀ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಂಕೀಸ್, ಹಾಗೆ 100 ವೆರೈಟಿ ಇದೆ. ಹಂಗಿರ್ತಕ್ಕಂಥ ಎಲ್ಲಾ ಕಪಿಗಳಾಗಿರ್ತಕ್ಕಂಥ ಅದನ್ನು ಬಾ ಅಂತ ಹೇಳಿರು. ಆಗ ಮೊದಲು ಏನ್ ಮಾಡಿದ್ರು ಅಂದ್ರೆ ಹರೀಶ್ವರ ಅಲ್ಲಿ 27ನೇ ಶ್ಲೋಕ ಹನುಮತ ತೇ ಪ್ರಿಯತ ತೇ ವಾನರಾಹ ಹಂಗಂತಂದ್ರೆ ಕೆಲವು ಮಂಕಿಗಳಾಗಿರ್ತಕ್ಕಂಥದ್ದು ತುಂಬಾ ಕ್ವಿಕ್ ಆಗಿ ಹೋಗೋದು, ಹಂಗಂತಕ್ಕಂಥ ಇದನ್ನ ಅದ್ರಲ್ಲಿ ಫಾಸ್ಟ್ ಆಗಿ ಹೋಗ್ತಕ್ಕಂಥದ್ದು, ಒಂದು ಮರದಿಂದ ಒಂದು ಮರದಿಗೆ ಜಾವಿಗೆ ಹೋಗ್ತಕ್ಕಂಥದ್ದು, ಹೀಗೆ ಇರ್ತಕ್ಕಂಥ ಮಂಜಿಗಳಾಗಿರ್ತಕ್ಕಂಥದ್ದನ್ನ ಮೊದಲು ಬರೆಯಲಿ ನೀವು ಎಲ್ಲಾ ಕೋತಿಗಳಾಗಿರ್ತಕ್ಕಂಥದ್ದನ್ನು ಕರ್ಕೊಂಡು ಬರ್ಬೇಕು ಎಂಬುದಾಗಿ ಆಜ್ಞಾಮ ಇರ್ತಕ್ಕಂಥದ್ದು ಮಾಡಿರು. ಹಾಗೆ ಎಲ್ಲರೂ ಬಂದ್ರು. ಅದೇ ಸಮಯದಲ್ಲಿ ರಾಮಚಂದ್ರ ದೇವರು ಏನ್ ಮಾಡಿರು ಅಂದ್ರೆ ತದೈವ ರಾಮೂಪಿ ಹಿ ಭೋಗಶಕ್ತ ಪ್ರಮತ್ತ ಮಹಾಲಕ್ಷ್ಯ ಕಪೀಶ್ವರ ಪ್ರಭು. ಇದಕ್ಕೆ ನಾವು ಉದಾಹರಣೆ ಹೇಳ್ತಕ್ಕಂಥದ್ದು ಸುಗ್ರೀವನ ಹಾಗೆ ಅಂತ ಹೇಳರು. ಏನಂತಂದ್ರೆ ರಾಜ್ಯದಲ್ಲಿ ಈ ಓಟಿ ಬರ್ತಾರಲ್ಲ ಈ ಕಾಲದಲ್ಲಿ, ಜಯಿಸೋಣ ಆಮೇಲೆ ನಮ್ಮ ಮನೆಗೆ ಬರ್ಲ ರಾಮ, ಎಲೆಕ್ಷನ್ ಎಲೆಕ್ಷನ್ ಎಲೆಕ್ಟ್ ಆಗ್ತಿದ್ರೆ ಆಮೇಲೆ ಈ ವರ್ಷವೇ ಬರ್ಲಾರ ಅಂತ ಹೇಳಿ ಹೇಳವಳು ಸುಗ್ರೀವನ ಹಂಗಿರ್ಬೇಡ್ರಿ ಅಂತ ಹೇಳರು. ಅದ ಕಾರಣ ಸುಗ್ರೀವ ಆದ ಕಾರಣ ಈ ಎಲ್ಲ ಮಾಡ್ತಾ ಇದ್ದ. ಹನುಮಂತ ದೇವರು ಶಿಕ್ಷಾ ಮಾಡಿದ್ರು. ಅದೆಲ್ಲ ಅಂದ್ರೆ ರಾಮದೇವರು ಏನ್ ಮಾಡಿದ್ರು ಅಂದ್ರೆ ಲಕ್ಷ್ಮಣನ ಇರ್ತಕ್ಕಂಥ ಅವನು ಕಳಿಸಿ, ಆದ ಕಾರಣ ನೋಡು ಅವನಿಗೆ ಹೋಗಿ ಒಳ್ಳೆ ಬುದ್ಧಿ ಆಗಿರ್ತಕ್ಕಂಥದ್ದು ಹೇಳು ಅಂತ ಹೇಳಿದ. ಆಗ ಸುಗ್ರೀವನ ಇರ್ತಕ್ಕಂಥ ಲಕ್ಷ್ಮಣನ ಇರ್ತಕ್ಕಂಥ ಬರ್ತಕ್ಕಂಥದ್ದು ನೋಡಿ, ಈ ಇತೀಡ್ಯ ರಾಮೇಣ ಸಮೀರಿತೋ ತದಾ ಯಯೌ ಸಮಾನ ಬಾಣ ಸದನು ಸ ಲಕ್ಷ್ಮಣ ದೃಷ್ಟೇಯತಂ ತೇನ ಸಖೈವ ತಾಪ ಭಯಾತ್ ಯಯೌ ರಾಮಾಂತಿಗೆ ತ್ವರಂದ್ರೆ ಇಮ್ಮಿಡಿಯೇಟ್ಲಿ ಅಂತ. ಲಕ್ಷ್ಮಣನ ಇರ್ತಕ್ಕಂಥ ಬಿಲ್ಲು ತಗೊಂಡು ಬರವಳ ನೋಡಿ ರಾಮದೇವನ ಆಜ್ಞೆ ಪ್ರಕಾರವಾಗಿ ಬರ್ತಾನ, ನಾ ಮೊದಲು ಸರಿಯಾಗಿ ನಡ್ಕೊಳ್ಳ ಅಂತ ಹೇಳಿ ಉಡತೆ ಓಡಿ ಬಂದು ಸುಗ್ರೀವನ ಇರ್ತಕ್ಕಂಥವ ರಾಮದೇವರು ಪಾದವಾಗಿರ್ತಕ್ಕಂಥ ಅದ್ರ ಬಿದ್ದ. ಆಗ ಹನುಮತಃ ಸಾಧುವ ಚೋಬಿರಾಸು ಪ್ರಸನ್ನ ತೇಜಸ್ ಹರಿಪೇ ಕಪೀನಾಂ ಸಮಾಗತೆ ಸರ್ವ ಹರಿಪರ್ವೈರಿ ಸಹೈವ ತಪ್ಪೇಕ್ಷೆ ನನ್ನಿಂದ ರಾಘವ. ಆಗ ಒಂದು ಎಲ್ಲಾ ಕಪಿಗಳಾಗಿರ್ತಕ್ಕಂಥವ್ರು ಬರಬಾ ಅಂತ ಹೇಳಿ ಆರ್ಡರ್ ಮಾಡಿ ಅವರನ್ನ ಎಲ್ಲಾ ದಿಕ್ಕುಗಳಾಗಿರ್ತಕ್ಕಂಥದ್ದನ್ನು ಕಳಿಸ್ಬೇಕು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಏರ್ಪಾಡಾಯಿತು. ಆಗ ಇದನ್ನ ಸಮಸ್ತ ದಿಕ್ಕು ಎಲ್ಲಾ ದಿಕ್ಕುಗಳಿಂದ ಕಳಿಸಿರು. ಹಾಗೆ ದಕ್ಷಿಣ ದಿಕ್ಕಲ್ಲಿ ತಾನೆ ಹೋದ್ರು ತಪ್ಪ ಅದನ್ನ ಜಟಾಯು ನೋಡಿದ್ದಾನ. ಹಾಗೆ ತಪ್ಪ ಬೆಳೆ ಕಪಿಗಳನ್ನ 10 ದಿಕ್ಕಲ್ಲೂ ಕಳಿಸಿರು ತಪ್ಪ ಬೆಳೆ ಒಂದು ನ್ಯಾಯ ಎಲ್ಲ ಹೇಳ್ತಾರೆ. ಇದಕ್ಕೆ ಅಂದ್ರೆ ತಿರುಡನ ಇರ್ತಕ್ಕಂಥ ತಿರುಡಿಕೊಂಡು ಒಂದು ದಿಕ್ಕಲ್ಲಿ ಓಡಿ ಹೋಗಿ ಮರದನ್ನ ಬೇರೆ ಎಲ್ಲೋ ತಗೊಂಡಿಟ್ಟು ಏಕೆ ಅಂತ ಬೇರೆ ಇರ್ತಕ್ಕಂಥದ್ದು. ಆದ ಕಾರಣ ಅದು ಏನು ಲೋಕದಲ್ಲಿ ನೋಡ್ತೀರಾ ನೀವೇನು ನೋಡ್ಬಾರ್ದು, ಎಲ್ಲಾ ದಿಕ್ಕಲ್ಲಿ ಕಳಿಸಿರ್ತಕ್ಕಂಥದ್ದು. ಕಾರಣ ಏನಂದ್ರೆ ಅವ ಒಂದು ತಿರುಡಿಗಿಂಟ ದಕ್ಷಿಣ ದಿಕ್ಕಲ್ಲಿ ಓಡಿದ ಹಾಗಂತಂದ್ರೆ ಅಂತ ಪರಿಮಣ್ಣ ಕೂಡ ತಿರುಡಿಗಿಂಟ ಮಗಿ ಬಸ್ ಇಲ್ಲತ್ತಿದ ಅಂತಂದ್ರೆ ಅವ ನಾಟಿದ್ದೆ ಅಲ್ಲಿದ್ದಾನ ಮರದನ ಅಂತ ಬರೀ ಇರ್ತಾನ. ಆ ಪ್ರಕಾರವಾಗಿ ಇರ್ತಕ್ಕಂಥದ್ದು ಇದೆ. ಆದ ಕಾರಣ ಎಲ್ಲಾ ದಿಕ್ಕಲ್ಲೂ ಕಳಿಸಿರು ಎಂಬುದ ಹೇಳಿ ಅತಸ್ತು ಈಗ ಪ್ರೀತಿಯ ದಕ್ಷಿಣ ಸಮಸ್ತ ದಿಕ್ಷು ನೋಡ್ರ ಸಮಸ್ತ ದಿಕ್ಷು ಪ್ರೀತಿ ಈ ಪ್ರತಿಯಾಪಿತಾತೆ ಹರೀಶ್ವರ ಉಪದಾರ್ಯ ಮಾಸತಃ
ಸಮಾಯುಕ್ತ ಎಂಬುದು ಇದೆಲ್ಲ ಯೋಗದಲ್ಲಿರ್ತಕ್ಕಂಥ ನೀತಿ ಇದೆಲ್ಲ ಹೇಳ್ಬಿಟ್ಟು ಏನಾಯ್ತು ಅಂದ್ರೆ ಇಂಥ ಮಾರಿ ಇವರೆಲ್ಲ ಹುಡುಕಿ ಬರೋ ವೇಳೆ ಸುಗ್ರೀವ ಬಂದು 1 ತಿಂಗಳು ಟೈಮ್ ಕೊಟ್ಟಿದ್ದ. ಸುಗ್ರೀವನ ಆಜ್ಞೆ ಅಂದ್ಬಿಟ್ಟು ಸುಗ್ರೀವನ ಆಜ್ಞೆ ಏನು ಅಂತಂದ್ರೆ ಅದ್ರ ಪ್ರಕಾರ ನಡ್ಕೊಳ್ಳೆ ಇದ್ರೆ ಏನ್ ಕಾರಣ ಎಂಬುದನ್ನು ವಿಚಾರ ಮಾಡ್ಲಿಕ್ಕೆ ವಿಚಾರ ಹೇಳಿದ್ರೆ he won't care. 1 ತಿಂಗಳಲ್ಲಿ ಸೀತಾರಾಜ ಕಂಡಿಡ್ಬೇಕು, ಕಂಡಿಡ್ಲಿಕ್ಕೆ ಬುದ್ಧಿನಾಗರ ಅದಕ್ಕೆ ಎಷ್ಟೋ ಕಾರಣ ಇದೆ ಅಂದ್ರೆ ಕಾರಣ ತಯಾರಿಲ್ಲ, ತಲೆ ತೆಗೆದುಡುವ ಅಂತ ಮರಿ ಇರ್ತಕ್ಕಂಥದ್ದು. ಆಗ ಈ ಕಪಿಗಳೆಲ್ಲ ಏನ್ ಮಾಡಿರು ಅಂತಂದ್ರೆ ವಿಂಧ್ಯ ಪರ್ವತ ಅಂತ ಹೇಳ್ತೇನೆ ನೋಡ್ರಿ, ವಿಂಧ್ಯ ಮಲೆ ಅಂತ ಹೇಳ್ತಾರಲ್ಲ, ವಿಂಧ್ಯೆಯಲ್ಲಿ ಬಿಡಲಿದ್ದಲ್ಲ, ಆ ವಿಂಧ್ಯ ಪರ್ವತವಾಗಿರ್ತಕ್ಕಂಥದ್ರಲ್ಲಿ ಒಂದು ದೊಡ್ಡ ಗುಹೆ ಇರ್ತಕ್ಕಂಥದ್ದು. ಅದು ಮಯ ನಿರ್ಮಾಣ ಮಾಡಿರ್ತಕ್ಕಂಥ ಗುಹೆ. ಅಲ್ಲಿ ಬಂದು ಸೇರಿರು. ಅಲ್ಲಿ ಬಂದು ಸೇರಿ ಈ ಗುಹೆಯಲ್ಲಿ ನಾವೆಲ್ಲ ಒಳಚಿಬಿಟ್ರೆ ಸುಗ್ರೀವನಿಂದ ಗಂಡಿಳ್ಳಕ್ ಬಿಡಲಾರ್ದು, ರಾಮದೇವರಿದ್ದು ಗಂಡಿಳ್ಳಕ್ ಬಿಡಲಾರ್ದು. ಇದಕ್ಕೆ ಅಂದ್ರೆ ನಮ್ಮಿಂದ 1 ತಿಂಗಳಲ್ಲಿ ಇದು ಮಾಡಕ್ಕಾಗಲ್ಲ. ಆದ ಕಾರಣ ನಾವು ಸತ್ತೋಗಾದ ವಿಷಯ. ಆದ ಕಾರಣ ಈ ಗುಹೆಲೆ ಕೂತ್ಕೊಂಡು ಕೊಂಚ ದಿನ ಪ್ರಾಣವಾಗಿರ್ತಕ್ಕಂಥ ಬಿಟ್ಟು ಇಲ್ಲೇ ಇರೋಣ ಅಂದ್ಬಿಟ್ಟು ತಾರ ಅಂತ ಹೇಳಿ ಅವ ಬಂದು ತಾರ ಅಂತಂಬದು ಸುಗ್ರೀವನ ಇದೆ, ವಾಲಿ ಹೆಂಡತಿಗೂ ಹೆಸರು, ಅವರ ಅಣ್ಣಗೂ ಅದೇ ಹೆಸರು. ಅವ ಹೇಳ್ತಾನ ಅದಕ್ಕ ಅಂಗದ ಮೆಟ್ಟಣ್ಣನ ಅಂಕಲ್ ಸೋದರ ಮಾಮ. ಅವ ಹೇಳ್ತಾನ ಅದಕ್ಕೆ ಅಂಗದ ಹೇಳ್ತಾನ ನಮ್ಮ ಮಾಮ ಹೇಳೋದು ತುಂಬಾ ನ್ಯಾಯ ಎಂಬುದಾಗಿ ಹೇಳಿ ಎಲ್ಲಾರು ಗುಹೆಯ ಇರ್ತಕ್ಕಂಥ ಅದಲ್ಲಿ ಗುಹೆ ಹೊಡಿಚಿಟ್ಟಿದ್ರು. ಆಗ ಹನುಮಂತೇವ್ರು ಹೇಳ್ತಾರೆ ಸುಗ್ರೀವನ ಇರ್ತಕ್ಕಂಥ ಒಂದು ವೇಳೆ ಕಡ್ಡಿಡ್ಲಿಕ್ಕೆ ಮುಳ್ಳಂಗಿರ್ಬಹುದು, ರಾಮದೇವರ ಇರ್ತಕ್ಕಂಥವ್ರಿಗೆ ಕಡ್ಡಿಡ್ಲಕ್ಕೆ ಮುಳ್ಳಂಗಿರ್ತಕ್ಕಂಥದ್ದು ಅದು ಸರಿಯಲ್ಲ, ನಾವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಆಗ ಹೇಳಬೇಡ ಇವರೆಲ್ಲ ಕೂತು ಹೇಳ್ತಾರೆ ಅಂದ್ರೆ ಒಂದು ಮುಖ್ಯವಾದ ಸಲ ಇಲ್ಲಿ ಟರ್ನಿಂಗ್ ಪಾಯಿಂಟ್. ಆಗ ಹೆಂಗ ಅವರೆಲ್ಲ ಕಷ್ಟಪಟ್ಟರು ರಾಮ ಹೇಳಿ ಜಟಾಯುವ ಇರ್ತಕ್ಕಂಥ ಹೆಂಗ ಹೋದ ಎಂಬುದಾಗಿರ್ತಕ್ಕಂಥ ರಾಮಚಂದ್ರ ದೇವ ಕಥೆ ಆಗಿರ್ತಕ್ಕಂಥದ್ದನ್ನ ಏನಾರು ಕೂತನ್ನು ಮಾತಾಡೋಣ ಅಂತ ಹೇಳಬೇಡ ಈ ಪ್ರಕಾರವಾಗಿ ಕೂತ್ಕೊಂಡು ರಾಮ ಸೀತಾದೇವಿನ ಕರ್ಕೊಂಡು ಹೋದ. ಆಗ ಜಟಾಯು ತಡ್ಲಿಕ್ಕೆ ಹೋದ ಅಂತ ಹೇಳಬೇಡ ಅಲ್ಲಿ ಒಂದು ಪಕ್ಷಿ ಆಗಿರ್ತಕ್ಕಂಥದ್ದು ರೆಕ್ಕೆನೂ ಎಲ್ಲ ಮುರ್ಕೊಂಡು ಬಿದ್ದಿತ್ತು. ರೆಕ್ಕೆ ಇರ್ತಕ್ಕಂಥದ್ದು ಮುರ್ಕೊಂಡು ಬಿದ್ದಿತ್ತು. ಅವನ ಜಟಾಯು ಇರ್ತಕ್ಕಂಥ ಅವನ ಅಣ್ಣನ ಇರ್ತಕ್ಕಂಥ ಮಾಮ ಅವನ ಸಂಪಾದ ಹೆಸರು ಅವನ ಕಿವಿಯಲ್ಲಿ ಬಿತ್ತು. ಅವನ ಕಿವಿ ಹೇಳೋಣ ಅವ ಹೆಣ್ಣು ಬಂದು ಮೆಲ್ಲಗೆ ಹೇಳ್ದ, ನೀವು ಇದನ್ನು ಅಂದ್ರೆ ಅಂತ ಹೇಳಿ ಈ ಶ್ಲೋಕದಿಂದ ಹೇಳ್ತಾನೆ ಅಂದ್ರೆ ಪ್ರಾಯೋಪವಿಷ್ಟಾಹ 48ನೇ ಶ್ಲೋಕ ಪ್ರಾಯೋಪವಿಷ್ಟಾಹ ಕಥಾಂಬದಂತು. ಅದ ಕಾರಣ ನಾವ್ ಏನ್ ಮಾಡೋಣ, ಇಲ್ಲೆಲ್ಲ ಉಪವಾಸ ಈ ಗುಹೆಲ್ ಕೂತ್ರೋಣ, ನಮ್ಗೆ ಊಟ ಸಿಕ್ಲಿದ್ರು ಪರವಾಗಿಲ್ಲ, ಊಟ ಸಿಕ್ಲಿದ್ರು ಪರವಾಗಿಲ್ಲ, ರಾಮಾಯಣ ಕಥೆ ಆಗ್ತಕ್ಕಂಥದ್ದು ಹೇಳು ಪ್ರಾಣ ಬಿಡೋಣ. ಇದಕ್ಕೆಂದ್ರೆ 1 ತಿಂಗಳು ಆಗ್ಬಿಡ್ತು. 1 ತಿಂಗಳಾಗಿ ನಾವು ಕೆಲಸ ಮಾಡ್ಲಿದ ಕಾರಣ ಯಾಕೆ ಕೆಲಸ ಮಾಡಲ್ಲ ಆಗಲ್ಲ ಅಂತ ಕೇಳ್ನಾರ ಸುಗ್ರೀವ ನಮ್ಮ ತಲೆ ತೆಗೆದುಬಿಡುವ. ಆದ ಕಾರಣ ಇಲ್ಲೇ ಉಪವಾಸ ಇದ್ದು ರಾಮಾಯಣ ಕಥೆ ಕೇಳ್ತಾಗಿ ಪ್ರಾಣ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಕೂತಂದ್ರ ಸಳೆತಾನೆ 47ನೇ ಶ್ಲೋಕ ದೃಢಂ ನಿರಾಶಾಶ್ಚ ಮತಿಂಚ ಬಬ್ರುಹು ಪ್ರಾಯೋಪವೇಶಾಯ ತಥಾಚ ಚಕ್ರು. ಹಾಗೆ ಅಂತ ಹೇಳ ವೇಳೆ ಪ್ರಾಯೋಪವಿಷ್ಟ ಕಥಂ ವದಂತು. ಆಗ ಏನ್ ಮಾಡ್ಬೇಕು, ಈ ನಾವೇನು ರಾಮಾಯಣ ಕಥೆ ಆಗಿರ್ತಕ್ಕಂಥದ್ದು ಕೇಳ್ಬೇಕು ಅದು ಕೇಳ್ತಾರೆ. ಆಗ ರಾಮಾಯಣ ರಾಮಸ್ಯ ಸಂಸಾರ ವಿಮುಕ್ತಿದಾತು ಜಟಾಯುಷಃ ಪಾದನ ಮುಚಿರೇ ತದ್ ಸಂಪಾದಿ ನಾಮ ಶ್ರವಣಂ ಜಗಾಮ. ಆಗ ರಾಮಾಯಣ ಕಥೆ ಆಗಿರ್ತಕ್ಕಂಥದ್ದು ಹೇಳವಳೆ ಜಟಾಯುಮನ ಅವನಿಗೆ ಬಂದು ಒಳ್ಳೆ ಸಂಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ರಾಮದೇವರು ಉಪಕಾರ ಮಾಡಿರು ಒಂದು ಬಂತು. ಆಗ ಗರುಡನ ಇರ್ತಕ್ಕಂಥ ಅವನ ತಮ್ಮನ ಇರ್ತಕ್ಕಂಥ ಅರುಣನ ಮಕ್ಕಳ ಇರ್ತಕ್ಕಂಥವ್ರು ಸಂಪಾತಿ ತಮ್ಮ ಜಟಾಯು. ಆಮೇಲೆ ಅರುಣನ ಸಂಪಾತಿ ಮಗನ ಇರ್ತಕ್ಕಂಥ ಸುಪಾರ್ಶ್ವ ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಒಂದು ಚಿಕ್ಕ ಉಪಕಾರ ಮಾಡಿದ ಅದರ ಮುಂದೆ ಬರ್ತಾರೆ. ನೀವೊಂದು 190ನೇ ಪಕ್ಕದಲ್ಲಿ ಕಟ್ಸಿ ಇದು ಚಾಟ್. ಅದ ಕಾರಣ ಆಗ ಏನಾವಳೆ ಅವನು ಏನಾಯ್ತು ಅಂದ್ರೆ ಜಟಾಯು ಅಂತ ಮೀನ್ ಬಿಡೋಣೆ ಈ ಅವನಿಗೆ ಏನಾಯ್ತು ರೆಕ್ಕೆ ಹೋಗ್ಬಿಡ್ತು. ರೆಕ್ಕೆ ಹೋದ ಕಾರಣ ಏನು ಅಂತ ಎಲ್ಲ ಶಕ್ತಿಯಲ್ಲಿ ಹೇಳ್ತಾರೆ ನೋಡ್ರಿ. ಸಡನ್ಗೆ ಒಂದು ಕಾಲದಲ್ಲಿ ಇವರಿಬ್ರು ಸೂರ್ಯನ ನೋಡ್ಬೇಕು ಅಂತ ಹಾರಿರು ಮೇಲೆ ಹಾರವಳೆ. ಏನಾಯ್ತು ಅಂದ್ರೆ ತುಂಬಾ ಉಷ್ಣ ಇರೋ ಪ್ರಯುಕ್ತ ಏನಾಯ್ತು ಅಂದ್ರೆ ಈ ಜಟಾಯು ಆಗಿರ್ತಕ್ಕಂಥದ್ರಿಂದ ಬರ್ಲಕ್ ಬಿಡಿಲ್ಲ ಮೇಲೆ ಹಾರ್ಲಿಕ್ಕೆ. ಅವನಲ್ಲಿ ಉಷ್ಣ ಬರ್ಕೂಡ್ದು ಅಂತೇಳಿ ಅವನ ಮೇಲೆ ಹಾರಿ ಇವನ ರೆಕ್ಕೆ ನೆರಳಾಗಿರ್ತಕ್ಕಂಥದ್ದು ಅವನ ಮೇಲೆ ಬಿದ್ದು ಆದ ಕಾರಣ ಜಟಾಯು ಬದುಕಿ ತಿರುಗಿ ಹೋದ. ಇವನ ರೆಕ್ಕೆ ಆಗಿರ್ತಕ್ಕಂಥದ್ದು ಕುಸಿಗಿ ಇವ ಕಳೆದು ಬಿದ್ದಿದ್ದಾನ. ಇವ ಸಂಪಾತಿ ಗುಡಿ ಒಂದಿದೆ ನಾರ್ತ್ ಇಂಡಿಯಾಲಿ ಅಂತ ಇದಿಲ್ಲ, ಸಂಪಾತಿಗೆ ಇದೆ. ಆ ಸಂಪಾತಿ ಗುಡಿ ಸಂಪಾತಿ ಆಗಿರ್ತಕ್ಕಂಥವನ್ನ ಇದು ಕೇಳಿ ಅವನಿಗೆ ಈ ರಾಮಾಯಣ ಕೇಳೋದು ರೆಕ್ಕೆ ಬೆಳೆದೋಯ್ತು. ಆ ಪುಣ್ಯದಿಂದ ರೆಕ್ಕೆ ಆಗಿರ್ತಕ್ಕಂಥದ್ದು ಬೆಳೆದು ಅಗ್ರಜ
वर्णस्य सूर्यस्य बिम्बं सहतेन यातः जवं परीक्षन् ततं सुतप्तं उक्त्वा पक्षत्रयमिति अभ्यदात्. ಅವನಿಗೆ ರಾಮಾಯಣ ಕಥೆ ಆಗ್ತಕ್ಕಂಥ ಅದು ಕೇಳಿದ ಪುಣ್ಯ ಭಾಗದಿಂದ ಜಟಾಯು ಇವನಿಗೆ ಸಂಪಾತಿ ಬಂದು ಅವನಿಗೆ ಪಾರ್ವೆ ಏನಂದ್ರೆ ಒಂದು 20 ಮೈಲು ದೂರ ಪಾರ್ವೆ ಇರ್ತದೆ ಅವನಿಗೆ. ಆದ ಕಾರಣ ಹೇಳ್ತಾನ ಇಲ್ಲಿಂದ ಅವನ ಮಗ ಬಂದು ಸುಪಾರ್ಶ್ವ ಹೇಳ್ತಾನ ದಕ್ಷಿಣ ದಿಕ್ಕಿಲಿದ್ದಾನೆ ರಾವಣನ ಇರ್ತಕ್ಕಂಥ ಅವನು ಸೀತಾದೇವಿನ ಕರ್ಕೊಂಡು ಆಕಂತಿಯನ್ನು ಕರ್ಕೊಂಡು ಹೋಗೋದು. ನಾ ಸೀತಾದೇವಿ ದಡಪುರ ಹಾಕತ್ತಿದ್ಬಿಟ್ರಿ ಕರ್ಕೊಂಡು ಹೋಗೋದನ್ನ ನಾನು ನೋಡಿದೆ ಹಾಗೆ ಅಂತ ಹೇಳ್ಬಿಟ್ಟು ಅವರ ಅಪ್ಪ ಏನ್ ಹೇಳ್ತಾನಂದ್ರೆ ಇಲ್ಲಿದ್ದುವೆ ನಾನು ನೋಡ್ತೇನೆ ಅಲ್ಲಿ ಅಶೋಕವನದಲ್ಲಿ ಅವಳು ಕೂತಿದ್ದಾಳೆ ನನ್ನ ಕಣ್ಣಿಗೆ ಬೀಳುತ್ತೆ. ಇವರು ಕೂತ್ರಾದು ಈಗ ದಕ್ಷಿಣ ಸಮುದ್ರದಲ್ಲಿ ಬಂದ್ಬಿಟ್ರು. ಮಂತ್ರ ಪರ್ವದಲ್ಲಿ ಬಂದು ಎಲ್ಲಾ ಕಪಿಗಳು ಅಕ್ಕೇಮ ಬಂದು ಅಲ್ಲಿ ಬಂದು ಸೇರಿದ್ದಾರೆ. ಆದ ಕಾರಣ ಇಲ್ಲಿಂದ ನೋಡಿದ್ರೆ ನಮ್ಗೆ ತಿಳಿಯುತ್ತೆ ಎಲ್ಲಿ ಕೂತಿದ್ದಾಳೆ ಲಂಕೆಯಲ್ಲಿ ಎಂಬುದಾಗಿರ್ತಕ್ಕಂಥದ್ದು ಚೆಂದಾಗಿ ತಿಳಿಯುತ್ತೆ ಹಾಗೆ ಅಂತ ಹೇಳಿ ಹೇಳ್ತಾರೆ. ಸದಗ್ಧ ಪಕ್ಷ ಸೂತ್ರ ಹೇಳ್ಬಿಟ್ಟು ಸ ರಾವಣ ಅಥ ಗತಿಂ ಸುತೋಕ್ತಂ ನಿವೇದ್ಯ ದೃಷ್ಟ ಜನಕಾತ್ಮ ಜಾತಿಕೃತಂ ಸ್ವಯಂ ತಥಾ ಅಶೋಕವನಿ 51ನೇ ಶ್ಲೋಕ ಅಶೋಕವನಿ ನಿಷಣ್ಣಾಂ ಅವೋಚೇದಭ್ಯ ಹರಿಪುಣ್ಯ. ಅದ ಕಾರಣ ಈ ಒಳ್ಳೆ ಕಪಿಗಳಾಗಿರ್ತಕ್ಕಂಥ ರಾಜರೆಲ್ಲ ಎಲ್ಲ ಹೇಳ್ತಾನ. ಸುಪಾರ್ಶ್ವ ಹೇಳ್ತಾನ ಸಂಪಾತಿ ಮಗನ ಇರ್ತಕ್ಕಂಥವ ದಮನಿ ದಕ್ಷಿಣ ದಿಕ್ಕಿರ್ತಾನೆ ಲಂಕಾ ಪಾರ್ಶ್ವನು ಹೋದ್ರಂತಂದ್ರು. ಅವರಪ್ಪ ಹೇಳ್ತಾನ ನಂಗೆ ಇಲ್ಲಿ ಕಟ್ಟಿ ಬಿಡ್ತಾ ಇದೆ ಅಶೋಕವನದಲ್ಲಿ ಕೂತಿದ್ದಾರೆ ಅಂತ ಹೇಳಬೇಡ. ಇವರೆಲ್ಲ ತುಂಬಾ ಅಂಜಿಕೆ ಆಗತ್ತೆ. ಇದಕ್ಕೆಂದ್ರೆ ದಕ್ಷಿಣ ಸಮುದ್ರದಲ್ಲಿ ಕೂತಿದ್ದಾರೆ, ಅದರ 2 ಮೈಲು ಸಮುದ್ರ, ಅದನ್ನ ದಾಟಿ ಅಪಾರಿಸಿ ಹೋಗ್ತಕ್ಕಂಥ ಅದು ಮುಡಿಲೇದ ಕಾರ್ಯ ಅಂತ ಹೇಳಿ ಯೋಚನೆ ಮಾಡಾಗಿರ್ತಾರೆ. ಆ ಯೋಚನೆ ಮಾಡ್ತಕ್ಕಂಥದ್ದು ಯಾರು ಏನೇನು ಹೇಳ್ತಾರೆ ಎಂಬುದು 4 ಶ್ಲೋಕ. ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಸುಂದರಕಾಂಡ ಎಂಬುದು 7ನೇ ಅಧ್ಯಾಯ ಸುಂದರಕಾಂಡವಾಗಿರ್ತಕ್ಕಂಥದ್ದು 50 ಶ್ಲೋಕ. ಅದನ್ನು ಪಾರಾಯಣ ಮಾಡಿದ್ರೆ ಇಹ ಪರದಲ್ಲಿ ಪಾರಾಯಣ ಮಾಡಿದ ಪುಣ್ಯದಿಂದ ಮೋಕ್ಷ ಸಿಕ್ಕಾದು ಮತ್ತು ಈ ಲೋಕದಲ್ಲಿರ್ತಕ್ಕಂಥ ಕಷ್ಟ ಪರಿಹಾರ ಆಗೋದು ಅಂತ ಆಚಾರ್ಯರು ಪದ ಹೇಳಿದ್ದಾರೆ. ಅದನ್ನು ಅದಕ್ಕೆ ಮುಂಚೆ ಏನಂತಂದ್ರೆ ಇದರಲ್ಲಿ ಸ್ವಲ್ಪ ಇನ್ನು ವಿಷಯಗಳಾಗಿರ್ತಕ್ಕಂಥದ್ದು ಇದೆ. ಅದನ್ನ ಏನು ಅದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯ ಇಲ್ಲಿ 2 ಶ್ಲೋಕವಾಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯವಾಗಿರ್ತಕ್ಕಂಥದ್ದು ಅದಕ್ಕೆ ಅದಕ್ಕಾಗಿದೆ. ವಾರ್ತಾತ್ಮನ 7ನೇ ಅಧ್ಯಾಯ ರಾಮಾಯಣ ಶಾಶ್ವತ ಅಂತ ಇದನ್ನ ನಾನು ನಿಮ್ಮನ್ನ ಕೇಳ್ತಿಂಬದೇನೆಂದ್ರೆ ಈ 50 ಶ್ಲೋಕವಾಗಿರ್ತಕ್ಕಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಪಾರಾಯಣ ಸುಂದರಕಾಂಡ ಪಾರಾಯಣ ಮಾಡೋದಲ್ಲ ನಮ್ಮ ಸಂಪ್ರದಾಯ. ಸರಿಯಾದ ಸುಂದರಕಾಂಡವಾಗಿರ್ತಕ್ಕಂಥದ್ದು 50 ಶ್ಲೋಕ ವೆರಿ ಬ್ರೀಫ್. ಇದನ್ನ ಬಂದು ಒಂದು ದಿನಕ್ಕೊಂದ್ಸಾರಿ ಪಾರಾಯಣ ಮಾಡ್ಲಿಕ್ಕೆ ಆಗೋದು ಇದರಿಂದ ತುಂಬಾ ಪುಣ್ಯ ಬರೋದು. ಅದಕ್ಕೆ ಏನ್ ಅರ್ಥ ಎಂಬುದನ್ನ ನಿಧಾನವಾಗಿ ಸುಂದರಕಾಂಡವನ್ನ ಮುಂದೆ ಭಾನುವಾರ ಹೇಳ ಅಂತ ಹೇಳಿ ಸೇವ್ಯಾ ಶ್ರೀಶ ವೆಂಕಟೇಶ ಪ್ರಿಯ ಕುಲಾಲ ಪುಷ್ಪ ಪ್ರೀತ ತದ್ಯಾನ್ಮಯ ಜ್ಞಾನ ಸಂಪದ. ಇದೇ ಮಾದರಿ ಮದುವೆ ಹೇಳ್ತಾನೆ. ಇದೇ ಮಾದರಿ ಭಾರತದಲ್ಲಿ ದ್ರೋಣಾಚಾರ್ಯರ ಪದವನ್ನು ಗೊತ್ತು ಮದುವೆ ಇದು ಅದೆಲ್ಲ ಯಾರು ಕೇಳ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಮೊದಲು ಏನ್ ಮಾಡ್ಬೇಕು ಅಂದ್ರೆ ಉಳಿದವ್ರನ್ನ ಬಿಟ್ಟುಡ್ರಿ ನಮ್ಮವ್ರ ಭಾಗವತನ್ನು ಬಿಟ್ಟು ಪ್ರವಚನ ಮಾಡ್ತಾರೆ ಅಂದ್ರೆ ಒಂದು ಅರ್ಧ ಗಂಟೆ ಹೊತ್ತು ಆಚಾರ್ಯರು ಹೆಂಗೆ ಉಪಹಾರ ಮಾಡಿದ್ದಾರೆ ಅಂತ ಒಂದು 4 ಇನ್ಸಿಡೆಂಟ್ ಹೇಳ್ಬಿಟ್ಟು ಅದ್ರ ಪ್ರಕಾರ ಹೇಳ್ತೇನೆ ಅಂತ ಭಾಗವತ. ಇದು ತಾನು ಸರಿಯಾದ ಭಾಗವತ. ಶ್ಲೋಕಾರ್ಧ ಶ್ಲೋಕವಾದ ಅಂತ ಹೇಳಬೇಳೆ. ನೀವು ಬಂದು ಬ್ರೀಚಾರಿಯಾದ ಶಂಗಾರ 10 ದಿನ ಪಾರಾಯಣ ಮಾಡ್ರೆ 1000 ಗೋದಾನ ಕೊಟ್ಟಂಗ ಆಗದ ಅಂತ ಕೇಳಿದೆ ನಾನು. ಅಂಬರೀಷ ಮಹಾರಾಜ ದೇವರು ಮಾಡಿದ ಮತ್ತೆ ನೋಡಿ ಬ್ರಹ್ಮದೇವರ ತಲೆ ಬೊಗ್ಗಾಕಿ ಬಿಟ್ಟಿರ್ತಾರೆ. ಅದು ಹೇಳಕ್ಕೆ ನಂಗೆ ನಾಲಿಗೆ ಸಿಡಿತೆ. ಆಗ ಯಾರು ಉಪಕಾರ ಮಾಡಿರ್ಬೋದೇ ಒಂದಿಟ್ಟಲ್ರಿ. ಉಪಕಾರ ಮಾಡಿದವರಾಗಿರ್ತಕ್ಕಂಥ ಅವ್ರನ್ನ ಸ್ಮರಣೆ ಮಾಡಲಾಂದ್ರೆ ನೀವು ಬಾರಿ ಏನು ಒಳ್ಳೆ ಕೆಲಸ ಮಾಡಿದ್ರೆ ಅದು ಉಪಯೋಗ ಇಲ್ಲ. ನಮಗೆ ಉಪಕಾರ ಮೊದಲು ಮಾಡಿದವರು ಈ ಜನ್ಮದಲ್ಲೆಲ್ಲ ಜನ್ಮದಲ್ಲೂ ನಮಗೆ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದು ಹೋಗಿ ಮೋಕ್ಷಕ್ಕೆ ಹೋಗ್ಬೇಕು ಎಂಬ ಅದಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೇವೆ. ಅದಕ್ಕೆ ಉಪಕಾರ ಮಾಡಿರ್ತಕ್ಕಂಥ ಅವರು ಶ್ರೀಮದ್ ಆಚಾರ್ಯರು ಅವ್ರು ಏನು ಉಪಕಾರ ಮಾಡಿದ್ರು ಅದನ್ನ ನೀವು ಪುರಾಣವೋ ಪಾಠವೋ ಇದೋ ಹೇಳಿರಿ ಇದ್ರೆ ನೀವು ಯಾವ ಗ್ರಂಥ ಹೇಳಿರಿ ಇದ್ರು ನೀವು ಯಾವ ಗ್ರಂಥ ಬೇಕಾದ್ರೆ ಹೇಳಿರಿ ಆ ಗ್ರಂಥದಲ್ಲಿ ಹೇಗೆ ಉಪಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಉಪಕಾರ ಸ್ಮರಣೆ ಆಗಿರ್ತಕ್ಕಂಥದ್ದು ಹೇಳ್ಬೇಕು ಅನ್ನೋದು ತುಂಬಾ ಕಷ್ಟಪಡ್ತೇನೆ. ಮೊಮ್ಮಗನಿಗೆ ಹೇಳ್ತಾ ಇದ್ದಾರೆ ನೀವೆಲ್ಲ ನಿಮ್ಮ ಮೊಮ್ಮಗನಾಗೆ ನಿಮಗೂ ಹೇಳ್ಬಿಟ್ಟೆ. ಅನೇಕ ಸೇವೆ ಆಸನೀಶ ವೆಂಕಟೇಶ ಮರುಪ್ರಿಯ ಉದಾಳ ಪುಷ್ಪ ಪ್ರೀತ 3 ನಿಮಿಷ ಹೆಚ್ಚಾಗ್ಬಿಟ್ಟು ಕ್ಷಮ್ಯತಾ.
ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಈ ವಾಲಿ ಇನ್ಸಿಡೆಂಟು ತುಂಬಾ ಡೀಟೇಲ್ಡ್ ಆಗಿ ಹೇಳಿ ನಮ್ಗೆಲ್ಲ ಡೌಟ್ಸ್ ಎಲ್ಲ ಬಂದು ಕ್ಲಿಯರ್ ಮಾಡಿದ್ರಿ ಅಂಕಲ್. ನೀವು ಅದಕ್ಕಿಂತ ಪ್ರೀವಿಯಸ್ ಕ್ಲಾಸಲ್ಲೂ ಏನಾನ್ ಬ್ರಹ್ಮಗಮಯತಿ ಅಂತ ಹೇಳಿ ವಾಯುದೇವರನ್ನ ನಮ್ಮ ದೇವ್ರ ಜೊತೆ ಕರ್ಕೊಂಡು ಹೋಗೋದನ್ನು ನಮ್ಗೆ ಹೇಳಿದ್ದೀರ ಹೋದ್ವಾರ. ಸೊ ಅದು ಆ ಸ್ಪಿರಿಟ್ ಒಳಗೆ ಇವತ್ತು ನೀವು ಹೇಳಿದ್ ತುಂಬಾ ಚೆನ್ನಾಗಿತ್ತು ಅಂಕಲ್. ನನಗೆ ಬಂದು ಇನ್ನೂ ಒಂದೇ ಒಂದು ಸ್ಮಾಲ್ ಡೌಟ್ ಅಂಕಲ್ ಇದ್ರೊಳಗೆ ನಾನು ಕೇಳ್ತಿದ್ದೇನೆ. ಏನಂದ್ರೆ ಇವಾಗ ಬಂದು ಸೊ ವಿ ಅಂಡರ್ಸ್ಟ್ಯಾಂಡ್ ದಟ್ ವಾಲಿ ವಧ ಎಂಬ ಇನ್ಸಿಡೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಂದ್ರೆ ವಾಲಿ ಡಿಸ್ರೆಸ್ಪೆಕ್ಟೆಡ್ ಹನುಮಾನ್ ಹೂ ಇಸ್ ದಿ ಜೀವೋತ್ತಮ. ಗುರುಗಳನ್ನ ಬಿಟ್ಟು Yeah. ಗುರು ಪ್ರಸಾದ ಬಲವಾನ್ ಮುಖ್ಯ. So first reason ಏನಂದ್ರೆ ವಾಲಿ made one mistake in the sense that he did not respect the ಜೀವೋತ್ತಮ ವಾಯು ಹನುಮಾನು. ದಟ್ ಈಸ್ ದಿ ಅಫೆನ್ಸ್. ದಟ್ ಈಸ್ ದಿ ಅಫೆನ್ಸ್ ಅಂತ ಹೇಳಿ ನನಗೆ ಅಲ್ಲಿ ಬಂದು ಒಂದು ಕ್ವೆಶ್ಚನ್ ಅಂಕಲ್. ಯಾವ ಇನ್ಸಿಡೆಂಟ್ಲಿ ವಾಲಿ ಬಂದು ಹನುಮಾನ್ ಡಿಸ್ರೆಸ್ಪೆಕ್ಟ್ ಮಾಡ್ತಾನೆ ಅಂಕಲ್? ಎಲ್ಲಿ ಬರತ್ತೆ ಹೇಳಿ, ಅದು ಯಾವಾಗ ಬಂದು ಡಿಸ್ರೆಸ್ಪೆಕ್ಟ್ ಅಂತ ಮಾಡೋದು ಯಾವಾಗ ಬರತ್ತೆ ಅಂತ ಹೇಳಿ ನಮ್ಗೊಂದು. ಇಲ್ಲಿ ಇದು ದುಂದುಬಿ ನೋಡಿರ್ಲ, ದುಂದುಬಿಗೂ ವಾಲಿಗೂ ಜಗಳ ಆಯ್ತು. ಜಗಳ ಆಗೋಣ ಇಬ್ರು ಒಂದು ಗುಹೆ ಒಳಗೆ ಹೋದ್ರು. ಗುಹೆ ಒಳಗೆ ಹೋಗಿ ಒಬ್ರು ಜಗಳ ಆಡಿರು. ಒಂಚೊತ್ತು ತಾಳಿ ಆ ಗುಹೆ ದಾರಿಯಿಂದ ನೆತ್ತರು ಹೊರಗೆ ಬಂತು. ನೆತ್ತರು ಹೊರಗೆ ಬರೋಣ ಇವನಿಗೆ ಏನಂದ್ರೆ ಬಾಲಿ ತಾನು ಸತ್ತೋಗ್ತ ಅಂತ ಹೊರತೆ ಹಾಗಂತ ಹೇಳಿ ದುಂದುಬಿ ಆ ಗುಂಡಿಯಿಂದ ಹೊರಗೆ ಬರಬಾರ್ದು ಅಂತ ಹೇಳಿ ದೊಡ್ಡ ಪಾರೆ ಕಲ್ಲಿನ ತೆಗೆದು ಆ ಗುಹೆಗೆ ಅಡಿಸಿದ ಆ ಬಾಗಿಲಿಗೆ. ಯಾರು? ಸುಗ್ರೀವ. ಒಂಚೊತ್ತು ತಾಳಿ ಆಗ ಕಲ್ಲಿನ ಎಟ್ಟಿಗಿದ್ದು ವಾಳಿ ಹೊರಗೆ ಬಂದ. ಅವ ಸತ್ತೋದ ಹೊರಗೆ ಬರುವನು ಹೇಳಿ ಇವನೇ ಎಟ್ಟಿ ಬಂದ ಸುಗ್ರೀವನ್ನ ಹಿ ವಾಸ್ ಬ್ಯಾನ್ಡ್ ಫ್ರಮ್ ದಿ ಸಿಟಿ. ನನ್ನ ಸಿಟಿ ಬಿಟ್ಟು ಹೋಗು, ನೀನು ನನ್ನ ಕೊಡಬೇಕು ಅಂತಾನೆ ನೀ ಬಂದಿದ್ದ ಮನೆ ಮಾಡಿದ್ದಾಳೆ ಅವಳೆ. ಹಾಗಲ್ಲಪ್ಪ, ಹಾಗಲ್ಲ, ಏನೋ ತಪ್ಪು ಮಾಡ್ಬಿಟ್ಟ, ಅವನ ಯಶಸ್ ಮಾಡ್ಬೇಕು, ನೀವು ಎನ್ನುಂಟು ಹೇಳಿದ್ರು, ನೀವು ಕೂಡ ಹೋಗ್ರಿದ್ದ. ಅದು ದಟ್ ಇಸ್ ದ ಪಾಯಿಂಟ್. ಅಲ್ಲಿ ಹನುಮಾನ ಡಿಸ್ರೆಸ್ಪೆಕ್ಟ್ ಅಟ್ ದಟ್ ಪಾಯಿಂಟ್. ಅಲ್ಲಿಂದ ಆರಂಭ. ನೀವು ಅವನಿಂದ ಹೇಳ್ತಾ ಇದ್ದಲ್ಲ, ಅವ ಒಂದು ಕ್ರಾಕ್, ಅವನಿಂದ ನೀವು ಹೋಗ್ರಿ ಹಂಗೆ ಅಂತ ಹೇಳಿದ. ಇಲ್ಲ ಹಂಗೆಲ್ಲ ನಾನು ನ್ಯಾಯ ಹೇಳ್ತೇನೆ, ನಿಮ್ಮ ನ್ಯಾಯ ಎಲ್ಲ ನಂಗೆ ಬೇಡ, ನೀವು ನಮ್ಮ ದೇಶದಲ್ಲೇ ಇರಬೇಡ್ರಿ ಅಂತ ಹೇಳಿದ. ತುಂಬಾ ಅವಮಾನ ಮಾಡಿದ. ಅಂಕಲ್, ಸೊ ದಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಬ್ಯೂಟಿಫುಲ್ ಅಂಕಲ್. ತುಂಬಾ ಚೆನ್ನಾಗಿತ್ತು. ನನಗೇನ ಇನ್ನೊಂದು ನಂಗೆ ಸಡನ್ ಆಗಿ ಜ್ಞಾಪಕ ಬಂತಂತು, ಐ ಜಸ್ಟ್ ವಾಂಟೆಡ್ ಟು ಶೇರ್. ನೀವು ಇದ್ರೊಳಗೆ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಒಳಗೆ ಮಂಕೀಸ್ ಬರ್ತಾರೆ, ಬರ್ಡ್ಸ್ ಬರ್ತಾರೆ, ಆಮೇಲೆ ಇಲ್ಲೂ ನೀವು ಹೇಳಿದ್ರಿ ಇದೆಲ್ಲ ದೇವತಾ ಅಸಲೆ ಬಂದಿದ್ದಾರೆ ಅಂತ ಹೇಳಿ. ನನಗೆ ಇಮಿಡಿಯೇಟ್ ಆಗಿ ಮುಂಡಕ ಉಪನಿಷತ್ ಜ್ಞಾಪಕ ಬಂತು ಅಂಕಲ್. ತಸ್ಮಾತ್ ದೇವಾಹ ಬಹುಧಾ ಸಂಪ್ರಸೂತಾಹ ಮನುಷ್ಯಾಹ ಪಶವಃ ವಯಾಂಸಿ ಅಂತ ಹೇಳಿ ಅಲ್ಲಿ ಬರತ್ತೆ. ದೇವ್ರು ಬರಕಲಕ ಇವ್ರು ಎಲ್ಲಾರು ದೇವತಾಸ್ಗಳು ಡಿಫರೆಂಟ್ ಫಾರ್ಮ್ಲಿ ಬರ್ತಾರೆ ಎಂಬುದು ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು. ಎಲ್ಲ ಈ ಸೈಡ್ ಬಂದವರು ಪೂರ ದೇವತೆಗಳಿದ್ದಾನೆ, ಬರೀ ಕೋತಿಗಳೆಲ್ಲ. ನಿಮಗೆ ಒಂದು ಹೇಳಿದ್ದಾರೆ, ಗ್ಯಾಪ್ ಇದೆಯಾ? ನಂಗೆ ಜರ್ಮನ್ ಫಾದರ್ ವಾರ್ಡನ್ ಇದ್ರು, ಪ್ರಿನ್ಸಿಪಲ್ ಇದ್ರು ಸೆಂಟ್ ಜೋಸೆಫ್ ಕಾಲೇಜಲ್ಲಿ, ರೆವರೆಂಡ್ ಫಾದರ್ ಏರೈಟ್ ಅಂತ ಹೇಳಿ. ರಿಯಲಿ ಈ ಲವ್ಡ್ ಇಟ್ ಸ್ಟೂಡೆಂಟ್ಸ್ ಮೋರ್ ದನ್ ಫಾದರ್. ಆಗ ನಾವು ಮೆಸ್ಸಿಗೆ ಹೋಗೋಗಳ ದಾರಿಲಿ ಈ ಅಶೋಕ ವೃಕ್ಷಗಳೆಲ್ಲ ಇರೋದು ವಿಸ್ತಾರವಾಗಿ, ಅದ್ರ ಮೇಲೆ ಕೋತಿಗಳು ಕೂತ್ಕೊಂಡು ಆಟಾಡ್ತಾ ಇರೋದು. ಇವ್ರೇನ್ ಮಾಡಿದ್ರು, ಈ ಗ್ಯಾನೆಟ್ ಒಂದು ಕೋತಿಯನ್ನು ಬಡಿದು ಬಿದ್ದೋಡ್ತು. ನಾನು ಊಟ ಮಾಡ್ಲಿಕ್ಕೆ ಹೋಗೋ ವೇಳೆ ಅದು ಆಟಾಡ್ತಾ ಇತ್ತು. ನಾ ತಿರುಗಿ ಬರೋವಳು ಒಂದು ಕೋತಿ ಕಳಿಸಿದ್ದು ಬಿದ್ದಿತ್ತು. ನಾ ಕೈ ತೊಳ್ಕೊಂಡ್ಬಿಟ್ಟು ಆಗ ಆಗ್ಲಿ 1956 ಆಗ ಬಂದು ಆ ಅಳು ಬಂದ್ಬಿಟ್ಟು ಅವರು ಫಾದರ್ ಎರಡ್ ನನ್ನ ತಟ್ಟಿ ಕೊಟ್ಟು, ಬಿಕಾಸ್ ಮಂಕಿ ಇಸ್ ಯುವರ್ ಗಾಡ್, ಯು ಆರ್ ವೀಪಿಂಗ್ ಹಂಗಿದ್ರು. ನೋ ಫಾದರ್, ಮೈ ಗಾಡ್ ಕೇಮ್ ಇನ್ ದಿ ಫಾರ್ಮ್ ಆಫ್ ಮಂಕಿ, ಆಲ್ ಮಂಕೀಸ್ ಆರ್ ನಾಟ್ ಗಾಡ್, ದೆನ್ ವೈ ಆರ್ ಯು ವೀಪಿಂಗ್ ಅಂತ ಕೇಳಿದ್ರು. ಐ ಸಾ ದಿಸ್ ಮಂಕಿ ಜಾಯ್ಫುಲಿ ಕ್ಲೈಂಬಿಂಗ್ ಫ್ರಮ್ ಒನ್ ಟ್ರೀ ಟು ಅದರ್ ಟ್ರೀ. ಈಗ ಬರವಳು ಸತ್ತು ಬಿದ್ದದ್ದು ನೋಡಿ ಅತ್ತೆ ಹಂಗೆ ಅಂತ ಹೇಳಿದೆ. ಅಂತ ಮರಿ ಅಲ್ಲ ಇಲ್ಲಿ. ಈ ಮಂಕೀಸ್ ಬಂದದ್ದು ಪೂರ ದೇವತೆಗಳು. ರಾಮದೇವರ ಕಾಲದಲ್ಲಿ ಸೇವೆ ಬಾಕಿ ಇರ್ತಕ್ಕಂಥವ್ರೆಲ್ಲ ಬಂದಿದ್ದಾರೆ, ಈ ಪಾರ್ಸಿರ್ತಕ್ಕಂಥವ್ರು. ಅದೇ ಪ್ರಕಾರವಾಯ್ತಾನೆ ಅಲ್ಲಿ ಕುರುಕ್ಷೇತ್ರದಲ್ಲಿ ನೋಡ್ರಿ, ಈ ಪಾರ್ಸ್ ಬಂದಿರ್ತಕ್ಕಂಥವ್ರನ್ನ ದೇವತೆಗಳು, ಚಿಕ್ಕ ಗಂಧರ್ವರು ಇತ್ಯಾದಿಗಳಾಗ್ತಕ್ಕಂಥ. Beautiful, uncle. Thank you very much. So, any other questions? Yeah, Anand. ನಮಸ್ಕಾರ ಅಂಕಲ್. ಇದು ಮಹಾಭಾರತದಲ್ಲಿ ಕೌರವರಿಗೂ ಪಾಂಡವರಿಗೂ ಯುದ್ಧ ಆಗೋ ಮುಂಚೆ ಸ್ವತಃ ಕೃಷ್ಣ ಪರಮಾತ್ಮ ಬಂದು ಸಂಧಾನ ಮಾಡಿಸ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಬಿಟ್ವೀನ್ ದ ಟೂ ಬ್ರದರ್ಸ್ ವಾಲಿ ಅಂಡ್ ಸುಗ್ರೀವ
ಅವರಿಬ್ಬರ ನಡುವೆ ಆಗೋಕೆ ಮುಂಚೆ ರಾಮಚಂದ್ರ ದೇವರು ಒಂದ್ ತರದ್ದು ಸಂಧಾನ ಮಾಡ್ಬೋದಾಗಿತ್ತಲ್ಲ. ಅದಕ್ಕೇನಂದ್ರೆ ಒಳ್ಳೆ ಕ್ವಶನ್. ಅದಕ್ಕೇನಂದ್ರೆ ಬಾಲಿ ಆಗಿರ್ತಕ್ಕಂಥ ಅವನಿಗೆ ಆ ರೂಪದಲ್ಲಿ ಸೇವೆ ಆಗಿರ್ತಕ್ಕಂಥದ್ದು ಮುಗಿದೋಗುತ್ತೆ. ಇದಕ್ಕೆಂದ್ರೆ ಬಾಲಿ ಆಗಿರ್ತಕ್ಕಂಥವ ಇಂದ್ರ, ಆ ಇಂದ್ರನ ಆಗಿರ್ತಕ್ಕಂಥವನ್ನ ಸೀತಾಕೃತಿಯಲ್ಲಿ ಕೂತ್ಬಿಟ್ಟು ಸೇವೆ ಮಾಡ್ತಾ ಇದ್ದಾನೆ, ದೊಡ್ಡ ಸೇವೆ. ಆದ ಕಾರಣ ಈ ರೂಪದಲ್ಲಿ ಸೇವೆ ಆಗಿರ್ತಕ್ಕಂಥದ್ದು ಮುಗಿದೋಗುತ್ತೆ ಅಂತ ಹೇಳಿ ಆ ವಿ ವಾಂಟೆಡ್ ಟು ಕ್ಲೋಸ್ ದಟ್ ಅಂತ ಯಜಮಾನನ್ ಬಿಟ್ಟು ಆಗಿರ್ತಕ್ಕಂಥದ್ದು. ಇದಕ್ಕೆಂದ್ರೆ ಅದು ತಾನೇ ಒಳಗಿರ್ತಕ್ಕಂಥದ್ದು. ಮರದಿಂದ ಯಾಕೆ ಮಾಡ್ಬೇಕು, ಇಲ್ಲ ನೇರ್ಲೆ ಬಂದು ಸಂತಾನ ಮಾಡಿರ್ಬಹುದಲ್ಲ, ಅಲ್ಲಿ ಬಂದು ನೀವ್ ಹೇಳಿದ ಇನ್ಸಿಡೆಂಟ್ ಇದೆ ನೋಡ್ರಿ, ಅದನ್ನ ಕೊಂಚ ಇನ್ನೂ ಚಂದಾಗಿ ನೀವು ಜ್ಞಾಪಕ ಇಟ್ಟಿಲ್ರಿ. ಯಾರು ಮಾಡ್ಲೇ ಇದ್ದ ಕೆಲಸ ಅದು. ದೇವರು ಉಪಪ್ರವಿಯ ಗ್ರಾಮದಿಂದ ಅಲ್ಲಿ ಧೃತರಾಷ್ಟ್ರನ ಒಳಗ್ ಹೋದ ನೋಡ್ರಿ. ನಾ ಇದನ್ನ ಒಂದು 100 ವೇಳೆ ಹೇಳಿದೆ, ನೀವು ಆನಂದ ಮುಂದೆ 101ನೇ ವೇಳೆ ಹೇಳ್ತೇನೆ, ಆಗ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹಿ ನೋಸ್ ಡೆಫಿನೆಟ್ಲಿ ಹಿ ವೋಂಟ್ ಬಿ ಆನರ್ಡ್. ಈಗ ನಾ ಒಂದು ಪರೀಕ್ಷೆ ಬರಿತೇನೆ ಅಂತ ಇಟ್ಟಲ್ರಿ, ನಾ ಎಷ್ಟು ಬರದೆ ಅಂದ್ರು ಫೇಲ್ ಆವೆ ಅಂತ ಹೇಳಿದ್ರೆ ನಾ ಪರೀಕ್ಷೆ ಬರೀನ. ದೇವ್ರ ಸರ್ವಜ್ಞ, ನಾ ಹೋಗ್ತೇನೆ, ಆದ್ರೆ ಈ ಕನ್ಸಿಲಿಯೇಷನ್ ಆಗೋದಿಲ್ಲ. ಹಾಗೆ ಅಂತಿದ್ರು ಕೂಡ ಹೋದ ನೋಡ್ರಿ. ಅದು ತನ್ನ ಭಕ್ತರ ಮೇಲೆ ಇರ್ತಕ್ಕಂಥ ವಾತ್ಸಲ್ಯ. ಒಂದು ವೇಳೆ ದೇವರು ಹೋಗಳಂಗಿದ್ದ ಅಂದ್ರೆ ನಾಳೆ ನೀವೇನು ಹೇಳ್ಬಿರಿ, ಒಂದ್ ವೇಳೆ ಇಬ್ಬರು ಜಗಳ ಇತ್ತು, ಕೃಷ್ಣ ಹೋಗಿ ಒಂದ್ ಮಾತು ಹೇಳಿದ್ದ ಅಂದ್ರೆ ಅವ ಅರ್ಧ ರಾಜ್ಯ ಕೊಟ್ರು ಏನೋ ಹಂಗೆಂದ್ಬಿಟ್ಟು, ಅರ್ಧ ರಾಜ್ಯವೂ ಕೊಡಲ್ಲ, 5 ಮನೆಯೂ ಕೊಡಲ್ಲ, ಅದು ಕಥೆ ಹಿಂದೆ ಬರ್ತಕ್ಕಂಥದ್ದು. ಅಂತ ಮರಿ ಇಲ್ಲಿ ಮಾಡಿದ ಕಾರಣ ಏನಂದ್ರೆ ಈ ವಾಲಿ ರೂಪದಲ್ಲಿ ಬರ್ತಕ್ಕಂಥ ಸೇವೆ ಆಗಿರ್ತಕ್ಕಂಥದ್ದು ಮುಗಿದೋಯ್ತು ಅವನಿಗೆ ಅಂತ ಕಾರಣ. ಅದರ ರೂಪದಲ್ಲಿ ಇಂದ್ರ ದೇವರು ಮಾಡ್ತಾ ಇದ್ದಾನೆ. ಅದು ಯಜಮಾನ ಎಂಬುದಾಗಿರ್ತಕ್ಕಂಥ ಋಗ್ವೇದ ಮಂತ್ರ. ಆದ ಕಾರಣ ಯು ಶುಡ್ ನಾಟ್ ಬಿಕಮ್ 150. ವೆರಿ ನೈಸ್, ರೈಟ್. ಫಂಟಾಸ್ಟಿಕ್. ಏನೋ ಅಂಕಲ್ ಹೇಳಿ, ಏನೋ ಹೇಳಲಿಕ್ಕೆ ಬಂದ್ರಲ್ಲ, ಹೇಳ್ಬೇಕು. ಆನಂದ ಕೇಳಿರ್ತಕ್ಕಂಥದ್ದು ಅವ್ರು ಕೇಳಿದ್ರೆ ನಮಗೆ ಗೊತ್ತೇ ಇರೋದು, ಅದನ್ನ ಹೇಳಿದ್ದು ನಮಗೆ ಗೊತ್ತೇ ಇರೋದು. ಬಾಲಿ ಆಗಿರ್ತಕ್ಕಂಥ ಬಾಲಿ ರೂಪದಲ್ಲಿ ಅವ್ರ ಸೇವೆ ಆಗಿರ್ತಕ್ಕಂಥದ್ದು ಮುಗಿದೋಯ್ತು. ಅರ್ಥ ಆಯ್ತಲ್ಲ. ಅದೇ ಇಂದ್ರನ ಇರ್ತಕ್ಕಂಥ ಅವ್ರ ರೂಪಾಂತರದಲ್ಲಿ ಇನ್ನೂ ಸೇವೆ ಮಾಡ್ತಾ ಇದ್ದಾನ. ಯಾವಾಗ ಅಗ್ನಿ ಪರೀಕ್ಷೆ ಆಗಿ ಸುರಾಣಕರ ಇರ್ತಕ್ಕಂಥ ಅವರು ದೈತ್ಯರು ಹೋಗಿ ಸಾಯವರಿಗೂ ಆ ಇಂದ್ರ ದೇವರ ಸೇವೆ ಆಗಿರ್ತಕ್ಕಂಥದ್ದು, ಟಾರ್ಚರ್ ಮಾಡಿಲ್ಲ ಅಲ್ಲಿ ಅರ್ತಕ್ಕಂಥದ್ದು, ಪೂರ ಅವಧಾನ ಹತ್ತು ಎಲ್ಲ ಮಾಡಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಬ್ಯೂಟಿಫುಲ್. ನೀವು ಅದು ನಿಮ್ಮ ಇದು ಚೈಲ್ಡ್ಹುಡ್ ಇನ್ಸಿಡೆಂಟ್ಲಿ ದಟ್ that Christian father saying that you worship monkey god, that is still prevalent. The people still talk about this even now. Our I've heard it in so many places, uncle. ಈ ತರ ಹೇಳೋದು, oh you guys worship monkey god, lion god, ಆಮೇಲೆ ಏನೇನೋ ಗಾಡ್ ಅಂತ ಹೇಳಿ ದೇ ಟಾಕ್. ಅವ್ರಿಗೆಲ್ಲ ದೇವತಾಸ್ ಅಂತ ಹೇಳಿ ನಮ್ ವೇದದಲ್ಲಿ ಹೇಳುದು ಅಂತ ಹೇಳಿ ಅವ್ರಿಗೆ ನಾವು ಇಟ್ ಇಸ್ ಅವರ್ ಮಿಸ್ಟೇಕ್ ಇಫ್ ವಿ ಡೋಂಟ್ ಕರೆಕ್ಟ್ ದಟ್. ಅವರು ಬಂದು ದೇವತೆ ಮಂಕಿ ರೂಪದಲ್ಲಿ ಬಂದಿದ್ದಾನ, ದೇವತೆ ಸಿಂಹದ ರೂಪದಲ್ಲಿ ಬಂದಿದ್ದಾನ. ಸಿಂಹದ ರೂಪದಲ್ಲಿ ದೇವತೆ ಬರೋಣಿಗೆ ಇರ್ತಕ್ಕಂಥ ಸಿಂಹ ಅಲ್ಲ, ದೇವತೆ ಅಲ್ಲ. ದಿ ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಅದೇ ಅವ ರೆವರೆಂಡ್ ಫಾದರ್ ನನ್ನ ಮೇಲೆ ತಟ್ಟಿ ಕೊಟ್ರು. ಇಮ್ಮಿಡಿಯೇಟ್ಲಿ ರಿಪ್ಲೈಡ್, ವೆರಿ ಗುಡ್, ವೆರಿ ಗುಡ್. ನಮಸ್ಕಾರ ಅಂಕಲ್, ತುಂಬಾ ಚೆನ್ನಾಗಿತ್ತು. ರಿಯಲಿ ಗುಡ್ ಎಕ್ಸ್ಪ್ಲನೇಷನ್. ಜಸ್ಟ್ ಒನ್ ಕ್ವೆಶ್ಚನ್. ವಾಲಿಗೆ ಗೊತ್ತಿತ್ತ ಹನುಮನ್ ದೇವರು ವಾಯು ಅವತಾರ ಅಂತ ಗೊತ್ತಿತ್ತ? ಇಲ್ಲ ಇಲ್ಲ ಇಲ್ಲ, ಗೊತ್ತಿದ್ರೆ ಮಾಡ್ತಿರ್ಲಿಲ್ಲ. ಇನ್ನೊಂದೇನು ಅಂದ್ರೆ ಪರಶುಕ್ಲತ್ರಯರು ಹೊರತಾಗಿ ಇತರ ದೇವತೆಗಳಾಗಿರ್ತಕ್ಕಂಥ ಅವತಾರ ಮಾಡಿರುಂದ್ರೆ ಅವತಾರ ಕಾಲದಲ್ಲಿ ಮೂಲ ರೂಪದಲ್ಲಿ ಇರ್ತಕ್ಕಂಥ ಬಲ, ಮೂರು ರೂಪದಲ್ಲಿ ಇರ್ತಕ್ಕಂಥ ಜ್ಞಾನ ಇರ್ಲಾರ್ದು, ಸ್ವಲ್ಪ ಕಡಿಮೆ ಆಗೋದು, ಅದೊಂದು ಪ್ರಮೇಯ. ಬಟ್ ಡೋಂಟ್ ಅಪ್ಲೈ. ಈ ಲಕ್ಷ್ಮೀದೇವಿ ರೂಪಿಣಿಯ ಬಂದಲು ಅಜ್ಞಾನ ಬಂತು ಅಂತ ಎಲ್ಲಾರು ಹೇಳ್ಬಿಟ್ಬಿಡ್ರಿ. ಪರಶುಕ್ಲತ್ರಯರು ಅಂದ್ರೆ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮೆಯರು, ಐದೇವರು ಮತ್ತು ಭಾರತೀ ದೇವಿಯರು, ಇವರು ದ್ರೌಪದಿ ಇದ್ದಾರೆ. Beautiful, uncle. Fantastic class. So we will carry on Sundarakanta. Look forward to Sundarakanta, uncle, next Sunday. Thank you very much for an amazing. My ಗುರುದಕ್ಷಿಣ ಫಾರ್ ನೀವು ಸುಂದರಕಾಂಡ ಪಾರಾಯಣ ಮಾಡ್ತೇನೆ ಅಂತ ನೀವೆಲ್ಲರೂ ಒಂದು ಮಾತು ಕೊಡ್ರಿ, ಸಾಕು ನಮ್ಗೆ. ಅದರಿಂದ ನಮಗೆ ಮೋಕ್ಷ ಸಿಗ್ತದೆ. 50 ಹೆಸರು. Absolutely, uncle. Absolutely. Thank you very much. Thank you very much, uncle. Okay. On that note, Hare Krishna. Thank you very much. We'll catch up again next Sunday, uncle. ನಮಸ್ಕಾರ.